ನಾವು ಇವಾಗಿನ ಲೆಕ್ಚರ್ ಸೀರೀಸ್ ಅಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ನ 7th ಚಾಪ್ಟರ್ ಆದಂತಹ ಡೈರೆಕ್ಟಿಂಗ್ ನ ಸೆಕೆಂಡ್ ಪಾರ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಗೈಸ್, ನಾವು ಫಸ್ಟ್ ಪಾರ್ಟ್ ಅಲ್ಲಿ ಏನನ್ನ ಅರ್ಥ ಮಾಡ್ಕೊಂಡು ಡೈರೆಕ್ಟಿಂಗ್ ಅಂತಂದ್ರೇನು, ಡೈರೆಕ್ಟಿಂಗ್ ನ ಮೀನಿಂಗ್, ಹಾಗೆ ಕ್ಯಾರೆಕ್ಟರಿಸ್ಟಿಕ್ಸ್, ಇಂಪಾರ್ಟೆನ್ಸ್, ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್, ಹಾಗೆ ಎಲಿಮೆಂಟ್ಸ್ ಆಫ್ ಡೈರೆಕ್ಟಿಂಗ್ ಅನ್ನ ಅರ್ಥ ಮಾಡ್ಕೊಳ್ತಾ ಇದ್ದು. ಆ ಎಲಿಮೆಂಟ್ ಆಫ್ ಡೈರೆಕ್ಟಿಂಗ್ ಅಲ್ಲಿ ನಾವು ಏನೇನ ಕಲ್ತಾ ಅಂತಂದ್ರು, ಸೂಪರ್ವಿಷನ್ ಅಂತಂದ್ರೇನು, ಹಾಗೆ ಮೋಟಿವೇಶನ್ ಅಂತಂದ್ರೇನು. ದೇರ್ ಆರ್ 4 ಎಲಿಮೆಂಟ್ಸ್ ಆಫ್ ಡೈರೆಕ್ಟಿಂಗ್, ಕರೆಕ್ಟ್ ಅಲ್ಲ? ಸೊ ಸೂಪರ್ವಿಷನ್, ಮೋಟಿವೇಶನ್, ಲೀಡರ್ಶಿಪ್ ಮತ್ತೆ ಕಮ್ಯುನಿಕೇಶನ್. ಸೊ ಈ 4 ಎಲಿಮೆಂಟ್ ಅಲ್ಲಿ ನಾವು ಈಗಾಗಲೇ ಸೂಪರ್ವಿಷನ್ ಅಂತಂದ್ರೇನು, ಅದ್ರ ಇಂಪಾರ್ಟೆನ್ಸ್ ಏನು ಅದನ್ನ ಅರ್ಥ ಮಾಡ್ಕೊಂಡಿದೀವಿ. ಮೋಟಿವೇಶನ್ ಅಂತಂದ್ರೇನು, ಹಾಗೆ ಅದ್ರ ಫೀಚರ್ ಗಳು ಏನು, ಅದ್ ಯಾಕೆ ಮೋಟಿವೇಶನ್ ತುಂಬಾ ಇಂಪಾರ್ಟೆಂಟ್ ಅನ್ನೋ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿದೀವಿ. ಈಗ ಆ ಮೋಟಿವೇಶನ್ ಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಆಥರ್ ಗಳಲ್ಲಿ ತುಂಬಾ ದಿ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಮಾಸ್ಲೋಸ್ ನೀಡ್ ಹೈರಾರ್ಕಿ ಥಿಯರಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೊರಟಿದೀವಿ. ಕಾನ್ಸೆಪ್ಟ್ ಸಿಕ್ಕಾಬಟ್ಟೆ ಲೈವ್ಲಿ ಆಗಿದೆ ಗೈಸ್. ಯಾಕೆ ಇದನ್ನ ಫಸ್ಟ್ ಹೇಳ್ತೀನಿ ಅಂತಂದ್ರೆ, ಈ ಕಾನ್ಸೆಪ್ಟ್ ನಿಮಗೆ ಯಾವಾಗ 100% ರಿಯಲೈಸ್ ಆಗುತ್ತೆ ಅಥವಾ ನಿಮ್ಮ ಲೈಫಿಗೆ ಅಪ್ಲಿಕಬಲ್ ಆಗುತ್ತೆ ಅಂತಂದ್ರೆ, ನೀವು ಎಜುಕೇಶನ್ ನ ಮುಗಿಸ್ಬಿಟ್ಟು ಯಾವಾಗ ಅಟ್ಲೀಸ್ಟ್ 1 year 2 years ವರ್ಕ್ ಮಾಡಕ್ಕೆ ಹೋಗ್ತಿರಲ್ಲ, ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ನ ತಗೊಳ್ತಿರಲ್ಲ, ಆಗ 100% ನಿಮ್ಗೆ ರಿಯಲೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓ ಹೌದು, ಸರ್ ಹೇಳ್ತಿದ್ದು ನಿಜ ಅಂತ ಅನ್ಬಿಟ್ಟು. ಬೇಕು ಅಂತಂದ್ರೆ ಈ ರೆಕಾರ್ಡಿಂಗ್ ನ ಏನ್ ಹೇಳ್ತಿದ್ದೀನಲ್ಲ, ಇನ್ನು ನಾನು ಪಾಠನೇ ಸ್ಟಾರ್ಟ್ ಮಾಡಿಲ್ಲ, ಈಗಲೇ ಹೇಳ್ತಿದ್ದೀನಿ. ಇಫ್ ಸಪೋಸ್ ಇದನ್ನ ಈಗ ನಿಮ್ಮ ಫ್ಯಾಮಿಲಿಗಳಲ್ಲಾಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಯಾರು ಒಂದು 2 years ಅವ್ರದ್ದು ಏನ ಕ್ವಾಲಿಫಿಕೇಶನ್ ಎಲ್ಲ ಮುಗಿಸಿ, ಎಜುಕೇಶನ್ ಎಲ್ಲ ಮುಗಿಸ್ಬಿಟ್ಟು ಯಾರು ಒಂದ್ 2 years ವರ್ಕ್ ಹೋಗಿದ್ರಲ್ಲ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ 100% ಅರ್ಥ ಆಗುತ್ತೆ. ಈ ಕಾನ್ಸೆಪ್ಟ್ ಅವ್ರು PUC ಓದಿದರೋ ಓದಿಲ್ವೋ ಗೊತ್ತಿಲ್ಲ, ಆದ್ರೆ ಈಗ್ಲಂತೂ ಆ ಕಾನ್ಸೆಪ್ಟ್ ನ ಅವ್ರು ಅರ್ಥ ಮಾಡ್ಕೊಂಡ್ರೆ ನಿಜ ಈ ಕಾನ್ಸೆಪ್ಟ್ ಅನ್ನ ಯಾವ್ದೋ ಮೋಟಿವೇಶನ್ ಥಿಯರಿ ಈಗಾಗಲೇ ಹೇಳಿದ್ದಾರೆ ಅನ್ನೋದು ಕಂಪ್ಲೀಟ್ ಆಗಿ ಅವ್ರಿಗೆ ಪಿಕ್ಚರ್ ಸಿಗ್ತಾ ಹೋಗುತ್ತೆ. ಇದು ಅಷ್ಟೇ, ನೀವು ಒಂದ್ 2 years ಆದ್ಮೇಲೆ ಕೆಲ್ಸಕ್ಕೆ ಸೇರಿ, ನೀವು ಎಜುಕೇಶನ್ ನ ಮುಗಿಸಿ ಕೆಲ್ಸಕ್ಕೆ ಸೇರಿ 1-2 ವರ್ಷ ಆಗುತ್ತಲ್ಲ, ಆಗ ಮತ್ತೇನೆ ಈ ವಿಡಿಯೋನ ರೆಕಮೆಂಡ್ ಮಾಡಿ ನೋಡಿ. ಏನಕ್ಕೆ ಅಂತಂದ್ರೆ ನಿಮ್ಗೆ ಆವಾಗ ನಿಜವಾದ ಲೈಫ್ ನ ಚೈನ್ ಲಿಂಕ್ ಸಿಗ್ತಾ ಹೋಗುತ್ತೆ. ಹಾಗೆ ನಿಜವಾಗ್ಲೂ ಮಾಸ್ಲೋಸ್ ಅವರು ಏನಕ್ಕೆ ಈ ಥಿಯರಿನ ಕೊಟ್ರು ಮತ್ತೆ ನಮ್ ಲೈಫ್ ಹೇಗೆ ಅಪ್ಲಿಕಬಲ್ ಆಗುತ್ತೆ ಈ ಮೋಟಿವೇಶನ್ ಅಂತ ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಟೈಮ್ ವೇಸ್ಟ್ ಮಾಡೋದೇ ಬೇಡ, ಲೆಟ್ಸ್ ಜಂಪ್ ಇನ್ ಟು ದ ಚಾಪ್ಟರ್. ಏನ್ ಹೇಳ್ತಾರೆ ಮೋಟಿವೇಶನ್ ಅಂತಂದ್ರೆ ಏನು ಅಂತ ಗೊತ್ತಾಯ್ತು. ಅದೊಂದು ಉತ್ತೇಜನ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಏನೇ ಒಂದು ಕೆಲಸ ಮಾಡ್ಬೇಕು ಅಂತಂದ್ರು ನಮ್ಮ ಒಳಗೆ ಒಂದು ಮೋಟಿವೇಶನ್ ಇರ್ಬೇಕು. ನಮ್ಮ ಒಳಗೆ ಮೋಟಿವೇಶನ್ ಇದ್ರೆ ಮಾತ್ರನೇ ನಾವು ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಈಗಾಗಲೇ ನಾವು ಇಂಪಾರ್ಟೆನ್ಸ್ ಆಫ್ ಮೋಟಿವೇಶನ್ ಅಲ್ಲಿ ಮತ್ತೆ ಫೀಚರ್ ಆಫ್ ಮೋಟಿವೇಶನ್ ಅಲ್ಲೆಲ್ಲ ತಿಳ್ಕೊಂಡಿದೀವಿ. ಹಾಗಾದ್ರೆ ಈ ಮೋಟಿವೇಶನ್ ಗೆ ಸಂಬಂಧಪಟ್ಟಂಗೆ ಮಾಸ್ಲೋಸ್ ಅಂತ ಅನ್ನೋಂತಹ ಸೈಕಾಲಜಿಸ್ಟ್ ಅವರು ಒಂದು ಪುಸ್ತಕವನ್ನ ಬರೀತಾರೆ. ಆ ಪುಸ್ತಕದಲ್ಲಿ ಮೋಟಿವೇಶನ್ ಮನುಷ್ಯನಿಗೆ ಯಾವ ತರ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೀಡ್ ಅಂತಂದ್ರೇನು, ಮನುಷ್ಯನಿಗೆ ಬೇಕಾದಂತಹ ಬೇಡಿಕೆಗಳು, ಮನುಷ್ಯನಿಗೆ ಬೇಕಾದಂತಹ ಬೇಡಿಕೆಗಳು. ಹಾಗೆ ಇದು ಏನಾಗುತ್ತೆ, ಇವರು ಹೈರಾರ್ಕಿ ಯಾವ್ದಾದ್ಮೇಲೆ ಯಾವ್ದು ನೆಕ್ಸ್ಟ್ ಲೆವೆಲ್ ಬರುತ್ತೆ ಅಂತ ಅಂದ್ಬಿಟ್ಟು ಆ ಹೈರಾರ್ಕಿಯನ್ನ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ಇವರು ಅಬ್ರಹಿಂ ಮಾಸ್ಲೋ ಅಂತ ಅನ್ನೋದು ಯಾರು ಅಂತ ಅಂದ್ಬಿಟ್ಟು ನೋಡೋಣ. ಅಬ್ರಹಿಂ ಮಾಸ್ಲೋ US ಸೈಕಾಲಜಿಸ್ಟ್ ಡೆವಲಪ್ ಎ ಥಿಯರಿ ಆಫ್ ಮೋಟಿವೇಶನ್ ಇನ್ 1943. ಅವರು 1943 ಅಲ್ಲಿ ಥಿಯರಿ ಆಫ್ ಮೋಟಿವೇಶನ್ ಗೆ ಸಂಬಂಧಪಟ್ಟಂತಹ ಒಂದು ಥಿಯರಿಯನ್ನ ಪ್ರಿಪೇರ್ ಮಾಡಿದ್ರು ಅಂತಂದ್ರು. ಬೇಸ್ಡ್ ಆನ್ ಹ್ಯೂಮನ್ ನೀಡ್ಸ್. ಅದು ಯಾವ್ದು ಬೇಸ್ ಮೇಲೆ ಅವರು ಪ್ರಿಪೇರ್ ಮಾಡಿದ್ರು ಅಂತಂದ್ರೆ ಮನುಷ್ಯನ ಬೇಡಿಕೆಗಳು, ಮನುಷ್ಯನ ನೀಡ್ಸ್ ಏನಿದೆ ಅದರ ಆಧಾರದ ಮೇಲೆ ಒಂದು ಮೋಟಿವೇಶನ್ ಥಿಯರಿಯನ್ನ ಅವರು ಕಂಡಿಡಲು ಹಾಗೇನೆ ಕೊಟ್ರು ಅಂತ ಹೇಳ್ತಿದ್ದಾರೆ. ಈ felt that within every human being there exists a hierarchy of 5 needs ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ 5 ಲೆವೆಲ್ ಆಫ್ ಹೈರಾರ್ಕಿ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮನುಷ್ಯನ ಒಳಗೆ ಮನುಷ್ಯನ ಒಳಗೆ ಇರ್ತಕ್ಕಂತಹದ್ದು ಅಂತ ಹೇಳ್ತಾ ಇದ್ದಾರೆ. 5 ಹೈರಾರ್ಕಿ ಸ್ಟ್ಯಾಂಡರ್ಡ್ಸ್ ಇದೆ, ಅದ್ರ ಮೇಲೆ ಆತ ಮನುಷ್ಯ ಡಿಪೆಂಡ್ ಆಗಿರ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮಾಸ್ಲೋ ಆ ಹೈರಾರ್ಕಿ ನೀಡ್ ಥಿಯರಿನ ಏನ್ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈಗ ನಿಮ್ಮ ಡಿಸ್ಪ್ಲೇ ಮೇಲೆ ಬರ್ತಾ ಇರ್ತಕ್ಕಂತಹದ್ದು ಮಾಸ್ಲೋಸ್ ಅವರು ನೀಡಿದಂತಹ 5 ಹೈರಾರ್ಕಿಯ ಸ್ಟ್ಯಾಂಡರ್ಡ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾವ್ದು ಗೈಸ್, ಇದನ್ನ ಬರ್ದಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಫಸ್ಟ್ ಸ್ಟೇಜಸ್ ಗಳನ್ನ ಬರೀಬೇಕಲ್ವಾ. ಸ್ಟೇಜಸ್ ನ ಬರೀಬೇಕು ಅಂತಂದ್ರೆ ನಿಮ್ಗೆ ಪಾಯಿಂಟ್ಸ್ ಇರ್ಬೇಕು. ಫಸ್ಟ್ ಯಾವ್ದು, ಸೈಕಾಲಜಿಕಲ್ ಸ್ಟೇಜ್ ಬರ್ಕೊಳ್ಳಿ, ಇದು ಸೈಕಾಲಜಿಕಲ್ ಸ್ಟೇಜ್ ಅಂತ ಅಂದ್ಬಿಟ್ಟು. ಸೆಕೆಂಡ್ ಸೇಫ್ಟಿ ನೀಡ್ಸ್, ಸೈಕಾಲಜಿಕಲ್ ನೀಡ್ಸ್, ಫಿಸಿಯೋಲಾಜಿಕಲ್ ನೀಡ್ಸ್, ಹಾಗೆ ಸೇಫ್ಟಿ ನೀಡ್ಸ್,
ಮೂರನೇದು ಲವ್ ನೀಡ್ಸ್ ಅಥವಾ ಏನ್ ಹೇಳ್ತಾರೆ ಬಿಲಾಂಗಿಂಗ್ನೆಸ್ ನೀಡ್ಸ್. ಅದಾದ್ಮೇಲೆ ನಾಲ್ಕನೇದು ಎಸ್ಟೀಮ್ ನೀಡ್ಸ್. ಹಾಗೆ ಫೈನಲಿ ಫಿಫ್ತ್ ಒನ್ ಯಾವ್ದು ಹೇಳ್ತಾರೆ ಅಂದ್ರೆ ಸೆಲ್ಫ್ ಆಕ್ಚುಯಲೈಸೇಷನ್ ನೀಡ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಫಿಸಿಯೋಲಾಜಿಕಲ್ ಬರ್ಕೊಂಡಿದ್ರಿ ಅಂತ ಅನ್ಕೊಳ್ತೀನಿ. ಫಿಸಿಯೋಲಾಜಿಕಲ್ ಅಂತ ಬರ್ಕೊಳ್ಳಿ, ಸೇಫ್ಟಿ ಅಂತ ಬರ್ಕೊಳ್ಳಿ, ಲವ್ ಅಥವಾ ಬಿಲಾಂಗಿಂಗ್ನೆಸ್ ನೀಡ್ಸ್ ಅಂತ ಬರ್ಕೊಳ್ಳಿ, ಹಾಗೆ ಎಸ್ಟೀಮ್ ನೀಡ್ಸ್, ಫೈನಲ್ ಆಗಿ ಸೆಲ್ಫ್ ಆಕ್ಚುಯಲೈಸೇಷನ್ ಅಂತ ಬರ್ಕೊಳ್ಳಿ. ಓಕೆನಾ? ಈಗ ಪ್ರತಿಯೊಂದು ಏನ್ ಹೇಳುತ್ತೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂತ ಹೋಗೋಣ. ಫಿಸಿಯೋಲಾಜಿಕಲ್ ಅಂತಂತೇನು, ಶಾರೀರಿಕವಾಗಿ ಒಬ್ಬ ಮನುಷ್ಯನ್ಗೆ ಒಂದು ಬೇಸಿಕ್ ನೀಡು ಫುಲ್ಫಿಲ್ ಆಗ್ಬೇಕು. ಏನ್ ಮಾಡ್ತಾನೆ, ಪ್ರತಿಯೊಬ್ಬ ಮನುಷ್ಯನಿಗೂ ಬೇಸಿಕ್ ಆಗಿ ಬೇಕಾಗಿರ್ತಕ್ಕಂತಹದ್ದು ಏನಾಗಿರುತ್ತೆ, ಬ್ರೀತಿಂಗ್. ಏನು, ಉಸಿರಾಡಕ್ಕೆ ಒಳ್ಳೆ ಗಾಳಿ ಬೇಕಾಗಿರುತ್ತೆ. ಹಾಗೆ ಆತ ಬದುಕ್ಬೇಕು ಅಂತಂದ್ರೆ ಏನಿರ್ಬೇಕು, ಫುಡ್ ಬೇಕಾಗಿರುತ್ತೆ. ಅದಾದ್ಮೇಲೆ ಕುಡಿಲಿಕ್ಕೆ ನೀರ್ ಬೇಕಾಗುತ್ತೆ, ಫ್ರೆಶ್ ಅಪ್ ಆಗ್ಲಿಕ್ಕೆ ನೀರ್ ಬೇಕಾಗುತ್ತೆ. ಹಾಗೇನೆ ಆತ ಏನ್ ಮಾಡ್ಬೇಕು, ಒಳ್ಳೆ ರೆಸ್ಟ್ ಮಾಡ್ಬೇಕಾಗತ್ತೆ. ರೆಸ್ಟ್ ಮಾಡುವಾಗ ಅವನ ಪ್ರೊಡಕ್ಟಿವಿಟಿ ಚೆನ್ನಾಗಿ ಕೊಡ್ಲಿಕ್ಕೆ ಸಾಧ್ಯ ಇರುತ್ತಾ? ಖಂಡಿತ ಅವನ ಪ್ರೊಡಕ್ಟಿವಿಟಿನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆತ ಸ್ಲೀಪ್ ಮಾಡ್ಬೇಕಾಗತ್ತೆ. ಹೋಮಿಯೋಸ್ಟೇಸಿಸ್ ಅಂತಂದ್ರೆ ಏನು? ಹೋಮಿಯೋಸ್ಟೇಸಿಸ್ ಅಂತಂದ್ರೆ ಮಾನಸಿಕವಾಗಿ ಸ್ಥಿರವಾಗಿರ್ಬೇಕು, ಮಾನಸಿಕ ಸ್ಥಿರವಾಗಿರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಎಲ್ಲಾರ ಜೊತೆನೂ ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡೋಂತಹದ್ದಾಗಿರ್ಬೋದು. ಅವನು ಮಾನಸಿಕವಾಗಿ ಅಂತಂದ್ರೆ ಮೆಂಟಲ್ ತರ ಇರಬಾರ್ದು, ಡಿಸ್ಟರ್ಬ್ ಆಗಿರ್ಬಾರ್ದು. ಯಾವಾಗ್ಲೂ ತುಂಬಾ ಏನ್ ನಡೀತಿದೆ ಅನ್ನೋದು ಆತನಿಗೆ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಇರಬೇಕು. ಮಾನಸಿಕ ಸ್ಥಿತಿ ತುಂಬಾ ಚೆನ್ನಾಗಿರ್ಬೇಕು. ಅದಾದ್ಮೇಲೆ ಎಕ್ಸರ್ಷನ್. ಏನ್ ಎಕ್ಸರ್ಷನ್ ಅಂತಂದ್ರೆ ನಮ್ಮ ದೇಹದಲ್ಲಿ ಬೇಡವಾಗ್ತಕ್ಕಂತಹದ್ನ ಹೊರಗಾಗ್ತಕ್ಕಂತಹದ್ದ ಕ್ರಿಯೆಗಳನ್ನ ನಡೆಸ್ತಾ ಇರ್ಬೇಕು ಅಂತ ಹೇಳ್ತಾರೆ. ಅದು ಮಾನಸಿಕವಾಗಿ ದೈಹಿಕವಾಗಿ ಏನನ್ನ ಬೇಡ. ಈಗ ಫ್ಯಾಟ್ ಆಗಿರುತ್ತೆ ಅಂತಂದ್ರೆ ಏನ್ ಮಾಡ್ಬೇಕು, ನಮ್ಮ ಒಳಗಿರ್ತಕ್ಕಂತಹ ಫ್ಯಾಟ್ ಅನ್ನ ಬರ್ನ್ ಮಾಡ್ಬೇಕಾಗತ್ತೆ. ಹಾಗೆ ವೇಸ್ಟ್ ಏನಿದೆ ಅದನ್ನ ಹೊರ ಕಳಿಸ್ಬೇಕಾಗತ್ತೆ. ಹಾಗೆ ಎಕ್ಸರ್ಷನ್ ಕೂಡ ಮಾನ್ಯ ಮಾಡ್ಬೇಕಾಗತ್ತೆ. ಒಬ್ಬ ಮನುಷ್ಯ ಇರ್ಬೇಕು ಅಂತಂದ್ರೆ ಅವನಿಗೆ ಫಿಸಿಯೋಲಾಜಿಕಲ್ ನೀಡ್ಸ್ ಕಂಪ್ಲೀಟ್ ಆಗ್ಬೇಕು. ಅವನಿಗೆ ಊಟ ಮಾಡಕ್ಕೆ ಏನಿರ್ಬೇಕು, ತಿನ್ನಕ್ಕೆ ಊಟ ಇರ್ಬೇಕು. ಹಾಗೇನೆ ಅವನು ಮಲ್ಗಕ್ಕೆ ಒಂದು ಜಾಗ ಇರ್ಬೇಕು. ಆತ ನಿದ್ದೆ ಮಾಡ್ಬೇಕು, ಊಟ ಮಾಡ್ಬೇಕು, ನೀರ್ ಇರ್ಬೇಕು, ಒಳ್ಳೆ ಗಾಳಿ ಇರ್ಬೇಕು. ಹಾಗೆ ಮಾನಸಿಕವಾಗಿ ಸ್ವಸ್ಥ ಇರ್ಬೇಕು. ಇದನ್ನೆಲ್ಲ ಫಸ್ಟ್ ನೀಡ್ ಫಿಸಿಯೋಲಾಜಿಕಲ್. ಒಬ್ಬ ಮನುಷ್ಯನಿಗೆ ಬೇಕಾದಂತಹ ಫಸ್ಟ್ ನೀಡ್ ಆಗಿದೆ. ಇದು ಶಾರೀರಿಕವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರ್ತಕ್ಕಂತಹ ನೀಡ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ನೀಡ್ಸ್ ಅನ್ನ ಯಾರು ಫುಲ್ಫಿಲ್ ಮಾಡ್ಕೊಂಡಿರ್ತಾರೆ ಅವ್ರು ಮಾತ್ರನೇ. ಈಗ ಎಷ್ಟೋ ಜನಕ್ಕೆ ಊಟನೇ ಇರೋದಿಲ್ಲ, ಕುಡಿಯೋ ಒಳ್ಳೆ ನೀರೇ ಇರೋದಿಲ್ಲ. ಅವ್ರಿಗೆ ಮೇನ್ ಇಂಪಾರ್ಟೆಂಟ್ ಏನಾಗಿರುತ್ತೆ ಅಂತಂದ್ರೆ ಅವರಿಗೆ ಒಳ್ಳೆ ಊಟ ಮತ್ತೆ ನೀರ್ ಸಿಕ್ಬಿಟ್ರೆ ಸಾಕಾಗಿರುತ್ತೆ. ನೆಕ್ಸ್ಟ್ ಲೆವೆಲ್ ನೋಡೋಣ. ಬಟ್ ಬೇಸಿಕ್ ಏನಿರುತ್ತೆ, ಫಸ್ಟ್ ಊಟ ಮತ್ತೆ ನೀರ್ ಸಿಗಂತಹದ್ದನೇ ಬೇಸಿಕ್ ಆಗಿರುತ್ತೆ. ಒಬ್ಬ ಮನುಷ್ಯ ಊಟ ತಿಂಡಿ ನೀರು ಎಲ್ಲವೂ ಒಳ್ಳೆ ಗಾಳಿ ಸಿಕ್ತು ಅಂತಂದ್ರೆ ಮಾತ್ರನೇ ಆ ಲೆವೆಲ್ ಇಂದ ನೆಕ್ಸ್ಟ್ ಲೆವೆಲ್ ಹೋಗ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಫಸ್ಟ್ ಲೆವೆಲ್ ಫಿಸಿಯೋಲಾಜಿಕಲ್ ನೀಡ್ಸ್. ಫಿಸಿಯೋಲಾಜಿಕಲ್ ಅಂತಂದ್ರೆ ಆತನ ಶಾರೀರಿಕಕ್ಕೆ ಸಂಬಂಧಪಟ್ಟಿದ್ದು ಅಂತ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯ್ತು. ಹಾಗಾದ್ರೆ ಸೆಕೆಂಡ್ ಲೆವೆಲ್ ಏನ್ ಹೇಳುತ್ತೆ, ಸೆಕೆಂಡ್ ನೀಡ್ಸ್ ಸೇಫ್ಟಿ ನೀಡ್ಸ್. ಏನ್ ಸೇಫ್ಟಿ ನೀಡ್ಸ್ ಅಂತಂದ್ರೆ ಆತನ ರಕ್ಷಣೆ ಅಥವಾ ಸುರಕ್ಷತೆಗೆ ಸಂಬಂಧಪಟ್ಟಿದ್ದು, ಸುರಕ್ಷತೆಗೆ ಸಂಬಂಧಪಟ್ಟಿದ್ದ ನೀಡ್ಗಳಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾವ ತರ ಅಂತಂದ್ರೆ ಫಸ್ಟ್ ಫಿಸಿಯೋಲಾಜಿಕಲ್ ಶಾರೀರಿಕವಾಗಿ ಏನ್ ಬೇಕೋ ಅದಾಯ್ತು. ನೆಕ್ಸ್ಟ್ ಆತನ ಸುರಕ್ಷೆಗೆ ಸಂಬಂಧಪಟ್ಟಿದ್ದಾಗಿದೆ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಸುರಕ್ಷತೆ ಅಂತಂದ್ರೆ ಏನು, ಅಲ್ಲಿ ಪಾಯಿಂಟ್ಸ್ ಗಳು ಬರ್ತಾ ಹೋಗುತ್ತೆ. ಸೆಕ್ಯೂರಿಟಿ ಆಫ್ ಬಾಡಿ. ಈಗ ಅವನು ಇಂಡಸ್ಟ್ರಿ ಒಳಗೆ ಯಾವ್ದೋ ಒಂದು ಕೆಲಸ ಮಾಡ್ತಿದ್ದಾನೆ ಅಂತಂದ್ರೆ ಆತನ ಬಾಡಿ ತುಂಬಾ ಚೆನ್ನಾಗಿರ್ಬೇಕು. ಬಾಡಿನೇ ಚೆನ್ನಾಗಿಲ್ಲ ಅಂತಂದ್ರೆ ಅಥವಾ ಅಲ್ಲಿ ಏನೋ ಒಂದು ಆಕ್ಸಿಡೆಂಟ್ ಆಗಿ ಏನೋ ಐಟಮ್ ಮೇಲೆ ಬಿದ್ಬಿಡ್ತು ಅಂತಂದ್ರೆ ನಮ್ಮ ಮೈ ಮೇಲೆ ನಮ್ ಪಾರ್ಟ್ ಗಳನ್ನೇ ಡ್ಯಾಮೇಜ್ ಆಗುತ್ತೆ. ಕರೆಕ್ಟಾ? ಪಾರ್ಟ್ ಗಳೇ ಡ್ಯಾಮೇಜ್ ಆಯ್ತು ಅಂತಂದಾಗ ಏನ್ ಮಾಡುತ್ತೆ, ಅವನ್ಗೆ ಲೈಫ್ ಲೀಡ್ ಮಾಡೋದು ಕಷ್ಟ ಆಗ್ತದೆ. ಹಾಗಾಗಿ ತುಂಬಾ ಏನಂತಂದ್ರೆ ಅವನ ಬಾಡಿಗೆ ಫಸ್ಟ್ ಸೆಕ್ಯೂರಿಟಿ ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಆಮೇಲೆ ಎಂಪ್ಲಾಯ್ಮೆಂಟ್. ಆತನಿಗೆ ಏನಿರ್ಬೇಕು, ಒಂದು ಬಾಡಿ ಇರ್ಬೇಕು, ಬಾಡಿ ಸೆಕ್ಯೂರ್ ಆಗಿರ್ಬೇಕು. ಹಾಗೆ ಆತನಿಗೆ ಒಂದು ಉದ್ಯೋಗ ಇರ್ಬೇಕು. ಕೆಲಸ ಇದ್ರೆ ತಾನೇ ಅವನ ಜೀವನ ನಡೆಯಕ್ಕಾಗಂತಹದ್ದು. ಫಸ್ಟ್ ಊಟ ತಿಂಡಿ ಏನು ಫಿಸಿಯೋಲಾಜಿಕಲ್ ಶಾರೀರಿಕವಾಗಬೇಕು ಅದನ್ನ ಫಿಲ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಬಂದ ಅವನೇನು ಸೇಫ್ಟಿಗೆ, ಅವನ ಸುರಕ್ಷತೆಗೆ ಸಂಬಂಧಪಟ್ಟಿದ್ದಾಗಿದ್ದು ಅವನ ಬಾಡಿ ತುಂಬಾ ಚೆನ್ನಾಗಿ ಸುರಕ್ಷಿತವಾಗಿರ್ಬೇಕು ಅವನ್ ಎಲ್ಲೇ ಇರ್ಲಿ. ಹಾಗೆ ಅವನಿಗೊಂದು ಕೆಲಸ ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಎಂಪ್ಲಾಯ್ಮೆಂಟ್ ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ರಿಸೋರ್ಸ್ ಆಫ್ ಮೊರಾಲಿಟಿ. ಅವನಿಗೆ ಏನು ಮೊರಾಲಿಟಿ ಅಂತಂದ್ರೆ ನೈತಿಕವಾಗಿ ಇರ್ತಕ್ಕಂತಹದ್ದು ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಆತ ಒಳ್ಳೆ ನಡವಳಿಕೆ ಇರ್ತಕ್ಕಂತಹವನು ಆಗಿರ್ಬೇಕು, ನೈತಿಕವಾಗಿರ್ಬೇಕು ಎಲ್ಲೇ ಇದ್ರು ಅಂತ ಅಂದ್ಬಿಟ್ಟು, ಯಾರ ಜೊತೆ ಇದ್ರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ನೆಕ್ಸ್ಟ್ ಏನು, ದ ಫ್ಯಾಮಿಲಿ. ಆತನ ಫ್ಯಾಮಿಲಿ ಏನಿದೆ ಅದು ಸೇಫ್ಟಿ ಆಗಿರ್ಬೇಕು. ಈಗ ಫ್ಯಾಮಿಲಿ ಬಿಟ್ಟು ಬೇರೆ ಕಡೆ ಎಲ್ಲ ತುಂಬಾ ಕಷ್ಟಪಟ್ಟು ಬಂದು ಕೆಲಸಗಳನ್ನ ಮಾಡ್ತಿರ್ತಾರೆ. ಏನಕ್ ಮಾಡ್ತಿರ್ತಾರೆ,
ಮನೆಯಲ್ಲಿ ಇರ್ತಕ್ಕಂಥವ್ರು ಸೇಫ್ ಆಗಿರ್ಲಿ ಅಂತ ಅಂದ್ಬಿಟ್ಟು ಇವ್ರಿಗೆ ಎಷ್ಟೇ ಕಷ್ಟ ಆಗ್ಲಿ ಇವ್ರು ಅವ್ರನ್ನ ಕರ್ಕೊ ಹೋಗ್ತಾರೆ, ಕೆಲವು ಟೈಮ್ ಕರ್ಕೊ ಹೋಗಂಗಿಲ್ಲ. ಯಾಕಂತಂದ್ರೆ ಬಂದು ಅಲ್ಲಿ ಚಾಲೆಂಜಸ್ ಗಳನ್ನ ಫೇಸ್ ಮಾಡೋದು ಬೇಡ, ಇವ್ರು ಇಲ್ಲೇ ಇದ್ದು ಕೆಲಸಗಳನ್ನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೇಫ್ ಆಗಿರ್ಲಿ ಅಂತ ಅಂದ್ಬಿಟ್ಟು ಅವ್ನ ಫ್ಯಾಮಿಲಿನ ಸೇಫ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಹಾಗಾಗಿ ಇನ್ನ ಏನಂತಂದ್ರೆ ಆತನ ಹೆಲ್ತ್ ಚೆನ್ನಾಗಿದ್ರೆ ತಾನೇ ಎಂಪ್ಲಾಯ್ಮೆಂಟ್ ಎಲ್ಲ ಮಾಡಕ್ಕಾಗೋದು. ಹಾಗಾಗಿ ಹೆಲ್ತ್ ಅಂತ ಅನ್ನೋದುವೆ ಅವನ ಸೇಫ್ಟಿಗೆ ಸಂಬಂಧಪಟ್ಟಿದ್ದಾಗಿದೆ. ಹಾಗೆ ಫೈನಲಿ ಆತನ ಪ್ರಾಪರ್ಟಿ, ಆತ ಏನಾಯ್ತು ಒಂದು ಬೇಸಿಕ್ ನೀಡ್ಸ್ ಗಳಾದಂತಹ ಊಟ, ನೀರು, ನಿದ್ರೆ ಇವನ್ನೆಲ್ಲ ಮುಗಿಸ್ಕೊಂಡ್ ಆದ್ಮೇಲೆ ತಾನೇ ನೆಕ್ಸ್ಟ್ ಲೆವೆಲ್ ಬಂದಿದ್ದು. ನೆಕ್ಸ್ಟ್ ಲೆವೆಲ್ ಅಂತಂದ್ರೆ ಒಂದ್ ಕೆಲಸ ಇರ್ಬೇಕು, ಆತನ ಆರೋಗ್ಯ ಚೆನ್ನಾಗಿರ್ಬೇಕು, ಅವ್ನ ಪೇರೆಂಟ್ಸ್ ಗಳ ಜೊತೆ ಅವನ ಫ್ಯಾಮಿಲಿ ತುಂಬಾ ಚೆನ್ನಾಗಿರ್ಬೇಕು, ಹಾಗೇನೆ ಆತನಿಗೆ ಮೊರಾಲಿಟಿ ತುಂಬಾ ಚೆನ್ನಾಗಿರೋ ನೈತಿಕವಾಗಿರ್ಬೇಕು, ಹಾಗೆ ಅವನ ಬಾಡಿ ತುಂಬಾ ಚೆನ್ನಾಗಿರ್ಬೇಕು. ಇದ್ರ ಜೊತೆಗೆ ಆತನಿಗೆ ಒಂದು ಪ್ರಾಪರ್ಟಿ ಇರ್ಬೇಕು. ಪ್ರಾಪರ್ಟಿ ಅಂತಂತಂದ್ರೆ ಅವನು ಒಂದು ಹುಡ್ಕಲ್ಬೇಕಲ್ವಾ, ಅವನು ಇರ್ಬೇಕಲ್ವಾ, ಜೀವನ ಮಾಡಿಸ್ಬೇಕು ಅಂತಂತಂದ್ರೆ ಆತನಿಗೆ ಒಂದು ಜಾಗ ಇರ್ಬೇಕಾಗತ್ತೆ, ಆ ಪ್ರಾಪರ್ಟಿ ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಒಬ್ಬ ಮನುಷ್ಯನ ಬೇಸಿಕ್ ನೀಡ್ ಗಳಾದಂತಹ ಫಿಸಿಯೋಲಾಜಿಕಲ್ ನೀಡ್ ಗಳನ್ನ ಫಿಲ್ ಆದ್ಮೇಲೆ ಮನುಷ್ಯ ಸೆಕೆಂಡ್ ಲೆವೆಲ್ ಆದಂತಹ ಸೇಫ್ಟಿಗೆ ಬಂದ್ ನಿಲ್ತಾನೆ. ಸೇಫ್ಟಿಯಲ್ಲಿ ಯಾವಾಗ ಆ ಲೆವೆಲ್ ಅಲ್ಲಿ ಸ್ಯಾಟಿಸ್ಫೈ ಆಗ್ತಾರೆ ನೆಕ್ಸ್ಟ್ ಲೆವೆಲ್ ಹೋಗ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ನೆಕ್ಸ್ಟ್ ಲೆವೆಲ್ ಯಾವುದು ಅಂತ ಅಂದ್ಬಿಟ್ಟು ನೋಡೋಣ. ಲವ್ ಅಥವಾ ಬಿಲಾಂಗಿಂಗ್ನೆಸ್. ಏನು ಸಂಬಂಧಗಳಿಗೆ ಇದು ಸಂಬಂಧಪಟ್ಟಿತ್ತು. ಸಂಬಂಧಗಳಿಗೆ ಲವ್ ಅಥವಾ ಬಿಲಾಂಗಿಂಗ್ನೆಸ್ ಅಂತ ಹೇಳ್ತಾರೆ. ಮೂರನೇ ಲೆವೆಲ್ ಏನು, ಒಬ್ಬ ಮನುಷ್ಯ ಊಟ, ತಿಂಡಿ ಮತ್ತೆ ನಿದ್ರೆ ಎಲ್ಲವೂ ಆಗ್ತಿದೆ, ಫಿಸಿಯೋಲಾಜಿಕಲ್ ನೀಡ್ಗಳು ಫುಲ್ಫಿಲ್ ಆಗ್ತಿದೆ ಅಂತಂದ್ರೆ ಆತ ಸೇಫ್ಟಿಗೆ ಬರ್ತಾನೆ. ಆತನ ಫ್ಯಾಮಿಲಿ ಸೇಫ್ ಆಗಿರ್ಬೇಕಾಗತ್ತೆ, ಅವ್ನ ಬಾಡಿ ಸೇಫ್ ಆಗಿರ್ಬೇಕಾಗತ್ತೆ, ಅವ್ನಿಗೆ ಒಳ್ಳೆ ಎಜುಕೇಶನ್ ಏನಾಗಿರ್ಬೇಕಾಗತ್ತೆ, ಅವ್ನ್ ಮಾರಲ್ ಆಗಿರ್ಬೇಕಾಗ್ತದೆ, ಹಾಗೇನೆ ಅವನ ಪ್ರಾಪರ್ಟಿ ಇರ್ಬೇಕಾಗತ್ತೆ, ಹಾಗೇನೆ ಅವನ್ಗೆ ರಿಸೋರ್ಸ್ ಇರ್ಬೇಕಾಗತ್ತೆ. ಸೊ ಈ ತರ ಎಲ್ಲಾನು ಹೇಳ್ತಾ ಇದ್ರೆ ಹೆಲ್ತ್ ಚೆನ್ನಾಗಿರ್ಬೇಕಾಗತ್ತೆ. ಸೊ ಎರಡನೇ ಲೆವೆಲ್ ನ ರೀಚ್ ಆದ್ಮೇಲೆ ಅವನು ಮೂರನೇ ಲೆವೆಲ್ ಹೋಗ್ತಾನೆ. ಅದ್ ಯಾವ ಲೆವೆಲ್ ಅಂತಂದ್ರೆ ಲವ್ ಅಥವಾ ಬಿಲಾಂಗಿಂಗ್ನೆಸ್ ಅಂತ ಹೇಳ್ತಾರೆ. ಏನು ಲವ್ ಅಥವಾ ಬಿಲಾಂಗಿಂಗ್ನೆಸ್ ಅಂತಂದ್ರೆ ಆತರ ಪೇರೆಂಟ್ಸ್ ಗಳ ಜೊತೆ ತುಂಬಾ ಚೆನ್ನಾಗಿ ಇರ್ಬೇಕಾಗತ್ತೆ, ಅವನ ಫ್ರೆಂಡ್ಸ್ ಆಗಿರ್ಲಿ, ಅವನ ಫ್ಯಾಮಿಲಿ ಆಗಿರ್ಲಿ, ಅವ್ರ ಜೊತೆ ಎಲ್ಲ ಚೆನ್ನಾಗಿ ಇರ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗೇನೆ ಅವನು ಒಂದು ಲೆವೆಲ್ಗೆ ರೀಚ್ ಆದ್ಮೇಲೆ ಆತನು ಕೂಡ ಒಂದು ಮದುವೆಯನ್ನ ಮಾಡ್ಕೊಂಡು ಅವನ ಫ್ಯಾಮಿಲಿಯನ್ನ ತುಂಬಾ ಚೆನ್ನಾಗಿ, ಮಕ್ಕಳ ಜೊತೆನೂ ತುಂಬಾ ಚೆನ್ನಾಗಿ ಇರ್ಬೇಕಾಗತ್ತೆ. ಆ ಪ್ರೀತಿ ಸಂಬಂಧಗಳಿಗೆ ಸಂಬಂಧಪಟ್ಟಂತಹದ್ದು ಮೂರನೇ ಲೆವೆಲ್ ಆಗಿದೆ ಅಂತ ಅಂದ್ಬಿಟ್ಟು ಅಬ್ರಾಹಿಂ ಮಾಸ್ಲೋಸ್ ಮೂರನೇ ಲೆವೆಲ್ ಅಲ್ಲಿ ಹೇಳ್ತಾ ಇದಾರೆ. ಯಾವ ವ್ಯಕ್ತಿ ಮೊದಲನೇ ಲೆವೆಲ್ ದಾಟ್ತಾನೆ ಎರಡನೇ ಲೆವೆಲ್ ಬರ್ತಾನೆ, ಎರಡನೇ ಲೆವೆಲ್ ದಾಟಿದ್ದು ಮೂರನೇ ಲೆವೆಲ್ ಬರ್ತಾನೆ, ಮೂರನೇ ಲೆವೆಲ್ ದಾಟಿ ನಾಲ್ಕನೇ ಲೆವೆಲ್ಗೆ ಹೋಗ್ತಾನೆ. ಅದನ್ನೇ ಎಸ್ಟೀಮ್ ಅಂತ ಕರೀತಾರೆ. ಏನು ಎಸ್ಟೀಮ್ ಅಂದ್ರೆ ಗೌರವ. ಮೂರನೇ ಲೆವೆಲ್ ಯಾವುದು, ಗೌರವಗಳಿಗೆ ಸಂಬಂಧಪಟ್ಟಿರುವಂತಹದ್ದಾಗಿರುತ್ತೆ. ಏನು ಗೌರವ ಅಂತಂತಂದ್ರೆ ಸೆಲ್ಫ್ ಎಸ್ಟೀಮ್. ಏನು ಆತ ತನಿಗ್ ತಾನು ಫಸ್ಟ್ ಗೌರವವನ್ನ ಕೊಟ್ಕೋಬೇಕು. ಬೇರೆಯವ್ರು ಫಸ್ಟ್ ಅವನ ಮೇಲೆ ಅವನಿಗೆ ಗೌರವ ಇಲ್ಲ ಅಂತಂದ್ರೆ ಏನಾರ ಕೆಲಸಗಳನ್ನ ಮಾಡಕ್ಕಾಗತ್ತಾ? ಖಂಡಿತ ಇಲ್ಲ. ಅವನ ಮೇಲೆ ಫಸ್ಟ್ ಗೌರವವನ್ನ ಇಟ್ಕೊಳ್ಬೇಕಾಗತ್ತೆ. ಕಾನ್ಫಿಡೆನ್ಸ್, ಅವನಿಗೆ ಧೈರ್ಯ ಇರ್ಬೇಕಾಗತ್ತೆ. ನನ್ನ ಕೈಲಿಂದ ಎಲ್ಲವನ್ನು, ನನ್ನ ಕೈಯಲ್ಲಿ ಏನೇನ್ ಸಾಧ್ಯ ಅವನ್ನೆಲ್ಲ ಮಾಡ್ತೀನಿ ಅಂತ ಅವ್ನ್ ಏನ್ ಕೆಲಸ ಮಾಡ್ತಾನೆ ಫಸ್ಟ್ ಅವನಿಗೆ ಅವನ ಮೇಲೆ ನಂಬಿಕೆ ಇರ್ಬೇಕಾಗತ್ತೆ. ಆ ಕಾನ್ಫಿಡೆನ್ಸ್ ಇರ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಏನು ಅದಾದ್ಮೇಲೆ ಅಚೀವ್ಮೆಂಟ್, ಅವನು ಏನು ಟಾರ್ಗೆಟ್ ಇಟ್ಕೊಳ್ತಾನೆ ಅದನ್ನ ಆತ ಅಚೀವ್ಮೆಂಟ್ ನ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಹಾಗಾದ್ಮೇಲೆ ಇನ್ನು ಫೈನಲ್ ಆಗಿ ಏನು, ರೆಸ್ಪೆಕ್ಟ್ ಆಫ್ ಅದರ್ಸ್ ಅಂಡ್ ರೆಸ್ಪೆಕ್ಟ್ ಬೈ ಅದರ್ಸ್. ಏನು ಗೌರವವನ್ನ ಒಬ್ರು ಕೊಟ್ಟು ಆತನು ಗೌರವವನ್ನು ತಗೊಳ್ಬೇಕು ಅನ್ನೋದು ಯಾವುದು ಎಸ್ಟೀಮ್, ಗೌರವಕ್ಕೆ ಸಂಬಂಧಪಟ್ಟಂತಹ ನಾಲ್ಕನೇ ಲೆವೆಲ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ವ್ಯಕ್ತಿ ಒಂದಾದ್ಮೇಲೆ ಇನ್ನೊಂದು ಸ್ಟೇಜ್, ಇನ್ನೊಂದಾದ್ಮೇಲೆ ಇನ್ನೊಂದು ಸ್ಟೇಜ್, ಹಾಗೇನೆ 4 ಸ್ಟೇಜ್ ಗಳನ್ನ ದಾಟ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ರೆ. ಹಾಗೆ ಫೈನಲ್ ಆಗಿ ಇರ್ತಕ್ಕಂತಹ ಒಂದು ಸ್ಟೇಜ್ ಅನ್ನ ಹೇಳ್ತಾರೆ. ಆ ಸ್ಟೇಜ್ ಯಾವುದು, ಸೆಲ್ಫ್ ಆಕ್ಚುಯಲೈಸೇಷನ್. ಸೆಲ್ಫ್ ಆಕ್ಚುಯಲೈಸೇಷನ್ ಅಂತಂದ್ರೆ ಏನು, ಸ್ವಯಂ ಬರ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಸ್ವಯಂ ಏನ್ ಹೇಳ್ತಾರೆ, ವಾಸ್ತವೀಕರಣ. ಏನು ವಾಸ್ತವೀಕರಣ ಅಂತಂದ್ರೆ ಇರ್ತಕ್ಕಂತಹ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಒಬ್ಬ ಫಸ್ಟ್ ಬೇಸಿಕಲ್ ಏನಿತ್ತು, ಆತನಿಗೆ ಊಟ ತಿಂಡಿ ನಿದ್ರೆನೆ ಮೇನ್ ಆಗಿತ್ತು. ಬೇಸಿಕ್ ನ ಮುಗಿಸಾದ್ಮೇಲೆ ಅವ್ನಿಗೆ ಎಲ್ಲಿಗೆ ಬಂದ, ಸೇಫ್ಟಿ ಇತ್ತು, ಅವ್ನ ಫ್ಯಾಮಿಲಿ, ಅವ್ನ ಬಾಡಿ, ಮತ್ತೆ ಅವ್ನ ಹೆಲ್ತ್ ಅವೆಲ್ಲ ಚೆನ್ನಾಗಿರ್ಬೇಕು, ಅವ್ನಿಗೊಂದ್ ಕೆಲಸ ಇರ್ಬೇಕು ಅನ್ನೋದು. ಮೂರನೇ ಲೆವೆಲ್ಗೆ ಎಲ್ಲಿ ಬಂದ ಆತ, ಲವ್ ಮತ್ತೆ ಬಿಲಾಂಗಿಂಗ್ನೆಸ್ ಅಂತಂದ್ರೆ ಪ್ರೀತಿ. ಆತನ ಒಂದು ಫ್ಯಾಮಿಲಿ ಚೆನ್ನಾಗಿರ್ಬೇಕು, ಹಾಗೆ ಫ್ರೆಂಡ್ಶಿಪ್ ಬೆಟಾಲಿಯನ್ ಜೊತೆ ತುಂಬಾ ಚೆನ್ನಾಗಿರ್ಬೇಕು, ಅದನ್ನ ಬಿಲಾಂಗಿಂಗ್ನೆಸ್ ಅಂತ ಅಂತಂದ್ರು. 4ನೇ ಲೆವೆಲ್ ಏನಂತಂದ್ರೆ ಎಸ್ಟೀಮ್, ಗೌರವಕ್ಕೆ ಸಂಬಂಧಪಟ್ಟಿದ್ದು, ಗೌರವವನ್ನ ತಗೊಂಡು ಗೌರವವನ್ನ ಕೊಡ್ಬೇಕಾಗಿದ್ದು ಅಂತ ಅಂದ್ಬಿಟ್ಟು. 5ನೇ ಸ್ಟೇಜ್ ಏನಂತಂದ್ರೆ ಸೆಲ್ಫ್ ಆಕ್ಚುಯಲೈಸೇಷನ್. ಇದು ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಇರ್ತಕ್ಕಂತಹ ಒಂದು ಏನಾಗಿದೆ, ಹೈರಾರ್ಕಿ, ನೀಡ್ ಹೈರಾರ್ಕಿ ಆಗಿದೆ.
ಏನ್ ಸೆಲ್ಫ್ ಆಕ್ಚುಯಲೈಸೇಷನ್ ಅಂತಂದ್ರೆ ಇರ್ತಕ್ಕಂತಹ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಂಡು ಅವನು ಜೀವನವನ್ನ ನಡೆಸಬೇಕಾಗುತ್ತೆ. ಅದೇ ಟಾಪ್ ಮೋಸ್ಟ್ ಇದು ಅಂತ ಹೇಳ್ತಾರೆ. ಮೊರಾಲಿಟಿ ಅಂತಂದ್ರೆ ಏನ್ ಮೊರಾಲಿಟಿ? ನೈತಿಕವಾಗಿರ್ಬೇಕಾಗುತ್ತೆ. ನೈತಿಕವಾಗಿರ್ಬೇಕಾಗುತ್ತೆ. ಯಾವುದೇ ಸುಳ್ಳು ಮೋಸವನ್ನ ಮಾಡ್ಲಾರ್ದಂಗೆ ಆತ ಜೀವನವನ್ನ ನಡೆಸಬೇಕಾಗುತ್ತೆ. ಕ್ರಿಯೇಟಿವಿಟಿ ಏನು? ಕ್ರಿಯೇಟಿವಿಟಿ ಅಂತಂದ್ರೆ ಸೃಜನಾತ್ಮಕವಾಗಿರ್ಬೇಕಾಗುತ್ತೆ. ಸೃಜನಾತ್ಮಕನಾಗಿರ್ಬೇಕು. ಏನು? ಕೆಲವರು ನಿಮ್ಮ ಕ್ಲಾಸ್ಗಳಲ್ಲೇ ಆಗ್ಲಿ ಎಲ್ಲರಿಗಿಂತಲೂ ಕೆಲವರು ತುಂಬಾ ಇನ್ನೋವೇಟಿವ್ ಆಗಿರ್ತಾರೆ, ತುಂಬಾ ಡಿಫ್ರೆಂಟ್ ಆಗಿರ್ತಾರೆ. ಏನಕ್ಕೆ ಅಂತಂತಂದ್ರೆ ಅವರು ಯೋಚನೆ ಮಾಡ್ತಕ್ಕಂತಹ ಮತ್ತೆ ಅವರು ಆಕ್ಷನ್ ನ ತಗೊಳ್ತಕ್ಕಂತಹ ಏನಿರುತ್ತಲ್ಲ ಪ್ರೊಬಬಿಲಿಟಿ, ಅದು ಬೇರೆಯವ್ರಿಗಿಂತ ತುಂಬಾ ಯುನೀಕ್ ಆಗಿರುತ್ತೆ. ಹಾಗಾಗಿ ಅವರು ಕ್ರಿಯೇಟಿವ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಕ್ರಿಯೇಟಿವಿಟಿ ಮನುಷ್ಯನಲ್ಲಿ ಇರ್ತಾರೆ. ಸ್ಪಾಂಟೇನಿಟಿ ಏನ್? ಸ್ಪಾಂಟೇನಿಟಿ ಅಂತಂದ್ರೆ ಸ್ವಾಭಾವಿಕವಾಗಿ ಇರ್ತಕ್ಕಂತಹದ್ದು. ಯಾವುದೇ ಹಮ್ಮು ಬಿಮ್ಮುಗಳನ್ನ ತೋರಿಸ್ಲಾರ್ದಂಗೆ ಅವನು ಏನ್ ಸ್ವಭಾವ ಇದೆ ಅದೇ ತರನೇ ಜೀವನವನ್ನ ನಡೆಸ್ತಕ್ಕಂತಹದ್ದಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಏನು? ಪ್ರಾಬ್ಲಮ್ ಸಾಲ್ವಿಂಗ್. ಆತ ಯಾವುದೇ ರೀತಿಯಾದಂತಹ ಜೀವನದಲ್ಲೇ ಕಷ್ಟ ಬರ್ಲಿ ಅಥವಾ ಆರ್ಗನೈಸೇಷನ್ ಅಲ್ಲೇ ಕಷ್ಟ ಏನಾದ್ರು ಪ್ರಾಬ್ಲಮ್ಗಳು ಸೇವ್ ಮಾಡ್ತಾರೆ ಅಂತಂದ್ರೆ, ಪ್ರಾಬ್ಲಮ್ಗಳು ಫೇಸ್ ಆಗ್ತಿದೆ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ನ ಹೇಗೆ ಕಂಡ್ಕೊಳ್ಬೇಕು. ಈಗ ಬೇರೆಯವ್ರ ಮೇಲೆ ಏನು ರೇಗಕ್ಕಿಂತ ಆ ಪ್ರಾಬ್ಲಮ್ ಬಂದಿರುತ್ತೆ, ಪ್ರಾಬ್ಲಮ್ಗೆ ಏನ್ ಸೊಲ್ಯೂಷನ್ ಅನ್ನ ಕಲ್ಕೊಳ್ಬೇಕಾಗಿರುತ್ತೆ ಅನ್ನೋದು ಅದು ಸೆಲ್ಫ್ ಆಕ್ಚುಯಲೈಸೇಷನ್ ಲಾಸ್ಟ್ ಸ್ಟೇಜ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಲಾಕ್ ಆಫ್ ಪ್ರೆಜುಡೀಸ್. ಏನ್ ಪ್ರೆಜುಡೀಸ್ ಅಂತಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಕಿರುಕುಳಗಳು ಆಗದೆ ಇರೋಂತ ಹಂಗೆ. ಈಗ ಆರ್ಗನೈಸೇಷನ್ ಒಳಗೆ ಇರ್ಲಿ ಯಾವುದೇ ರೀತಿಯ ಬೇರೆಯವ್ರಿಗೆಲ್ಲ ಯಾರಿಗೂ ಮನಸ್ತಾಪಗಳು ಆಗದೆ ಇರಂಗೆ, ಯಾವ ಪ್ರೋಸೆಸ್ ಕೆಟ್ಟೋಗದೆ ಇರಂಗೆ, ಯಾವ ಕೆಲಸಗಳು ನಿಂತ್ಕೊಳ್ದೆ ಇರೋದಂಗೆ ಕ್ಲೀನ್ ಆಗಿ ಸ್ಮೂತ್ ಆಗಿ ಕೆಲಸಗಳನ್ನ ರನ್ ಮಾಡಿಸ್ಕೊಂಡು ಹೋಗ್ತಕ್ಕಂತಹದ್ದಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಫೈನಲ್ ಆಗಿ ಅಕ್ಸೆಪ್ಟೆನ್ಸ್ ಆಫ್ ಫ್ಯಾಕ್ಟ್. ಫೈನಲ್ ಆಗಿ ಏನು? ಆತ ರಿಯಾಲಿಟಿ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು ಜೀವನವನ್ನ ನಡೆಸಬೇಕಾಗುತ್ತೆ. ಒಂದು ಆರ್ಗನೈಸೇಷನ್ ಯಾವ ತರ ಇರುತ್ತೆ ಅದಕ್ಕೆ ತಕ್ಕನಾಗಿ ಆತ ರೆಸ್ಪಾಂಡ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇದು ಮಾಸ್ಲೋಸ್ ಅವರ ನೀಡಿದಂತಹ ಏನು ನೀಡ್ ಥಿಯರಿ ಆಗಿದೆ. ಈ ನೀಡ್ ಥಿಯರಿಯಲ್ಲಿ 5 ಸ್ಟೇಜಸ್ ಗಳಿದೆ. ಮನುಷ್ಯ ಒಂದು ಸ್ಟೇಜ್ ಆದ್ಮೇಲೆ ಇನ್ನೊಂದು ಸ್ಟೇಜ್, ಇನ್ನೊಂದು ಸ್ಟೇಜ್ ಆದ್ಮೇಲೆ ಇನ್ನೊಂದು ಸ್ಟೇಜ್, ಹೀಗೆ ಮುಂದುವರಿತಾ ಹೋಗ್ತಾನೆ. ಇದನ್ನೇ ಹೈರಾರ್ಕಿ ನೀಡ್ ಥಿಯರಿ ಅಂತ ಹೇಳ್ತಾರೆ ಅನ್ನೋದು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದೀನಿ ಗೈಸ್. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ಕೇಳಿ, ನಾನು ಕ್ಲಾರಿಫಿಕೇಶನ್ ನ ಕೊಡ್ತೀನಿ. ಸೊ ಇದನ್ನ ಹಾಗೇನೆ ನಾನು ಹೇಳಿದ್ನಲ್ಲ, ಹಾಗೆ ನಿಮ್ಮ ಕಸಿನ್ಗಳು ಅಥವಾ ರಿಲೇಟಿವ್ಸ್ ಯಾರು ವರ್ಕ್ ಮಾಡ್ತಿದಾರೆ ಅಂದ್ರೆ ಕಳಿಸಿ, ನಿಜವಾಗ್ಲೂ ಅವ್ರಿಗೆ ನೋಡಕ್ ಹೇಳಿ, ರೆಕಮೆಂಡ್ ಮಾಡಕ್ ಹೇಳಿ. ಆಗ ಅವ್ರಿಗೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಓ ಇದನ್ನ ಯಾರೋ ಮುಂಚೆನೆ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಐಡಿಯಾ ಸಿಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಈ ಕಾನ್ಸೆಪ್ಟ್ ಎಲ್ಲ ನಮ್ಮ ಉಪನಿಷತ್ಗಳು ವೇದಗಳಲ್ಲೇ ಇದೆ. ಬಟ್ ಆದ್ರೆ ಮಾಡ್ರನ್ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಈ ತರ ತಿಳ್ಕೊಳ್ಬೇಕಾಗತ್ತೆ. ಮಾಸ್ಲೋ ಅಂತ ಅವರು ಇನ್ನೂ ಬಹಳಷ್ಟು ಜನ, ಅಬ್ರಹಂ ಮಾಸ್ಲೋ, ಕ್ಲೈಟನ್ ಆಲ್ರೆಫರ್, MC ಜಾರ್ಜ್, ಈ ತರ ಬಹಳಷ್ಟು ಇನ್ನೂ 10 ಜನ ಮೋಟಿವೇಶನ್ ಬಗ್ಗೆ ಬೇರೆ ಬೇರೆ ಥಿಯರಿಗಳನ್ನ ಕೊಟ್ಟಿದ್ದಾರೆ. ಬಟ್ ನಿಮಗೆ ಮಾಸ್ಲೋಸ್ ಒಂದು ಥಿಯರಿನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಟ್ಟಿದ್ದಾರೆ. ಅರ್ಥ ಆಯ್ತು ಅಂತ ನಾನು ಕಲ್ತೀನಿ. ಹಾಗಾದ್ರೆ ಈಗ ಏನು ಹೈರಾರ್ಕಿ ನೀಡ್ ಥಿಯರಿ ಹೇಳಿದ್ನಲ್ಲ, ಅದು ಯಾವ ಲೆವೆಲ್ ಆದ್ಮೇಲೆ ಯಾವ ಲೆವೆಲ್ ನ ರೀಚ್ ಆಗ್ತಾರೆ ಅಂತ ಅಂದ್ಬಿಟ್ಟು ಅರ್ಥ ಆಗೋಯ್ತು. ಆದ್ರೆ ಅದಕ್ಕಿಂತ ಮುಂಚೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ಈ ಥಿಯರಿಗೆ ಸಂಬಂಧಪಟ್ಟಂತ ಮಾಸ್ಲೋಸ್ ಹೈರಾರ್ಕಿ ನೀಡ್ಗೆ ಸಂಬಂಧಪಟ್ಟಂತೆ ಅವರೊಂದು ಅಸಂಪ್ಷನ್ ನ ಕೊಡ್ತಾರೆ. ಏನ್ ಅಸಂಪ್ಷನ್ ಅಂತಂದ್ರೆ ಊಹೆ ಅಥವಾ ಕಲ್ಪನೆಗಳನ್ನ ನೀಡ್ತಾರೆ. ಈ ಕಲ್ಪನೆ ಹೈರಾರ್ಕಿ ನೀಡ್ಗಿಂತ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡಿ. ಇಲ್ಲಿ ಕೆಲವು ಪಾಯಿಂಟ್ ಗಳನ್ನೇ ನೋಡ್ತಾ ಹೋದಾಗ ಕಂಪ್ಲೀಟ್ ಆಗಿ ಅರ್ಥ ಹೋಗುತ್ತೆ. ಫಸ್ಟ್ ಪಾಯಿಂಟ್, ಪೀಪಲ್ ಬಿಹೇವಿಯರ್ ಬೇಸ್ಡ್ ಆನ್ ದೇರ್ ನೀಡ್ಸ್. ಮನುಷ್ಯ ಯಾವ ನೀಡ್ ಅಲ್ಲಿ ಇರ್ತಾನೆ ಅದ್ರ ಮೇಲೆ ಅವನ ಬಿಹೇವಿಯರ್ ಡಿಪೆಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಎಕ್ಸಾಂಪಲ್ ನೋಡಿ, ಇಲ್ಲಿ ಯಾವ್ದೋ ಒಬ್ಬ ವ್ಯಕ್ತಿಗೆ ಫಿಸಿಯೋಲಾಜಿಕಲ್ ಫಸ್ಟ್ ಸ್ಟೇಜ್ ಅಲ್ಲೇ ಇದಾನೆ ಅಂತಂದ್ರೆ ಆತ ಫಸ್ಟ್ ಸ್ಟೇಜ್ ನ ನೀಡ್ ನ ಫಿಲ್ ಮಾಡ್ಕೊಳ್ಳದೆ ಅವನ ಜೀವನದ ಫಸ್ಟ್ ಗುರಿಯಾಗಿರುತ್ತೆ. ಕೆಲವು ವ್ಯಕ್ತಿಗಳು ಆಗ್ಲೇ ಬಿಲಾಂಗಿಂಗ್ನೆಸ್ 3ನೇ ಸ್ಟೇಜ್ ಅಲ್ಲಿ ಇರ್ತಾರೆ. ಅವರು ಮೇಲ್ಗಡೆ ಲೆವೆಲ್ ಹೋಗ್ಲಿಕ್ಕೆ ಯಾವತ್ತೂ ಟ್ರೈ ಮಾಡ್ತಾ ಇರ್ತಾರೆ. ಕೆಳಗಡೆ ಲೆವೆಲ್ ಬರಕ್ ಇಷ್ಟ ಪಡ್ತಾರ? ಖಂಡಿತ ಇಲ್ಲ. ಯಾಕಂದ್ರೆ ಅವ್ರಿಗೆ ಫೇಸ್ ಆಗಿರೋದಿಲ್ಲ. ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕೇ ಹೊರತು ಕೆಳಗಡೆ ಲೆವೆಲ್ಗೆ ಬರಕ್ಕೆ ಅವ್ರು ಯಾರು ಇಷ್ಟ ಪಡೋದಿಲ್ಲ. ಸೊ ಏನ್ ಹೇಳ್ತಾ ಇದಾರೆ ಅಲ್ಲಿ ಪಾಯಿಂಟ್ ಅಲ್ಲಿ, ಒಬ್ಬ ಮನುಷ್ಯನ ಅವನ ಬಿಹೇವಿಯರ್ ಏನಿದೆಯಲ್ಲ, ಆತನ ವ್ಯಕ್ತಿತ್ವ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದ್ರೆ ಅವನು ಯಾವ ಸ್ಟೇಜ್ ಅಲ್ಲಿ ಇದ್ದಾನೆ, ಯಾವ ನೀಡ್ ಅವನಿಗೆ ತುಂಬಾ ಇಂಪಾರ್ಟೆಂಟ್ ಆಗಿ.
ಫಸ್ಟ್ ನೀಡ್ ಅಲ್ಲಿ ಇದಾನ, ಸೆಕೆಂಡ್ ಸ್ಟೇಜ್ ಅಲ್ಲಿ ಇದಾನ, ಮೂರನೇ ಸ್ಟೇಜ್ ಅಲ್ಲಿ ಇದಾನ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸ್ಯಾಟಿಸ್ಫ್ಯಾಕ್ಷನ್ ಆನ್ ಸಚ್ ನೀಡ್ ಇನ್ಫ್ಲೂಯೆನ್ಸ್ ದೇ ಬಿಹೇವಿಯರ್. ಆ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಆದಾಗ ಮಾತ್ರನೇ ಆತನ ಬಿಹೇವಿಯರ್ ತುಂಬಾ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನು, ಪೀಪಲ್ಸ್ ನೀಡ್ಸ್ ಆರ್ ಇನ್ ಹೈರಾರ್ಕಿಯಲ್ ಆರ್ಡರ್. ಏನ್ ಹೇಳ್ತಿದ್ರೆ, ವ್ಯಕ್ತಿಗಳ ನೀಡ್ಸ್ ಗಳು, ಅವರ ಬೇಡಿಕೆಗಳು ಅವರ ಹೈರಾರ್ಕಿ ಯಾವ್ದಿದೆಯಲ್ಲ, ಸ್ಟೇಜ್ ಗಳಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ಬೇಸಿಕ್ ನೀಡ್ ಟು ಅದರ್ ಹೈಯರ್ ಲೆವೆಲ್ ನೀಡ್ಸ್. ಏನಾಗುತ್ತೆ, ಫಸ್ಟ್ ಆತ ಊಟ ತಿಂಡಿಯಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೈರಾರ್ಕಿಯಲ್ ಸ್ಟ್ಯಾಂಡರ್ಡ್ ಅಲ್ಲಿ ಆತ ಮುಂದುವರಿಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮೂರನೇದೇನು, ಎ ಸ್ಯಾಟಿಸ್ಫೈಡ್ ನೀಡ್ ಕ್ಯಾನ್ ನೋ ಲಾಂಗರ್ ಮೋಟಿವೇಟ್ ಪರ್ಸನ್. ಎಲ್ಲ ಲೆವೆಲ್ ಗಳನ್ನ ಯಾರು ಸ್ಯಾಟಿಸ್ಫೈ ಮಾಡ್ಬಿಟ್ಟಿದಾರಲ್ಲ ಅವ್ರಿಗೆ ಏನು ಮೋಟಿವೇಶನ್ ಸಿಗೋದಿಲ್ಲ. ಈಗ ಫಸ್ಟ್ ಲೆವೆಲ್ ಅಲ್ಲಿ ಇದ್ದವ್ರಿಗೆ ಫಸ್ಟ್ ಲೆವೆಲ್ ಸಿಕ್ತು ಎಲ್ಲ ಕಂಪ್ಲೀಟ್ ಆಗಿ ಅಂತಂದ್ರೆ ಆತ ಮೋಟಿವೇಟ್ ಆಗಿ ಸೆಕೆಂಡ್ ಲೆವೆಲ್ ಹೋಗಕ್ಕೆ ಟ್ರೈ ಮಾಡ್ತಾನೆ. ಸೆಕೆಂಡ್ ಲೆವೆಲ್ ಇದ್ದವನಿಗೆ ಮೋಟಿವೇಶನ್, ಅವ್ನಿಗೆ ಎಲ್ಲವೂ ಫುಲ್ಫಿಲ್ ಆಯ್ತು ಅಂತಂದ್ರೆ ಮೂರನೇ ಲೆವೆಲ್ಗೆ ಹೋಗ್ತಾನೆ. ಪ್ರತಿಯೊಂದು ಲೆವೆಲ್ಗೆ ಹೋದಾಗ ಆತನಿಗೆ ಮೋಟಿವೇಶನ್ ಸಿಗ್ತಾ ಹೋಗುತ್ತೆ, ಮುಂದಕ್ಕೆ ಹೋಗಕ್ಕೆ ಟ್ರೈ ಮಾಡ್ತಾನೆ. ಎಲ್ಲವನ್ನ ಸಾಧನೆ ಮಾಡ್ಬಿಟ್ಟಿರೋದವ್ರಿಗೆ ಮೋಟಿವೇಶನ್ ಪ್ರಮಾಣಗಳು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಓನ್ಲಿ ನೆಕ್ಸ್ಟ್ ಹೈಯರ್ ಲೆವೆಲ್ ನೀಡ್ ಎ ಮೋಟಿವೇಶನ್ ಟು ಎ ಸೆಲ್ಫ್ ಆಕ್ಚುಯಲೈಸೇಷನ್ಗೂ ಇನ್ನು ಏನಿದೆ ಅದನ್ನ ಅಚೀವ್ ಮಾಡಿದ್ರೆ ಮಾತ್ರನೇ ಅವನಿಗೆ ಖುಷಿ ಆಗುತ್ತೆ ಹೊರತು ಇಲ್ಲದೆ ಹೋದ್ರೆ ಅವನಿಗೆ ಮೋಟಿವೇಶನ್ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಎ ಪರ್ಸನ್ ಮೂವ್ ಟು ದ ಹೈಯರ್ ಲೆವೆಲ್ ಆಫ್ ದ ಹೈರಾರ್ಕಿ ಓನ್ಲಿ ವೆನ್ ಲೋವರ್ ಲೆವೆಲ್ ನೀಡ್ ಇಸ್ ಸ್ಯಾಟಿಸ್ಫೈಡ್. ಏನ್ ಹೇಳ್ತಾ ಇದ್ರೆ, ಒಬ್ಬ ವ್ಯಕ್ತಿ ನೆಕ್ಸ್ಟ್ ಲೆವೆಲ್ ಹೋಗ್ತಾನೆ ಅಂತಂದ್ರೆ ಅವನ ಲೋವರ್ ಲೆವೆಲ್ ನೀಡ್ ಏನಿದೆ ಅದನ್ನ ಸ್ಯಾಟಿಸ್ಫೈ ಆದಾಗ್ಲೇನೆ ನೆಕ್ಸ್ಟ್ ಲೆವೆಲ್ ಹೋಗ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಇದು ಮಾಸ್ಲೋಸ್ ಅವರು ನೀಡಿದಂತಹ ನೀಡ್ ಹೈರಾರ್ಕಿ ಥಿಯರಿಯ ಕಾನ್ಸೆಪ್ಟ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಅಸಂಪ್ಷನ್ ಅಥವಾ ಊಹೆಗಳಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಕಾನ್ಸೆಪ್ಟ್ ತುಂಬಾ ಲೈವ್ಲಿ ಆಗಿತ್ತು, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಅಂದ್ಬಿಟ್ಟು ಅನ್ಕೊಳ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಫೈನಾನ್ಷಿಯಲ್ ಅಂಡ್ ನಾನ್ ಫೈನಾನ್ಷಿಯಲ್ ಬೆನಿಫಿಟ್ ಅಂತ ಅಂದ್ಬಿಟ್ಟು. ಏನು ಫೈನಾನ್ಷಿಯಲ್ ಅಂತ ಮತ್ತೆ ನಾನ್ ಫೈನಾನ್ಷಿಯಲ್ ಬೆನಿಫಿಟ್ ಅಂತಂದ್ರೆ, ಯಾವುದೇ ಒಂದು ಆರ್ಗನೈಸೇಷನ್ ಬಿಸ್ನೆಸ್ ಆಗ್ಲಿ ಇಂಡಸ್ಟ್ರಿ ಆಗ್ಲಿ ಅವ್ರಗಳ ಟಾರ್ಗೆಟ್ ಅಥವಾ ಅವ್ರ ಕೆಲಸಗಳು ಆಗ್ಬೇಕು ಅಂತಂತಂದ್ರೆ ಏನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಫ್ಕೋರ್ಸ್ ಅವ್ರಿಗೆ ಹ್ಯೂಮನ್ ರಿಸೋರ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹ್ಯೂಮನ್ ರಿಸೋರ್ಸ್ ಇಲ್ಲದೆ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಯಾವುದೇ ಕೆಲಸಗಳು ಆಗೋದಿಲ್ಲ. ಹ್ಯೂಮನ್ ರಿಸೋರ್ಸ್ ಇಲ್ಲದೆ ಯಾವ ಕೆಲಸಗಳು ಆಗೋದಿಲ್ಲ. ಅಲ್ಲಿ ಎಂಪ್ಲಾಯಿಗಳು ಬೇಕಾಗ್ತಾರೆ, ವರ್ಕರ್ಗಳು ಬೇಕಾಗ್ತಾರೆ, ಹಾಗೇನೆ ಇನ್ನು ಯಾರು ಬೇಕಾಗ್ತಾರೆ, ಲೇಬರ್ಸ್ ಗಳು ಬೇಕಾಗ್ತಾರೆ. ಸೊ ಅವ್ರಿಗಿದ್ದಾಗ ಮಾತ್ರನೇ ಒಂದು ಆರ್ಗನೈಸೇಷನ್ ಆ ಗೋಲ್ ಗಳನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ. ಅಲ್ಲಿ ಯಾರು ವರ್ಕ್ ಮಾಡ್ತಾರಲ್ಲ ವರ್ಕರ್ಸ್ ಗಳು, ಅವ್ರಿಗೆ ಏನ್ ಕೊಡ್ಬೇಕು? ಅವ್ರು ಸುಮ್ಮನೆ ಬಂದು ಕೆಲಸ ಮಾಡ್ತಾರೆ ಯಾವ್ದೇ ಆರ್ಗನೈಸೇಷನ್ ಅಂತಂದ್ರು ಅವ್ರು ಬರ್ತಕ್ಕಂತಹದ್ದು ಏನಕ್ಕಾಗಿರುತ್ತೆ? ಅವರ ನೀಡ್ಗಳು ಫಿಲ್ ಆಗಕ್ಕೆ ಬರ್ತಾ ಇರ್ತಾರೆ. ಅವ್ರಿಗೆ ಸಂಬಳ ಬೇಕಾಗಿರುತ್ತೆ, ಅವರು ಜೀವನವನ್ನ ನಡೆಸಬೇಕಾಗತ್ತೆ, ಅದಕ್ಕೋಸ್ಕರ ಬರ್ತಾರೆ. ಹಾಗಾಗಿ ಎಂಪ್ಲಾಯ್ಮೆಂಟ್ ಗೆ ಯಾರು ಜಾಯಿನ್ ಆಗ್ತಾರೆ ಅಂತ ಎಂಪ್ಲಾಯ್ಮೆಂಟ್ ಗೆ ಜಾಯಿನ್ ಆದವ್ರಿಗೆ ಎರಡು ರೀತಿಯಾದಂತಹ ಸೌಲಭ್ಯಗಳು ಅಥವಾ ಇನ್ಸೆಂಟಿವ್ಸ್ ಗಳು ಸಿಗ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಒಂದು ಆರ್ಥಿಕವಾಗಿ ಸವಲತ್ತುಗಳು ಸಿಗ್ತಾ ಹೋಗುತ್ತೆ. ಇನ್ನ ಕೆಲವು ಆರ್ಥಿಕವಲ್ಲದೆ ಅಂದ್ರೆ ಈಗ ಕೆಲಸ ಮಾಡೋದ್ರಿಂದ ಏನ್ ಸಿಗುತ್ತೆ? ಹಣ ಸಿಗುತ್ತೆ. ಅದು ಒಂದು ಹಣ ಅಂತ ಅನ್ನೋದು ಒಂದು ಫಾರ್ಮ್. ಹಾಗೇನೆ ಹಣವನ್ನ ಬಿಟ್ಟು ಬೇರೆ ಫಾರ್ಮ್ ಅಲ್ಲೂ ಕೂಡ ಅವನಿಗೆ ಇನ್ಸೆಂಟಿವ್ಸ್ ಸಿಗುತ್ತೆ. ಇನ್ಸೆಂಟಿವ್ಸ್ ಅಂತಂದ್ರೆ ಇನ್ಸೆಂಟಿವ್ ಸಿಗುತ್ತೆ. ಯಾವ ತರ? ಅಲ್ಲಿ ಆತನಿಗೆ ಗೌರವ ಆಗಿರ್ಬೋದು, ಅವನ್ನ ಪ್ರಮೋಷನ್ ಮಾಡ್ತಕ್ಕಂತಹದ್ದು, ಅವನ್ನೆಲ್ಲ ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ ಅಂತ. ನೀವು ಪ್ರತಿಯೊಂದನ್ನು ಕ್ಲೀನ್ ಆಗಿ ಅರ್ಥ ಮಾಡ್ತಾ ಇರ್ಬೇಕಾದ್ರೆ, ಎಲಾಬರೇಟ್ ಮಾಡ್ಬೇಕಾದ್ರೆ ನಾನು ಹೇಳ್ಬೇಕಾದ್ರೆ ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಏನಿದೆ ಇಲ್ಲಿ ನೋಡೋಣ. ಫಸ್ಟ್ ಮೀನಿಂಗು, ಇನ್ಸೆಂಟಿವ್ ಮೀನ್ ಆಲ್ ಮೆಷರ್ಸ್ ವಿಚ್ ಆರ್ ಯೂಸ್ ಟು ಮೋಟಿವೇಟ್ ಪೀಪಲ್. ಏನ್ ಹೇಳ್ತಾ ಇದಾರೆ? ಒಬ್ಬ ವ್ಯಕ್ತಿಯನ್ನ ಮೋಟಿವೇಟ್ ಮಾಡ್ಬೇಕು ಅಂತಂದ್ರೆ ಇನ್ಸೆಂಟಿವ್ಸ್, ಅವನಿಗೆ ಏನು ಅವನಿಗೆ ಬೇಕಲ್ಲ ರಿಟರ್ನ್ಸ್, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಪೀಪಲ್ ಇಸ್ ನಥಿಂಗ್ ಬಟ್ ಎಂಪ್ಲಾಯಿ. ಪೀಪಲ್ ಅಂತ ಬಂತು ಅಂತಂದ್ರೆ ಅಲ್ಲಿ ಎಂಪ್ಲಾಯಿ ಅಂತಾನೆ ಅದ್ರ ಅರ್ಥ. ಇಟ್ ಇಂಪ್ರೂವ್ಸ್ ಪರ್ಫಾರ್ಮೆನ್ಸ್. ದೀಸ್ ಇನ್ಸೆಂಟಿವ್ಸ್ ಮೇ ಬಿ, ಏನು ಆತನಿಗೆ ಇನ್ಸೆಂಟಿವ್ ಕೊಡೋದ್ರಿಂದ ಆತ ಮೋಟಿವೇಟ್ ಆಗಿ ಕೆಲಸವನ್ನ ಮಾಡ್ತಾನೆ. ಹಾಗಾದ್ರೆ ಈ ಇನ್ಸೆಂಟಿವ್ ನ ಮೇನ್ ಆಗಿ ಎರಡು ವಿಧವಾಗಿ ಕ್ಲಾಸಿಫೈ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಮೊದಲನೇದು ಫೈನಾನ್ಷಿಯಲ್ ಇನ್ಸೆಂಟಿವ್, ಎರಡನೇದು ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್. ಈಗ ನಾವು ಫೈನಾನ್ಷಿಯಲ್ ಇನ್ಸೆಂಟಿವ್ ಅಂದ್ರೆ ಆರ್ಥಿಕಕ್ಕೆ ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತಹ ಇನ್ಸೆಂಟಿವ್ಗಳು ಏನೇನಿದೆ ಅದನ್ನ ನೋಡೋಣ. ಫೈನಾನ್ಷಿಯಲ್ ಇನ್ಸೆಂಟಿವ್ ಆರ್ ಇನ್ಸೆಂಟಿವ್ ವಿಚ್ ಆರ್ ಇನ್ ಡೈರೆಕ್ಟ್ ಮಾನಿಟರಿಂಗ್ ಫ್ರಮ್ ಒನ್ ಫಾರ್ಮ್ ಅಂಡ್ serve to motivate people for better performance.
ಏನ್ ಹೇಳ್ತಾರೆ ಅಂತಂದ್ರೆ ಡೈರೆಕ್ಟ್ ಮಾನಿಟರಿ ಫಾರ್ಮ್ ಅಂಡ್ ಸರ್ವ್ ಟು ಮೋಟಿವೇಟ್ ಪೀಪಲ್. ಏನ್ ಹೇಳ್ತಿದ್ರೆ ದುಡ್ಡು ಕೊಡೋದ್ರಿಂದ ಆತ ಮೋಟಿವೇಟ್ ಆಗ್ತಾನೆ, ಸೊ ಹಾಗಾಗಿ ದುಡ್ಡನ್ನ ಕೊಟ್ಟು ಕೆಲಸವನ್ನ ತೆಗಿಸ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆ ದುಡ್ಡು ಕೊಟ್ಟಾಗ ಅವ್ನಿಗೆ ಏನಾಗ್ತಾನೆ, ಮೋಟಿವೇಟ್ ಆಗ್ತಾನೆ, ನನಗೆ ಸಂಬಳ ಬರ್ತಾ ಇದೆ, ನಾನು ಕೆಲಸ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮೋಟಿವೇಟ್ ಆಗಿ ಅವನು ಪರ್ಫಾರ್ಮೆನ್ಸ್ ನ ತೋರ್ಸಕ್ಕೆ ಟ್ರೈ ಮಾಡ್ತಾನೆ. ದ ಫೈನಾನ್ಷಿಯಲ್ ಇನ್ಸೆಂಟಿವ್ ಜನರಲಿ ಯೂಸ್ ಟು ಮೋಟಿವೇಟ್ ಎಂಪ್ಲಾಯಿ ಇನ್ ಎ ಕಂಪನಿ ಆರ್. ಒಂದು ಕಂಪನಿಯಲ್ಲಿ ಈ ಫೈನಾನ್ಷಿಯಲ್ ಇನ್ಸೆಂಟಿವ್ ನ ಕೊಡೋದ್ರ ಮೂಲಕ ಆ ವ್ಯಕ್ತಿ ಮೋಟಿವೇಟ್ ಆಗ್ತಾನೆ. ಹಾಗಾದ್ರೆ ಫೈನಾನ್ಷಿಯಲ್ ಇನ್ಸೆಂಟಿವ್ ಗೆ ಸಂಬಂಧಪಟ್ಟಂಗೆ ಯಾವ ಯಾವ್ದು ಫ್ಯಾಕ್ಟರ್ಸ್ ಗಳು ಬರ್ತಾ ಹೋಗುತ್ತೆ, ಕಂಪನಿ ಏನೇನು ಫೈನಾನ್ಷಿಯಲ್ ಇನ್ಸೆಂಟಿವ್ ನ ಕೊಡುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಮೊದಲನೇದು ಪೇ ಅಂಡ್ ಅಲೋಯನ್ಸಸ್. ಏನ್ ಪೇ ಅಂಡ್ ಅಲೋಯನ್ಸಸ್ ಅಂತಂದ್ರೆ, ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಕ್ಯಾಂಡಿಡೇಟ್ ಒಂದು ಆರ್ಗನೈಸೇಷನ್ ಗೆ ಜಾಯಿನ್ ಆಗ್ತಾನೆ ಅಂತಂದ್ರೆ ಅಲ್ಲಿ ಆತ ಎಂಪ್ಲಾಯಿ ಆಗಿರ್ತಾನೆ, ಆತನಿಗೆ ಏನ ಸ್ಯಾಲ್ರಿ ಕೊಡ್ಬೇಕಾಗತ್ತೆ. ಸ್ಯಾಲ್ರಿಯಲ್ಲಿ ಬಹಳಷ್ಟು ಕಾಂಪೊನೆಂಟ್ಸ್ ಗಳು ಸಿಗ್ತಾ ಹೋಗುತ್ತೆ. ನೀವು ದೊಡ್ಡವ್ರು ಆಗ್ತಾ ಆಗ್ತಾ ಈ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಬಹಳ ದೊಡ್ಡದಾಗಿ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. ಓಕೆನಾ? ಸ್ಯಾಲ್ರಿ ಅವ್ರಿಗೆ ಏನಿರುತ್ತೆ, ನಿಮ್ಮ ಸೀನಿಯರ್ ಅಥವಾ ನಿಮ್ಮ ಬ್ರದರ್ ಅಥವಾ ಎಲ್ಡರ್ ಸಿಸ್ಟರ್ ಯಾರಿರ್ತಾರೆ ಅವ್ರು ಏನಾದ್ರು ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅಂತಂದ್ರೆ, ಅಥವಾ ನಿಮಗೆ ಗೊತ್ತಿರೋರು ಯಾರು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತಂದ್ರೆ ಅವ್ರದ್ದು ಪೇ ಸ್ಲಿಪ್ ಅಂತ ಸಿಗುತ್ತೆ. ಅವ್ರು ಸಂಬಳ ತಗ್ತಾ ಇರ್ತಕ್ಕಂತಹದ್ದು ಪೇ ಸ್ಲಿಪ್ ಸಿಗುತ್ತೆ. ಅಥವಾ ನೀವು ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದ್ರು ಪೇ ಸ್ಲಿಪ್ ಅಂತ ಅಂದ್ಬಿಟ್ಟು ಸಿಕ್ಬಿಡುತ್ತೆ. ಸೊ ಒಂದು ಆನ್ಲೈನ್ ಅಲ್ಲಿ ಪೇ ಸ್ಲಿಪ್ ಅನ್ನ ತೆಗೆದು ನೋಡಿ. ಆ ಪೇ ಸ್ಲಿಪ್ ಅಲ್ಲಿ ಏನೇನ ಕಾಂಪೊನೆಂಟ್ಸ್ ಗಳು ಇರುತ್ತೆ ಅಂತ ಅಂದ್ಬಿಟ್ಟು, ಅದರಲ್ಲಿ ಬಹಳಷ್ಟು ಕಾಂಪೊನೆಂಟ್ಸ್ ಗಳು ಇರುತ್ತೆ. ಬೇಸಿಕ್ ಸ್ಯಾಲರಿ, DA, HR ಈ ತರ ಬಹಳಷ್ಟು ಕಾಂಪೊನೆಂಟ್ಸ್ ಗಳನ್ನ ಹಾಕಿರ್ತಾರೆ. ಸೊ ಆತ ವರ್ಕ್ ಮಾಡ್ಲಿಕ್ಕೆ ಬೇರೆ ಬೇರೆ ಕಾಂಪೊನೆಂಟ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಅದನ್ನೆಲ್ಲ ಆತ ಪೇ ಅಲ್ಲಿ ತಗೊಳ್ತಾನೆ. ಅಲೋವೆನ್ಸಸ್ ಗಳನ್ನು ಕೊಡ್ತಾರೆ. ಹಾಗಾದ್ರೆ ಅಲೋವೆನ್ಸಸ್ ಯಾವುದು? ಡಿಯರೆನ್ಸ್ ಅಲೋವೆನ್ಸಸ್ ಆಗಿರ್ಬೋದು, ಟ್ರಾವೆಲಿಂಗ್ ಅಲೋವೆನ್ಸಸ್ ಆಗಿರ್ಬೋದು, ಅದಾದ್ಮೇಲೆ ಹೌಸ್ ರೆಂಟ್ ಅಲೋವೆನ್ಸಸ್ ಆಗಿರ್ಬೋದು, ಅವನ್ನೆಲ್ಲ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಡಿಯರೆನ್ಸ್ ಅಲೋವೆನ್ಸಸ್ ಅಂತಂದ್ರೆ ಏನು? ಏನ್ ತುಟ್ಟಿ ಬಟ್ಟೆ ಅಂತ ಅಂದ್ಬಿಟ್ಟು ಕನ್ನಡದಲ್ಲಿ ಕರೀತಾರೆ. ಈ ಪ್ರತಿ ವರ್ಷನೂ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಏನಾಗ್ತಾ ಇರುತ್ತೆ, ಹೈಕ್ ಆಗ್ತಾ ಹೋಗುತ್ತೆ. ಆ ಹೈಕ್ ಆದಾಗಂತ ಅವನು ಸಂಬಳ ಇದ್ರೆ ತಾನೇ ಎಲ್ಲವನ್ನ ತಗೊಳ್ಳಿಕ್ ಸಾಧ್ಯ ಆಗೋದು. ಹಾಗಾಗಿ ಸಂಬಳ ಅದಕ್ಕೋಸ್ಕರ ಏನೇನು ಪ್ರೈಸ್ ಹೈಕ್ ಆಗ್ತಿದೆ ಹಂಗನೆ ಅವನ ಸ್ಯಾಲರಿಯಲ್ಲಿ ಒಂದಷ್ಟು ಪ್ರಮಾಣವನ್ನ DA ಆಗಿ ಇನ್ಕ್ರೀಸ್ ಮಾಡ್ತಾರೆ. ಅದನ್ನ ಡಿಯರೆನ್ಸ್ ಅಲೋವೆನ್ಸಸ್ ಅಂತ ಹೇಳ್ತಾರೆ. ಟ್ರಾವೆಲಿಂಗ್ ಅಲೋವೆನ್ಸಸ್ ಅಂತಂದ್ರೆ ಆತನ ಮನೆಯಿಂದ ಬೇರೆ ಕಡೆ ಎಲ್ಲಿ ಆರ್ಗನೈಸೇಷನ್ ಇದೆ ಅಲ್ಲಿ ಟ್ರಾವೆಲ್ ಮಾಡ್ತಾನೆ, ಆತನ ಓಡಾಟದ ಖರ್ಚಿಗೆ ಅಲೋವೆನ್ಸಸ್ ನ ಕೊಡ್ತಾರೆ, ಅಮೌಂಟ್ ನ ಕೊಡ್ತಾರೆ. ಅದನ್ನ ಟ್ರಾವೆಲಿಂಗ್ ಅಲೋವೆನ್ಸಸ್ ಅಂತ ಹೇಳ್ತಾರೆ. ಹಾಗೆ ಮೂರನೇ ಅಲೋವೆನ್ಸಸ್ ಏನು? HRA, ಹೌಸ್ ರೆಂಟ್ ಅಲೋವೆನ್ಸಸ್. ಆತ ಓಡಾಡ್ತಾನೆ, ಓಕೆ ಸರಿ, ಆದ್ರೆ ಆತ ಒಂದ್ ಕಡೆ ಜೀವನ ನಡೆಸಬೇಕು, ಒಂದ್ ಜಾಗ ಇರ್ಬೇಕು ತಾನೆ. ಆ ಜಾಗ ಇದ್ರೆ ಮನೆ ಇರ್ಬೇಕು ತಾನೆ, ಆ ಮನೆಗೆ ಬಾಡಿಗೆ ಕಟ್ಬೇಕು ತಾನೆ. ಆ ಬಾಡಿಗೆ ಕಟ್ಬೇಕು ಅಂತಂದ್ರೆ ಹೌಸ್ ರೆಂಟ್ ಅಲೋವೆನ್ಸಸ್ ನ ಕೊಡ್ತಾರೆ. ಆ ದುಡ್ಡಿಂದ ಆತ ಒಂದು ಮನೆಯನ್ನ ಬಾಡಿಗೆ ಅಥವಾ ಬೊಗ್ಗೆ ತಗೊಂಡು ಜೀವನವನ್ನ ನಡೆಸ್ತಾರೆ. ಇದು ಪೇ ಅಂಡ್ ಅಲೋವೆನ್ಸಸ್ ಗೆ ಸಂಬಂಧಪಟ್ಟಿದ್ದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಯಾವುದು? ಪ್ರೊಡಕ್ಟಿವಿಟಿ ಲಿಂಕ್ಡ್ ವೇಜ್ ಇನ್ಸೆಂಟಿವ್. ಏನ್ ಹೇಳ್ತಾ ಇದ್ರೆ ಪ್ರೊಡಕ್ಟಿವಿಟಿ ಲಿಂಕ್ಡ್ ವೇಜ್ ಇನ್ಸೆಂಟಿವ್ ಅಂತಂದ್ರೆ, ಒಬ್ಬ ಇಂಡಸ್ಟ್ರಿ ಒಳಗೆ ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನ ಪರ್ಫಾರ್ಮೆನ್ಸ್ ನ ನೋಡಿ, ಅವ್ನ್ ಎಷ್ಟು ಪ್ರಾಡಕ್ಟ್ ನ ದಿನಕ್ಕೆ, ಈಗ ಒಬ್ಬ ವೆಲ್ ಸ್ಕಿಲ್ಡ್ ಪರ್ಸನ್ 10 ಪ್ರಾಡಕ್ಟ್ ನ ಅವನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತಂದ್ರೆ ಒಂದು ಪ್ರಾಡಕ್ಟ್ ಗೆ 100 ರೂಪಾಯಿನ ಕೊಡ್ತಾರೆ ಅಂತಂದ್ರೆ ಅವನು 10 ಮ್ಯಾನುಫ್ಯಾಕ್ಚರಿಂಗ್ ಮಾಡ್ದ ಅಂತಂದ್ರೆ ಅವನ ದಿನದ ಸಂಪಾದನೆ 1,000 ರೂಪಾಯಿ ಆಗುತ್ತೆ. ಆತ 5 ಮಾಡಿದ್ರೆ 500 ರೂಪಾಯಿನ ಕೊಡ್ತಾರೆ. ಸೊ ಅದನ್ನ ಏನು ಕೊಡ್ತಾರೆ ಅಂತಂದ್ರೆ ಪ್ರಾಡಕ್ಟ್ ಬೇಸ್ ಮೇಲೆ ಅವ್ರಿಗೆ ವೇಜಸ್ ನ ಕೊಡ್ತಾ ಹೋಗ್ತಾರೆ. ಏನು ಕೊಡ್ತಾರೆ ಅಂತಂದ್ರೆ ಬೇರೆಯವರು ಮೋಟಿವೇಟ್ ಆಗಿ ನಾವು ಪ್ರಾಡಕ್ಟ್ ನ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ನಾವು ಸಂಪಾದನೆ ಜಾಸ್ತಿ ಮಾಡ್ಕೊಳ್ಬಹುದು ಅನ್ನೋದು ಆಗ್ಲಿ ಅಂತ ಅಂದ್ಬಿಟ್ಟು ಎರಡನೇನ ಕೊಡ್ತಾ ಹೋಗ್ತಾರೆ. ಅದನ್ನ ಪ್ರೊಡಕ್ಟಿವ್ಲಿ ಲಿಂಕ್ಡ್ ವೇಜಸ್ ಇನ್ಸೆಂಟಿವ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮೂರನೇ ಕಾಂಪೊನೆಂಟ್ ಏನು? ಬೋನಸ್. ಬೋನಸ್ ಅಂತಂದ್ರೆ ಏನು? ಕನ್ನಡದಲ್ಲಿ ಭತ್ಯೆ ಅಥವಾ ಬಕ್ಷೀಸು ಅಂತಾನು ಕರೀತಾರೆ. ಇದು ಬೋನಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಪರ್ಪಸಿಟಿಗೆ ಅದು ಬರ್ತಾ ಹೋಗುತ್ತೆ. ಓಕೆ, ಬೋನಸ್ ಅನ್ನ ಪ್ರತಿಯೊಂದು ಆರ್ಗನೈಸೇಷನ್ ವರ್ಷಕ್ಕೆ ಒಂದು ಕೊಡ್ತಾರೆ. ಅದರಲ್ಲೂ ಎಸ್ಪೆಷಲಿ ಕಾರ್ಪೊರೇಟ್ಸ್ ಗಳೇ ಮತ್ತೆ ಇಂಡಸ್ಟ್ರಿ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ ಕಂಪಲ್ಸರಿಯಾಗಿ ಕೊಡ್ತಾರೆ. ವರ್ಷಕ್ಕೆ ಒಂದು ಸಾರಿ ಬೋನಸ್ ಅನ್ನ ಕೊಡ್ತಾರೆ. ಬೋನಸ್ ನ ಪ್ರಮಾಣ ಎಷ್ಟಿರುತ್ತೆ ಅದಕ್ಕೂ ಕ್ಯಾಲ್ಕುಲೇಷನ್ ಮೆಥಡಾಲಜಿಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಒಂದು ಯೂಶಲ್ ಆಗಿ ರ್ಯಾಂಡಮ್ ಆಗಿ ಒಂದು ಹೇಳೋದಿತ್ತು ಅಂತಂದ್ರೆ, ಒಬ್ಬ ವ್ಯಕ್ತಿಯ ಒಂದು ತಿಂಗಳ ಸಂಬಳ ಏನಿದೆ, ಒಂದು ವರ್ಷದ ಈಗ ನೋಡಿ ಇಲ್ಲಿ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಫೇಮಸ್ ಆಗಿ ಯಾವ ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡ್ತಾರೆ? ದೀಪಾವಳಿಯನ್ನ ಅವರು ತುಂಬಾ ಫೇಮಸ್ ಆಗಿ ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ನಾವು ಯಾವ್ದನ್ನ ಫೇಮಸ್ ಫೆಸ್ಟಿವಲ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ? ದಸರಾವನ್ನ ಫೇಮಸ್ ಫೆಸ್ಟಿವಲ್ ಆಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಬೋನಸ್ ನಮ್ಮ ಕರ್ನಾಟಕದಲ್ಲಿ ಯಾವ್ದ್ರಲ್ಲಿ ಕೊಡ್ತಾರೆ? ಸೀಸನ್ ಅಲ್ಲಿ, ದಸರಾ ಸೀಸನ್ ಅಲ್ಲಿ ಕೊಟ್ಟು ಅಂತಂದ್ರೆ, ಇನ್ನು ಕೆಲವು ನಾರ್ತ್ ಇಂಡಿಯಾದಲ್ಲಿ ಇರ್ತಕ್ಕಂತಹ ಬೋನಸ್ ಗಳು ಯಾವಾಗ ಕೊಡ್ತಾರೆ ಅಂತಂದ್ರೆ
ದೀಪಾವಳಿಗೆ ಕೊಡ್ತಾರೆ. ಈ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತಕ್ಕಂತಹ ಅವ್ರಿಗೆಲ್ಲರಿಗೂ ಬೋನಸ್ ಯಾವಾಗ ಬರುತ್ತೆ ಅಂತಂದ್ರೆ ಅವ್ರಿಗೆ ದೀಪಾವಳಿ ಫೆಸ್ಟಿವಲ್ ಸೀಸನ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ಬೋನಸ್ ಹೇಗಿರುತ್ತೆ ಅಂತಂದ್ರೆ, ಈಗ ಅವ್ರು 12 ತಿಂಗಳು ಕೆಲಸ ಮಾಡಿದ್ರು, ಕರೆಕ್ಟಾ? 12 ತಿಂಗಳು ಕೆಲಸ ಮಾಡಿದ್ರು ಬೋನಸ್ ನ ಎಷ್ಟು ಕೊಡ್ತಾರೆ ಅಂತಂದ್ರೆ 1 ತಿಂಗಳ ಸಂಬಳ ಏನಿದೆ ಅಷ್ಟನ್ನು ಕೊಡ್ತಾರೆ. ಓಕೆನಾ? ಕಾಮನ್ ಆಗಿ ಹೇಳ್ತಾ ಇರ್ತಕ್ಕಂತಹ, ಜನರಲ್ ಆಗಿ ಹೇಳ್ತಾ ಇರ್ತಕ್ಕಂತಹದ್ದು. 1 ತಿಂಗಳು ಈಗ ಒಬ್ಬ ವ್ಯಕ್ತಿ 30,000 40,000 ಸಂಪಾದನೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಆ 40,000ದಷ್ಟೇನೆ ಅಮೌಂಟ್ ನ 1 ತಿಂಗಳು ಬೋನಸ್ ಆಗಿ ಕೊಡ್ತಾರೆ. ಸೊ ಈ ಬೋನಸ್ ನ ಕೊಡೋದ್ರಿಂದ ಏನಾಗುತ್ತೆ, ಆ ವ್ಯಕ್ತಿ ಇಲ್ಲ ನಾನು 1 ತಿಂಗಳು ಅಡಿಷನಲ್ ಸ್ಯಾಲರಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಪರ್ಫಾರ್ಮೆನ್ಸ್ ನ ತುಂಬಾ ಚೆನ್ನಾಗಿ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟ್ ಏನು, ಪ್ರಾಫಿಟ್ ಶೇರಿಂಗ್. ಕಂಪನಿಯಲ್ಲಿ ಯಾವಾಗ ಪ್ರಾಫಿಟ್ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ ಅವಾಗ ಕಂಪನಿ ಏನ್ ಮಾಡುತ್ತೆ, ಈ ವರ್ಷ ಇಷ್ಟು ಟಾರ್ಗೆಟ್ ಗಳನ್ನ ನೀವು ಎಂಪ್ಲಾಯಿಗಳು ರೀಚ್ ಮಾಡಿದ್ರಿ ಅಂತಂದ್ರೆ, ಮಾರ್ಕೆಟಿಂಗ್ ಆಗಿರ್ಬೋದು, ಪ್ರೊಡಕ್ಷನ್ ಅವ್ರ ಆಗಿರ್ಬೋದು, ನಿಮ್ಗೆ ನಮ್ಮಲ್ಲಿ ಬರ್ತಕ್ಕಂತಹ ಪ್ರಾಫಿಟ್ ಏನಿದೆ ಆ ಪ್ರಾಫಿಟ್ ಅಲ್ಲಿ ಇಷ್ಟು ಪ್ರಮಾಣವನ್ನ ಶೇರ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನ ಮಾಡ್ಕೊಂಡಿರ್ತಾರೆ. ಸೊ ಆ ಪ್ರಾಫಿಟ್ ನ ಶೇರ್ ಮಾಡೋದ್ರಿಂದ ಏನಾಗುತ್ತೆ, ಒಬ್ಬ ಎಂಪ್ಲಾಯಿ ನನಗೆ ಆ ಕಂಪನಿ ಇಷ್ಟು ಪ್ರಾಫಿಟ್ ಮಾಡಿತ್ತು ಅಂತಂದ್ರೆ ನನಗೆ ಪ್ರಾಫಿಟ್ ಶೇರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವನ ಪರ್ಫಾರ್ಮೆನ್ಸ್ ನ ಇನ್ನೂ ಕೂಡ ಇಂಪ್ರೂವ್ ಮಾಡ್ಕೊಳ್ತಾನೆ ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ 5ನೇದು ಯಾವ್ದು, ಕೋ ಪಾರ್ಟ್ನರ್ಶಿಪ್ ಸ್ಟಾಕ್ ಆಪ್ಷನ್. ಏನ್ ಹೇಳ್ತಾ ಇದ್ರೆ ಕೋ ಪಾರ್ಟ್ನರ್ಶಿಪ್ ಸ್ಟಾಕ್ ಆಪ್ಷನ್ ಅಂತಂದ್ರೆ ಹೇಳ್ತಾರೆ, ಕಂಪನಿಯಲ್ಲಿ ತುಂಬಾ ಪರ್ಫಾರ್ಮೆನ್ಸ್ ಚೆನ್ನಾಗಿ ನೀವು ತೋರಿಸ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಸ್ಯಾಲ್ರಿ ಅಷ್ಟೇ, ಬೋನಸ್ ಕೊಡೋದಷ್ಟೇ, ಇವನ್ನಷ್ಟೇ ಅಲ್ಲದೆ ನಿಮ್ಗೆ ಕೋ ಪಾರ್ಟ್ನರ್ ಆಗಿ ಮಾಡ್ಕೊಳ್ತೀವಿ. ನಮ್ಮ ಕಂಪನಿಯಲ್ಲಿ ನಿಮ್ಮನ್ನು ಕೂಡ ಪಾರ್ಟ್ನರ್ ಆಗಿ ತಾಳ್ತೀವಿ. ಹಾಗೆ ನಮ್ಮ ಕಂಪನಿಯ ಶೇರ್ ಗಳು ಏನಿದೆ ಆ ಶೇರ್ ಗಳನ್ನು ಕೂಡ ನಿಮಗೂ ಇಶ್ಯೂ ಮಾಡ್ತೀವಿ. ಅವಾಗ ಏನಾಗುತ್ತೆ, ಯಾವಾಗ ಒಂದು ಕಂಪನಿಯ ಶೇರ್ ಗಳು ಇವರ ಹೆಸರಿಗೆ ಬರುತ್ತೆ ಆಗ ಅವ್ರಿಗೆ ಫೀಲ್ ಏನ್ ಬರುತ್ತೆ, ನಾವು ಒಂದು ಕಂಪನಿಯ ಓನರ್ ಆಗಿದ್ದೀವಿ ಅನ್ನೋ ಫೀಲಿಂಗ್ಸ್ ಬರ್ತಾ ಹೋಗುತ್ತೆ. ಹಾಗಾಗಿ ಆ ಸ್ಟಾಕ್ ಆಪ್ಷನ್ ನ ಕೊಡೋದ್ರಿಂದ ಒಬ್ಬ ಎಂಪ್ಲಾಯಿ ಮೋಟಿವೇಟ್ ಆಗ್ತಾನೆ. ಸೊ ಹಂಗಾಗಿ ಸ್ಟಾಕ್ ಆಪ್ಷನ್ ಕೋ ಪಾರ್ಟ್ನರ್ಶಿಪ್ ನ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ 6th ಯಾವುದು, ರಿಟೈರ್ಮೆಂಟ್ ಬೆನಿಫಿಟ್. ಗಾಯ್ಸ್ ನಾನು ಹೇಳ್ತಾ ಇದ್ದೀನಿ, ಒಂದ್ಸಲ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ನಾನು ಪಾಯಿಂಟ್ ಗಳನ್ನ ಮಾತ್ರ ಇಟ್ಟು ನಿಮ್ಗೆ ಎಕ್ಸ್ಪ್ಲನೇಷನ್ ನ ಕೊಡ್ತಾ ಇದ್ದೀನಿ, ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಪಾಯಿಂಟ್ ಅಲ್ಲಿ ಏನ್ ಹೇಳ್ತೀನಿ ಬರೀ ಪಾಯಿಂಟ್ ಆದ್ಮೇಲೆ ಎಕ್ಸ್ಪ್ಲೇಷನ್ ಕೊಡ್ತೀನಲ್ಲ ಅದು ನೀವು ಅಬ್ರಿವೇಟ್ ಮಾಡಿ ಬರೀಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಏನ್ ಎಕ್ಸಾಂಪಲ್ ಗಳನ್ನ ಕೊಡ್ತಾ ಇರ್ತೀನಿ ಮತ್ತೆ ಏನ್ ಹೇಳ್ತಿರ್ತೀನಿ ನೀವು ಕೀ ಪಾಯಿಂಟ್ ನ ಮಾಡ್ಕೊಳ್ಳೇಬೇಕು. ಕೀ ಪಾಯಿಂಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಮರ್ತ್ ಬಿಡ್ತೀರಾ. ಸೊ ಹಾಗಾಗಿ ಕಂಪಲ್ಸರಿಯಾಗಿ ಕೀ ಪಾಯಿಂಟ್ಸ್ ಗಳನ್ನ ಮಾಡ್ಕೊಳ್ತಾ ಹೋಗಿ. ಹಾಗೇನೆ ಈ ಫೈನಾನ್ಷಿಯಲ್ ಮತ್ತೆ ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ 8 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಎಷ್ಟು ಮಾರ್ಕ್ಸ್ ಗೆ, 8 ಮಾರ್ಕ್ಸ್ ಗೆ. ಸೊ ಹಾಗಾಗಿ ಪ್ರತಿಯೊಂದು ಪಾಯಿಂಟ್ ಗಳನ್ನ ಕ್ಲೀನ್ ಆಗಿ ಬರ್ಕೊಳ್ತಾ ಹೋಗಿ. ರಿಟೈರ್ಮೆಂಟ್ ಬೆನಿಫಿಟ್ ಏನು, ರಿಟೈರ್ಮೆಂಟ್ ಬೆನಿಫಿಟ್ ಅಂತಂದ್ರೆ ಒಬ್ಬ ಪರ್ಸನ್ ಒಂದು ಆರ್ಗನೈಸೇಷನ್ ಇಂದ ಹೊರಗೆ ಹೋಗ್ತಾ ಇದ್ದಾನೆ, ರಿಟೈರ್ಮೆಂಟ್ ಆಯ್ತು ಅಂತಂದ್ರೆ ರಿಟೈರ್ಮೆಂಟ್ ಯಾವಾಗ ಕೊಡ್ತಾರೆ, ಒಬ್ಬ ವ್ಯಕ್ತಿ 60 ವರ್ಷವನ್ನ ಸಂಪೂರ್ಣಗೊಳಿಸಿದ ಮೇಲೆ ಆತನಿಗೆ ಏಜು ಆಗಿರುತ್ತೆ. ಸೊ ವಯೋಸಹಜವಾಗಿ ಅವನ ಪರ್ಫಾರ್ಮೆನ್ಸ್ ಕೂಡ ಕಮ್ಮಿ ಆಗ್ತಾ ಇರುತ್ತೆ. ಅಂತ ಕಮ್ಮಿ ಆದಂತಹ ಟೈಮ್ ಅಲ್ಲಿ ಆತನಿಗೆ ನಿವೃತ್ತಿಯನ್ನ ಕೊಡ್ತಾರೆ. ರಿಟೈರ್ಮೆಂಟ್ ಅಂತಂದ್ರೇನು, ನಿವೃತ್ತಿಯನ್ನ ಯಾಕೆ ಕೊಡ್ತಾರೆ, ಆತನಿಂದ ಪರ್ಫಾರ್ಮೆನ್ಸ್ ಮಾಡಕ್ಕೆ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ರಿಟೈರ್ಮೆಂಟ್ ಕೊಡ್ತಾರೆ. ರಿಟೈರ್ಮೆಂಟ್ ಬೆನಿಫಿಟ್ ನ ಕೊಡ್ತಾರೆ. ಯಾವ ತರ ರಿಟೈರ್ಮೆಂಟ್ ಬೆನಿಫಿಟ್ ಕೊಡ್ತಾರೆ, ಆತ ವರ್ಕ್ ಮಾಡಿ ರಿಟೈರ್ಡ್ ಆಗ್ಬೇಕಾದ್ರೆ ಅವನಿಗೆ PF ಅಮೌಂಟ್ ಜನರೇಟ್ ಆಗಿರುತ್ತೆ. ಹಾಗೆ ವಯಸ್ಸಾಗಿರುತ್ತೆ, ಹಾಗೆ ಮನೇಲಿ ಇರ್ತಾರಲ್ವಾ ಅವ್ರಿಗೆ ಕಾಯಿಲೆಗಳು ಬರ್ತಾ ಇರುತ್ತೆ. ಆ ಕಾಯಿಲೆಗೆ ಸಂಬಂಧಪಟ್ಟಂಗೆ ಟ್ರೀಟ್ಮೆಂಟ್ ದುಡ್ಡನ್ನು ಕೂಡ ಅವರು ನೋಡ್ಕೊಳ್ತಾರೆ. ಅಥವಾ ಹೊರಗಡೆ ಹೋಗ್ತಾರೆ, ಅವರು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಹೊರಗೆ ಹೋಗ್ತಾರೆ ಅಂತಂದ್ರೆ ಟ್ರಾವೆಲಿಂಗ್ ಅಲೋವೆನ್ಸಸ್ ನ ಕೂಡ ಕೊಡ್ತಾರೆ. ಯಾವ್ದಾದ್ರು ಟ್ರಿಪ್ ಹೋಗ್ತಾರೆ ಅಂತಂದ್ರೆ ಆ ಅಮೌಂಟ್ ಅನ್ನು ಕೂಡ ಕೊಡ್ತಾರೆ. ಹಾಗೇನೆ ಇನ್ನೂ ಕೆಲವು ಬೆನಿಫಿಟ್ ಗಳಾದಂತಹ ಓಡಾಡಕ್ ಆಗಿರ್ಬೋದು, ಹಾಗೇನೆ ಅವರು ಹೊರಗಡೆ ಹೋಗಕ್ಕೆ, ಇಲ್ಲಿ ನೋಡಿ ಇಲ್ಲಿ ಟ್ರಿಪ್ ಗಳ ಹೋಗಕ್ಕಾಗಿರ್ಬೋದು, ಬೆನಿಫಿಟ್ ಗಳು ಆ ತರ ಕೊಡ್ತಾ ಹೋಗ್ತಾರೆ. ಲೈಫ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಡ್ತಕ್ಕಂತಹದ್ದಾಗಿರ್ಲಿ, ಅವ್ರ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಂತಹದ್ದಾಗಿರ್ಲಿ, ಈ ತರ ಫೆಸಿಲಿಟೀಸ್ ಗಳನ್ನ ಕೊಡ್ತಾ ಹೋಗ್ತಾರೆ. ರಿಟೈರ್ಮೆಂಟ್ ಬೆನಿಫಿಟ್ ಅವರು ನಿವೃತ್ತಿಯನ್ನ ಒಂದು ಮೇಲುವೆ ಕೆಲವು ಬೆನಿಫಿಟ್ ಗಳನ್ನ ಕೊಡ್ತಾ ಹೋಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದು ಹಣಕಾಸಿಗೆ ಎಕ್ಸ್ಕ್ಲೂಸಿವ್ಲಿ ಹಣಕಾಸಿಗೆ ಸಂಬಂಧಪಟ್ಟಿದ್ದಾಗಿದೆ ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಲಾಸ್ಟ್ ಇಯರ್ ಯಾವುದು, ಪರ್ಕ್ವಿಸೀಟ್ಸ್. ಪರ್ಕ್ವಿಸೀಟ್ಸ್ ಅಂತಂದ್ರೆ ಬಕ್ಷೀಸು ಅಂತ ಅಂದ್ಬಿಟ್ಟು ಹೇಳ್ತಾರೆ, ಅಥವಾ ಇನಾಮು ಅಂತಾನು ಕೊಡ್ತಾರೆ. ಏನು ಬಕ್ಷೀಸ್ ಅಂತಂದ್ರೆ ಏನಂತಂದ್ರೆ ಎಕ್ಸ್ಟ್ರಾ ಬೆನಿಫಿಟ್ಸ್, ಇದಕ್ಕಿಂತನೂ ಎಕ್ಸ್ಟ್ರಾ ಬೆನಿಫಿಟ್ಸ್. ಏನಂತಂದ್ರೆ
ನೀವು ನಮ್ಮ ಆರ್ಗನೈಸೇಷನ್ ಅಲ್ಲಿ ಈ ತರ ಟಾರ್ಗೆಟ್ ಗಳನ್ನ ಫುಲ್ಫಿಲ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ನಾವು ಯಾವುದೇ ರೀತಿಯಾದಂತಹ ಅಂದ್ರೆ ನಿಮ್ಮ ಮಕ್ಕಳ ಎಜುಕೇಶನ್ ಫೀಸ್ ಅನ್ನ ನಾವು ಕಟ್ಕೊಡ್ತೀವಿ. ನಿಮ್ಗೆ ಓಡಾಡ್ಲಿಕ್ಕೆ ಕಾರ್ ಫೆಸಿಲಿಟೀಸ್ ಬೇಕಾಗತ್ತೆ, ಆ ಕಾರ್ ಗಳನ್ನ ತೆಗೆದುಕೊಡ್ತೀವಿ. ಸೊ ಈ ತರ ಅಡಿಷನಲ್ ಬೆನಿಫಿಟ್, ಹಣಕಾಸಿಗೆ ಸಂಬಂಧಪಟ್ಟಂಗೆ ಬೆನಿಫಿಟ್ ಕೊಟ್ರೆ ಅವಾಗ ಏನ್ ಮಾಡ್ತಾರೆ, ಆ ಎಂಪ್ಲಾಯಿಗಳು ಮೋಟಿವೇಟ್ ಆಗ್ತಾರೆ. ಸೊ ಇನ್ನು ಪರ್ಫಾರ್ಮೆನ್ಸ್ ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಪರ್ಕ್ವಿಸಿಟ್ ನ ಕೊಡ್ತಾ ಹೋಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಇದು ಫೈನಾನ್ಷಿಯಲ್ ಇನ್ಸೆಂಟಿವ್ ಗೆ ಸಂಬಂಧಪಟ್ಟಂತಹ ಎಕ್ಸಾಂಪಲ್ ಗಳು ಆಗಿದೆ. ಹಾಗಾದ್ರೆ ಈಗ ನಾವು ನಾನ್ ಫೈನಾನ್ಷಿಯಲ್ ಗೆ ಸಂಬಂಧಪಟ್ಟಂತಹ ಎಕ್ಸಾಂಪಲ್ಸ್ ಗಳು ಯಾವ್ದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಯಾವುದು ನಾನ್ ಫೈನಾನ್ಷಿಯಲಿ? ಈಗ ಫೈನಾನ್ಷಿಯಲಿ ಹಣಕ್ಕೆ ಸಂಬಂಧಪಟ್ಟಂಗೆ ಎಕ್ಸ್ಕ್ಲೂಸಿವ್ಲಿ ನಾವು ಅರ್ಥ ಮಾಡ್ಕೊಂಡು, ಈಗ ಹಣವನ್ನ ಬಿಟ್ಟು ಬೇರೆ ಯಾವುದರಿಂದ ಒಬ್ಬ ಎಂಪ್ಲಾಯಿ ಮೋಟಿವೇಟ್ ಆಗಿ ಅವನ ಪರ್ಫಾರ್ಮೆನ್ಸ್ ನ ಇನ್ಕ್ರೀಸ್ ಮಾಡ್ಕೊಳ್ತಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಏನು ಅರ್ಥ ಮಾಡ್ಕೊಳ್ಳೋಣ, ಮೀನಿಂಗ್ ಏನು ಅಂತ ಅಂದ್ಬಿಟ್ಟು. ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ non-financial incentive focus on providing physiological and emotional satisfaction to employee. ಏನು ಫಿಸಿಯೋಲಜಿ ಹಾಗೆ ಎಮೋಷನ್, ಆತನ ಎಮೋಷನ್ ಗೆ ಸಂಬಂಧಪಟ್ಟಂತಹ ಸ್ಯಾಟಿಸ್ಫ್ಯಾಕ್ಷನ್ ನ ಕೊಡುತ್ತೆ ಆರ್ಗನೈಸೇಷನ್ ಆತನ ಎಂಪ್ಲಾಯಿಗೆ. ಹಾಗಾಗಿ ನಾನ್ ಫೈನಾನ್ಷಿಯಲ್, ಹಣವನ್ನ ಬಿಟ್ಟು ಬೇರೆದನ್ನ ಕೊಡ್ತಾ ಇದ್ದಾರೆ ಸ್ಯಾಟಿಸ್ಫ್ಯಾಕ್ಷನ್ ರೂಪದಲ್ಲಿ, ಅದನ್ನ ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ ಅಂತ ಕರೀತಾ ಇದ್ದಾರೆ. ಹಾಗಾದ್ರೆ ಸಮ್ ಆಫ್ ದ ಇಂಪಾರ್ಟೆಂಟ್ ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಆರ್. ಹಾಗಾದ್ರೆ ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ ಅಂತಂದ್ರೆ ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಸ್ಟೇಟಸ್. ಏನ್ ಸ್ಟೇಟಸ್ ಅಂತಂದ್ರೆ ಆತನ ಸ್ಥಾನಮಾನಗಳು, ಹೌದಲ್ವಾ? ಸ್ಥಾನ. ಒಂದು ಆರ್ಗನೈಸೇಷನ್ ಅಲ್ಲಿ ಬೇರೆ ಬೇರೆ ಗ್ರೇಡ್ಗಳು ಸಿಗ್ತಾ ಹೋಗುತ್ತೆ, ಅದನ್ನೇ ಸ್ಥಾನ ಅಂತ ಕರೀತಾರೆ. ಗ್ರೇಡ್, ಅದರಲ್ಲಿ ಯಾವ್ಯಾವ ಗ್ರೇಡ್ ಇರುತ್ತೆ? ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಹಾಗೆ ಡಿ ಗ್ರೇಡ್ ಅಂತ. ನೀವು ಕೇಳಿರ್ತೀರಾ, ಗೌರ್ಮೆಂಟ್ ಆಫೀಸ್ಗಳಿವೆ ಡಿ ಗ್ರೂಪ್ ನೌಕರರು, ಸಿ ಗ್ರೂಪ್ ನೌಕರರು, ಎ ಗ್ರೂಪ್ ನೌಕರರು ಅಂತ ಅಂದ್ಬಿಟ್ಟು ಕರೀತಾರೆ. ಏನು ಎ ಬಿ ಸಿ ಡಿ ನೌಕರರು ಅಂತಂದ್ರೆ, ಎ ಬಿ ಸಿ ಡಿ ನೌಕರರು ಅಂತಂದ್ರೆ ಯಾರು ಎ ಗ್ರೂಪ್ ನೌಕರರು ಇರ್ತಾರೆ ಅವರು ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಇರ್ತಾರೆ. ಅವ್ರು ಏನ್ ಕೆಲಸವನ್ನ ಹೇಳ್ತಾರೆ ಬಿ ಸಿ ಡಿ ಅವರು ಮಾಡ್ಬೇಕಾಗತ್ತೆ. ಸೊ ಡಿ ಗ್ರೂಪ್ ಅಲ್ಲಿ ಇರ್ತಕ್ಕಂತಹದ್ದು ಕೆಳಗಿನವರಾಗಿರ್ತಾರೆ, ತುಂಬಾ ಲೋವರ್ ಲೆವೆಲ್ ಅವರಾಗಿರ್ತಾರೆ. ಅವರು ಯಾವ್ದೇ ಮೇಲ್ಗಡೆ ಅಧಿಕಾರಿಗಳು ಇರ್ತಾರೆ ಆ ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಒಂದು ಆರ್ಗನೈಸೇಷನ್ ಅಲ್ಲಿ ಸ್ಟೇಟಸ್ ಇರುತ್ತೆ, ಸ್ಥಾನಗಳು. ನಾವು ಎ ಗ್ರೇಡ್ ಅಲ್ಲಿ ಇದೀವಿ ಅಂತಂದ್ರೆ ಅವ್ರಿಗೆ ಏನೋ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ, ಅವ್ರಿಗೆ ಬೆನಿಫಿಟ್ ಗಳು ಜಾಸ್ತಿ ಇರುತ್ತೆ, ಅವ್ರಿಗೆ ಸ್ಯಾಲರಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆ ಗ್ರೇಡ್ ಇದೆ. ಇದು ಗ್ರೇಟ್ ಅಂತ ಅನ್ನೋದು ದುಡ್ಡು ಕೊಡ್ತಾ ಇದಾರಾ? ಖಂಡಿತ ಇಲ್ಲಿ ದುಡ್ಡು ಕೊಡ್ತಾ ಇಲ್ಲ. ಗ್ರೇಟ್ ಅಂತ ಅಂದು ಅವರ ಸ್ಥಾನಗಳಿಗೆ ಸಂಬಂಧಪಟ್ಟಿದ್ದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಇದು ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್. ಯಾವುದೋ ಒಬ್ಬ ವ್ಯಕ್ತಿ ಅವನು ಡಿ ಗ್ರೇಡ್ ಅಲ್ಲಿ ಇದ್ದಾನೆ ಅಂತಂದ್ರೆ ಆತ ಸಿ ಗ್ರೇಡ್ ಹೋಗ್ಲಿಕ್ಕೆ ಇಷ್ಟಪಡ್ತಾನೆ, ಸಿ ಗ್ರೇಡ್ ಇಂದ ಡಿ ಗ್ರೇಡ್ಗೆ, ಡಿ ಗ್ರೇಡ್ ಇಂದ ಹೈಯರ್ ಲೆವೆಲ್ ಹೋಗ್ಲಿಕ್ಕೆ ಆತ ಆತುರಿತಾ ಇರ್ತಾನೆ. ಕರೆಕ್ಟ್? ಯಾವುದೇ ಒಬ್ಬ ಎಂಪ್ಲಾಯಿ ಆಗ್ಲಿ. ಹಾಗೆ ಸ್ಟೇಟಸ್ ಅಂತ ಅನ್ನೋದು ಒಂದು ಏನು ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಏನು? ಆರ್ಗನೈಸೇಷನ್ ಕ್ಲೈಮೇಟ್. ಏನ್ ಆರ್ಗನೈಸೇಷನಲ್ ಕ್ಲೈಮೇಟ್ ಅಂತಂದ್ರೆ, ಒಂದು ಆರ್ಗನೈಸೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದಾರೆ, ಎಕ್ಸ್ಪೀರಿಯನ್ಸ್ ಆಗಿದೆ, ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ತೋರಿಸ್ತಾ ಇದಾರೆ, ಅವರು ಚೆನ್ನಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ, ಎಲ್ಲರ ಜೊತೆ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಅವ್ರಿಗೆ ಒಂದು ಲೆವೆಲ್ ಆಫ್ ಫ್ರೀಡಮ್ ನ ಕೊಡ್ಲಾಗ್ತದೆ. ಅಂತಂದ್ರೆ ಒಂದು ಸಣ್ಣ ಡಿಬೇಟ್ ಅನ್ನ, ಅವ್ರಿಗೆ ಡಿಸಿಷನ್ ಮೇಕಿಂಗ್ ನ ಪವರ್ಗಳನ್ನ ಅವ್ರು ಇಂಡಿಪೆಂಡೆಂಟ್ ಆಗಿ ತಗೊಳ್ತಕ್ಕಂತಹ, ಯಾಕಂತಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅವ್ರಿಗೆ ಆಲೋಚನೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದು ಆರ್ಗನೈಸೇಷನ್ ಒಳಗೆ ಅವ್ರ ಡಿಸಿಷನ್ ಮೇಕಿಂಗ್ ಗೆ ಅವ್ರು ಏನು ಕೆಲಸಗಳನ್ನ ಮಾಡ್ಕೊಳ್ಬೇಕು, ಹಾಗೆ ಅವ್ರ ಡಿಸಿಷನ್ ಮೇಕಿಂಗ್ ಗೆ ಒಂದು ಸಣ್ಣ ಪವರ್ ನ ಕೊಡ್ಲಾಗ್ತದೆ. ಅವಾಗ ಏನಾಗುತ್ತೆ, ಅವ್ರಿಗೆ ಖುಷಿ ಆಗುತ್ತೆ. ಖುಷಿಯಿಂದ ಅವರು ಪರ್ಫಾರ್ಮೆನ್ಸ್ ನ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇದು ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ ಗೆ ಸಂಬಂಧಪಟ್ಟಂತಹ ಎರಡನೇ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ. ಮೂರನೇದೇನು? ಕೆರಿಯರ್ ಅಡ್ವಾನ್ಸ್ಮೆಂಟ್ ಪ್ರೋಗ್ರಾಮ್. ಈಗ ಒಬ್ಬ ವ್ಯಕ್ತಿ ಸಿ ಗ್ರೂಪ್ ಅಲ್ಲೋ ಡಿ ಗ್ರೂಪ್ ಅಲ್ಲೋ ವರ್ಕ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ. ಆತಂದು ಯಾವ್ದೋ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್. ಈಗ ಡಿ ಗ್ರೂಪ್ ನೌಕರರಿಗೆ ಯೂಶಲಿ ಯಾವ ಕೆಲಸದ ಯಾವ ಬೇಸ್ ಮೇಲೆ ತಗೊಂಡಿರ್ತಾರೆ? SLC ಬೇಸ್ ಮೇಲೆ ತಗೊಂಡಿರ್ತಾರೆ. ಸಿ ಗ್ರೂಪ್ PUC ಮೇಲೆ ತಗೊಂಡಿರ್ತಾರೆ. ಬಿ ಗ್ರೂಪ್ ಯಾವ್ದಕ್ಕೆ ತಗೊಳ್ತಾರೆ ಅಂತಂದ್ರೆ ಡಿಗ್ರಿ ಅಂಡ್ ಎಬೋ ತಗೊಳ್ತಾರೆ. ಈಗ ಸಪೋಸ್ ಯಾವ್ದೋ ಒಬ್ಬ ಸಿ ಗ್ರೂಪ್ ನೌಕರ ಡಿ ಗ್ರೂಪ್ ನೌಕರ ಆಗ್ಬೇಕು ಅಂತ ಅಂದಾಗ ಅವ್ರು ಕೆಲವು ಎಜುಕೇಶನ್ ಇರುತ್ತೆ, MBA ಮಾಡ್ಕೊಳ್ಬೇಕು ಅಥವಾ ಮತ್ತೊಂದು ಏನೋ ಕೋರ್ಸ್ ನ ಅವ್ರು ಕಂಪ್ಲೀಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಹೋಗ್ತಾರೆ ಅಂತಂದ್ರೆ ಅಂತ ಕೋರ್ಸ್ ಗಳನ್ನ ಮಾಡ್ಕೊಳಕ್ಕೆ
ಕೆರಿಯರ್ ಅಡ್ವಾನ್ಸ್ಮೆಂಟ್ ಆಪರ್ಚುನಿಟಿಗೆ ಏನ್ ಅವಕಾಶಗಳಿದೆ ಅದನ್ನ ಮಾಡ್ಕೊಡ್ಬೇಕು ಒಂದು ಆರ್ಗನೈಸೇಷನ್ ಹೇಳ್ತಾ ಇದೆ. ಸೊ ಆತರ ಅವ್ನಿಗೆ ಕೆರಿಯರ್ ಡೆವಲಪ್ ಆಯ್ತು, ಅವ್ನಿಗೆ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡಾಗ ಏನ್ ಅಡ್ವಾಂಟೇಜ್ ಆಯ್ತು, ಅವನು ನೆಕ್ಸ್ಟ್ ಲೆವೆಲ್ ಹೋಗಕ್ಕೆ ಅನುಕೂಲ ಆಗುತ್ತೆ, ಅವ್ನ ಕೆರಿಯರ್ ಡೆವಲಪ್ ಆಗುತ್ತೆ. ಹಾಗಾಗಿ ಕೆರಿಯರ್ ಅಡ್ವಾನ್ಸ್ಮೆಂಟ್ ಆಪರ್ಚುನಿಟಿ ಅನ್ನೋದು ನಾನ್ ಫೈನಾನ್ಷಿಯಲ್, ಹಣ ಕೊಡ್ತಾ ಇದಾರೆ ಇಲ್ಲಿ, ಹಣನ ಏನು ಕೊಡ್ತಾ ಇಲ್ಲ. ಸೊ ಆತರ ಕೆರಿಯರ್ ಆಪರ್ಚುನಿಟಿ ಏನಿದೆ ಅಂತ ಅಂದ್ಬಿಟ್ಟು ಆತನಿಗೆ ಮನದಟ್ಟನ್ನ ಮಾಡ್ಕೊಡ್ತಾರೆ. ಇದು ಕೆರಿಯರ್ ಅಡ್ವಾನ್ಸ್ಮೆಂಟ್ ಆಪರ್ಚುನಿಟಿ. ಹಾಗಾದ್ರೆ ನಾಲ್ಕನೇದೇನು ಜಾಬ್ ಎನ್ರಿಚ್ಮೆಂಟ್. ಏನು ಜಾಬ್ ಎನ್ರಿಚ್ಮೆಂಟ್ ಅಂತಂದ್ರೆ ಆತನ ಇರ್ತಕ್ಕಂತಹ ಜಾಬ್ ಎನ್ರಿಚ್ಮೆಂಟ್ ಅಂತಂದ್ರೆ ಒಬ್ಬ ಎಂಪ್ಲಾಯಿ ಒಂದು ಆರ್ಗನೈಸೇಷನ್ ಅಲ್ಲಿ ಒಂದಷ್ಟು ವರ್ಷಗಳ ಕಾಲ ಒಂದೇ ಡಿಪಾರ್ಟ್ಮೆಂಟ್ ಗಳಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವನ್ಗೆ ಜಾಬ್ ಎನ್ರಿಚ್ಮೆಂಟ್ ನ ಮಾಡ್ತಾರೆ. ಅಂದ್ರೆ ಇರ್ತಕ್ಕಂತಹ ಕೆಲಸದ ಜೊತೆಗೆ ಇನ್ನೊಂದಷ್ಟು ಕೆಲಸಗಳನ್ನ ಆಡ್ ಮಾಡಿ ಆತನಿಗೆ ಡಿಸಿಷನ್ ಮೇಕಿಂಗ್ ಪವರ್ ನ ಕೊಡ್ತಾರೆ. ಅವನ ಅಂಡರ್ ಅಲ್ಲಿ ಯಾರು ಬರ್ತಾರೆ ಅವ್ರಿಗೆ ಡಿಸಿಷನ್ ನ ನೀನ್ ತಗೋ, ಅವ್ರನ್ನ ಮೇಂಟೈನ್ ಮಾಡು, ಮಾನಿಟರ್ ಮಾಡು ಅಂತ ಅಂದ್ಬಿಟ್ಟು ಅವ್ನ್ಗೆ ಹೇಳ್ತಾರೆ. ಅವಾಗ ಆತನಿಗೆ ಏನಾಗುತ್ತೆ, ಇಂಟರ್ನಲ್ ಮೋಟಿವೇಶನ್ ಅವನಿಗೆ ಬರ್ತಾ ಹೋಗುತ್ತೆ. ಇಲ್ಲ, ಈಗ ನನಗೆ ಒಂದು ಜಾಬ್ ಎನ್ರಿಚ್ಮೆಂಟ್ ಆಗಿದೆ, ಕೆಲಸಗಳು ಪ್ರಮೋಟ್ ಆಗಿದೆ, ಅವಾಗ ಏನ್ ಮಾಡ್ಬೇಕು, ನಾನು ಪರ್ಫಾರ್ಮೆನ್ಸ್ ನ ಚೆನ್ನಾಗಿ ತೋರಿಸ್ಬೇಕು. ಇಲ್ಲಿ ಯಾವುದೇ ರೀತಿಯಾದಂತಹ ಸ್ಯಾಲರಿನ ಹೈಕ್ ಮಾಡೋದಾಗ್ಲಿ ಆತರ ಮಾಡೋದಿಲ್ಲ. ಆದ್ರೆ ಅವನ ಪೊಸಿಷನ್ ಸ್ವಲ್ಪ ಹೈಯರ್ ಲೆವೆಲ್ ಹೋಗಿತ್ತು, ಆತನ ಮಾತು ಡಿಸಿಷನ್ ಮೇಕಿಂಗ್ ಇರೋದ್ರಿಂದ ಅವನ ಪರ್ಫಾರ್ಮೆನ್ಸ್ ಇನ್ನು ಇಂಪ್ರೂವ್ ಆಗುತ್ತೆ. ಇದು ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ ನ 4th ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ಯಾವುದು, ಎಂಪ್ಲಾಯಿ ರೆಕಗ್ನಿಷನ್ ಪ್ರೋಗ್ರಾಮ್. ಏನ್ ಎಂಪ್ಲಾಯಿ ರೆಕಗ್ನಿಷನ್ ಪ್ರೋಗ್ರಾಮ್ ಅಂತಂದ್ರೆ ಇಡೀ ವರ್ಷದಲ್ಲಿ ಏನ್ ನಡೆದಿರುತ್ತೆ, ಒಂದಷ್ಟು ಆಕ್ಟಿವಿಟೀಸ್ ಗಳು ನಡೀತಾ ಇರುತ್ತೆ. ಕರೆಕ್ಟಾ? ಆಕ್ಟಿವಿಟಿಗಳು ಟಾರ್ಗೆಟ್ ಗಳು ರೀಚ್ ಆಗಿರುತ್ತೆ. ಬೇರೆ ಬೇರೆ ಟೀಮ್ ಅವರು ಬೇರೆ ಬೇರೆ ಟಾರ್ಗೆಟ್ ಗಳನ್ನ ಮಾಡಿರ್ತಾರೆ. ಆ ಟಾರ್ಗೆಟ್ ಮಾಡಿದಾಗ ಅವ್ರನ್ನ ರೆಕಗ್ನೈಸ್ ಮಾಡ್ಬೇಕಾಗತ್ತೆ. ರೆಕಗ್ನೈಸ್ ನ ಏನು, ಆನ್ಯುವಲ್ ಪ್ರೋಗ್ರಾಮ್ ನ ಮಾಡಿ ಅವ್ರಿಗೆ ಮೆಮೊರಾಂಡಮ್ ಕೊಡೋದಾಗಿರ್ಬೋದು, ಸರ್ಟಿಫಿಕೇಟ್ ಗಳನ್ನ ಕೊಡೋದಾಗಿರ್ಬೋದು, ಅಥವಾ ಅವ್ರದ್ದು ಏನಿದೆ ಕಾರಿಡಾರ್ ಅಲ್ಲಿ ಅಥವಾ ನೋಟಿಸ್ ಬೋರ್ಡ್ ಗಳಲ್ಲಿ ಎಂಪ್ಲಾಯಿ ಆಫ್ ದ ವೀಕ್ ಅಂತ ಅಂದ್ಬಿಟ್ಟು ಅವ್ರದ್ದು ಹೆಸರಾಗಿ ಅವ್ರು ಏನ್ ಕೆಲಸಗಳನ್ನ ಮಾಡಿದ್ದಾರೆ, ಆರ್ಗನೈಸೇಷನ್ಗೆ ಅವ್ರ ಕಾಂಟ್ರಿಬ್ಯೂಷನ್ ಏನು ಅಂತ ಅಂದ್ಬಿಟ್ಟು ಅವ್ರಿಗೆ ಬೆನಿಫಿಟ್ ನ ಕೊಡ್ತಕ್ಕಂತಹದ್ದು, ಎಂಪ್ಲಾಯಿನ ರೆಕಗ್ನೈಸ್ ಮಾಡ್ತಕ್ಕಂತಹದ್ದು. ಇಂತ ಎಂಪ್ಲಾಯಿ ಇಂತ ಸಾಧನೆಯನ್ನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ರೆಕಗ್ನೈಸ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಇನ್ನೂ ಮೋಟಿವೇಟ್ ಆಗುತ್ತೆ, ನಾವು ಇನ್ನೂ ಚೆನ್ನಾಗಿ ಕೆಲಸವನ್ನ ಮಾಡ್ಬೇಕಪ್ಪ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ರೆಕಗ್ನಿಷನ್ ನ ಮಾಡ್ತಾರೆ. ಇದು ಏನು, ಇದು ಅಮೌಂಟ್ ಕೊಡ್ತಾ ಇದಾರೆ ಅವ್ರಿಗೆ? ಖಂಡಿತ ಇಲ್ಲ. ಬೋನಸ್ ಕೊಡ್ತಾ ಇದಾರ, ಸ್ಯಾಲರಿ ಜಾಸ್ತಿ ಮಾಡ್ತಿದಾರ? ಏನೂ ಇಲ್ಲ. ಒಬ್ಬ ವ್ಯಕ್ತಿ ಯಾರು ಕೆಲಸ ಮಾಡ್ತಿದ್ದಾನೆ ಅವ್ರನ್ನ ರೆಕಗ್ನೈಸ್ ಮಾಡಿರೋದ ತಕ್ಷಣ ಆತ ಖುಷಿಯಾಗಿ ಮತ್ತೆ ಅವನ ಪರ್ಫಾರ್ಮೆನ್ಸ್ ನ ಇನ್ಕ್ರೀಸ್ ಮಾಡ್ಕೊಳ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ 6th ಪಾಯಿಂಟ್ ಯಾವುದು, ಜಾಬ್ ಸೆಕ್ಯೂರಿಟಿ. ಏನ್ ಜಾಬ್ ಸೆಕ್ಯೂರಿಟಿ ಅಂತಂದ್ರೆ ಆತ ಈಗ ಗೌರ್ಮೆಂಟ್ ಎಂಪ್ಲಾಯೀಸ್ ಗಳು ಏನಾಗ್ತಾರೆ, ಅವರು ಟಿಲ್ ದ ರಿಟೈರ್ಮೆಂಟ್ ಡೇಟ್, ಅವರು ರಿಟೈರ್ಡ್ ಆಗೋ ತನಕನೂ ಅವ್ರಿಗೆ ಜಾಬ್ ಸೆಕ್ಯೂರ್ ಆಗ್ಬಿಟ್ಟಿರುತ್ತೆ. ಅವರು ಬೇರೆ ಡಿಪಾರ್ಟ್ಮೆಂಟ್ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ಇನ್ನೂ ದೊಡ್ಡ ಲೆವೆಲ್ಗೆ ಪ್ರಮೋಷನ್ ಆಗ್ಬೋದು. ಬಟ್ ಒಂದ್ ಏಜ್ ಆದ್ಮೇಲೆ ಅವರು ರಿಟೈರ್ಡ್ ಆಗೇ ಆಗ್ತಾರೆ ಅಲ್ವಾ, ಅಲ್ಲಿ ತನಕ ಅವ್ರಿಗೆ ಜಾಬ್ ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಅವ್ರನ್ನ ಮಧ್ಯದಲ್ಲಿ ತೆಗ್ದಾಕ್ತಾರೆ ಅನ್ನೋಂತಹ ಚಾನ್ಸಸ್ ಗಳು ಇರೋದಿಲ್ಲ. ಅದೇ ಕಾರ್ಪೊರೇಟ್ ಅಲ್ಲಿ ಅಥವಾ IT ಫೀಲ್ಡ್ ಅಲ್ಲಿ ಏನಾಗ್ಬಿಡುತ್ತೆ, ಒಂದ್ಸಲ ಒಂದು ಪ್ರಾಜೆಕ್ಟ್ ಮುಗೀತು ಅಂತಂದ್ರೆ ಅಲ್ಲಿರ್ತಕ್ಕಂತಹ ಎಂಪ್ಲಾಯೀಸ್ ಗಳನ್ನೆಲ್ಲ ಅವರು ತೆಗಿಬೇಕಾಗುತ್ತೆ. ಬಟ್ ಇವ್ರು ಏನ್ ಮಾಡ್ತಾ ಇದ್ರೆ, ಜಾಬ್ ಸೆಕ್ಯೂರಿಟಿನ ಅವರಲ್ಲಿ ಒಂದು ಆರ್ಗನೈಸೇಷನ್ ಒಳಗೆ ಯಾರು ತುಂಬಾ ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾರೆ ಅವ್ರಿಗೆ ಜಾಬ್ ಸೆಕ್ಯೂರಿಟಿನ ಕೊಡ್ತಾರೆ. ಅಂತಂದ್ರೆ ನೀವು ನಮ್ಮ ಆರ್ಗನೈಸೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಇದ್ದೀರಾ, ನೀವು ಇಲ್ಲೇ ಇರ್ಬೇಕು, ಬೇರೆ ಕಡೆಗೆ ಹೋಗ್ಬೇಡಿ ಅಂತ ಅಂದ್ಬಿಟ್ಟು ಜಾಬ್ ನಿಮ್ಗೆ ಏನ್ ಬೆನಿಫಿಟ್ ಬೇಕು ಕೇಳಿ ನಾವು ಕೊಡ್ತೀವಿ ಅಂತ ಆ ಜಾಬ್ ಬೆನಿಫಿಟ್ ನ ಹಾಗೇನೆ ಜಾಬ್ ಸೆಕ್ಯೂರ್ ಅನ್ನ ಮಾಡಿಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಇಲ್ಲಿ ಸಂಬಳ ಏನಾದ್ರು ಕೊಡ್ತಾ ಇದ್ರ? ಖಂಡಿತ ಸಂಬಳ ಏನ್ ಕೊಡ್ತಿಲ್ಲ. ಆದ್ರೆ ಜಾಬ್ ಸೆಕ್ಯೂರಿಟಿನ ಅವರಲ್ಲಿ ನೀವ್ ಎಲ್ಲೂ ಬಿಟ್ಟು ಹೋಗ್ಬೇಡಿ, ನಮ್ಮ ಕಂಪ್ನಿಲೇ ನೀವು ರಿಟೈರ್ಡ್ ಆಗೋ ತನಕ ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಒಂದು ಜಾಬ್ ಸೆಕ್ಯೂರಿಟಿಯನ್ನ ಕೊಡ್ತಾರೆ ಅಂತ ಹೇಳ್ತಾ ಇದ್ರೆ. 7th ಪಾಯಿಂಟ್ ಯಾವುದು, ಎಂಪ್ಲಾಯಿ ಪಾರ್ಟಿಸಿಪೇಷನ್. ಎಂಪ್ಲಾಯಿ ಪಾರ್ಟಿಸಿಪೇಷನ್ ಅಂತಂದ್ರೆ ಏನು, ಯಾವುದೇ ಆರ್ಗನೈಸೇಷನ್ ಆಗಲಿ ಒಂದು ಟೈಮ್ಗೆ ಒಂದು ಡಿಸಿಷನ್ ನ ತಗೊಳ್ಳೇಬೇಕಾಗುತ್ತೆ. ಯಾವುದೋ ಒಂದು ಪ್ರಾಬ್ಲಮ್ ಗಳು ಬಂದಿರುತ್ತೆ. ಆ ಪ್ರಾಬ್ಲಮ್ ಬಂದಿರ್ತಕ್ಕಂತಹ ಟೈಮ್ ಅಲ್ಲಿ ಒಬ್ಬ ಎಂಪ್ಲಾಯಿಯನ್ನು ಕೂಡ ಒಂದು ದೊಡ್ಡವರು ಕೂತು ಏನೋ ಮೀಟಿಂಗ್ ಗಳನ್ನ ಮಾಡ್ಬೇಕಾದ್ರೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನ ಕಂಡ್ಕೊಳ್ಬೇಕಾದ್ರೆ ಎಂಪ್ಲಾಯಿಯನ್ನ ಸೇರಿಸ್ಕೊಂಡಾಗ ಏನಾಗುತ್ತೆ, ಆತನ ಥಾಟ್ಸ್ ಮತ್ತೆ ಐಡಿಯಾವನ್ನ ಅವನಿಗೆ ಎಕ್ಸ್ಪ್ರೆಸ್ ಮಾಡ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಆವಾಗ ಕೆಲವು ಟೈಮ್ ಏನಾಗುತ್ತೆ ಅಂತಂದ್ರೆ ಯಾವಾಗ ಅವನು ಥಾಟ್ಸ್ ಐಡಿಯಾಗಳನ್ನ ಶೇರ್ ಮಾಡ್ತಾನೆ ಅದು ವ್ಯಾಲಿಡ್ ಇತ್ತು ಅಂತಂದಾಗ ಮ್ಯಾನೇಜ್ಮೆಂಟ್ ಅವರು ಅದನ್ನ ತಗೊಂಡ್ರು ಅಂತಂದ್ರೆ ನಾನ್ ಹೇಳಿದಂತಹ ಪಾಯಿಂಟ್ಸ್ ಗಳು ಅವ್ರಿಗೂ ಖುಷಿ ಆಯ್ತು, ಅದು ಎಲ್ಲರಿಗೂ ಯೂಸ್ ಆಯ್ತಾನ ಅಂತ ಅಂದ್ಬಿಟ್ಟು ಯಾರು ಹೇಳಿದ್ದು, ಒಬ್ಬ ಎಂಪ್ಲಾಯಿ ಹೇಳಿದ್ದು
ಎಲ್ಲರಿಗೂ ಅನುಕೂಲ ಆಯ್ತು ಅಂತ ಅಂದ್ಬಿಟ್ಟು ಅವನು ಸ್ಟಿಮ್ಯುಲೇಟ್ ಆಗ್ತಾನೆ, ಇನ್ನೂ ಖುಷಿ ಆಗ್ತಾನೆ, ಅವನ ಪರ್ಫಾರ್ಮೆನ್ಸ್ ನ ತೋರ್ಸ್ಲಿಕ್ಕೆ ಇನ್ನೂ ಅನುಕೂಲ ಆಗುತ್ತೆ. ಸೊ ಎಂಪ್ಲಾಯಿ ಪಾರ್ಟಿಸಿಪೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಹೇಳಿದ್ರೆ ಇದು ಒಂದು ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ ಅಂತ ಹೇಳ್ತಾ ಇದ್ರೆ. ಎಂಪ್ಲಾಯಿ ಎಂಪವರ್ಮೆಂಟ್. ಏನ್ ಎಂಪ್ಲಾಯಿ ಎಂಪವರ್ಮೆಂಟ್ ಅಂತಂದ್ರೆ, ಒಬ್ಬ ಯಾವುದೇ ಇರ್ಲಿ ಎಂಪ್ಲಾಯಿ ಜಾಯಿನ್ ಆಗಿರ್ಲಿ, ಹೊಸದಾಗಿ ಜಾಯಿನ್ ಆಗಿರ್ಲಿ, ಅದರ ಪ್ರೆಷರೇ ಇರ್ಲಿ, ಎಕ್ಸ್ಪೀರಿಯನ್ಸ್ಗೆ ಇರ್ಲಿ, ಅವ್ರಿಗೆ ಏನ್ ಮಾಡ್ತಾರೆ, ಎಂಪವರ್ ನ ಮಾಡ್ತಾ ಹೋಗ್ತಾರೆ. ನೀವು ಇನ್ನೂ ಸ್ಕಿಲ್ಸ್ ಗಳನ್ನ, ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ನ ಕೊಡ್ತಾ ಹೋಗ್ತಾರೆ. ಯಾವಾಗ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ನ ಮಾಡ್ತಾ ಹೋಗ್ತಾರೆ, ಅವ್ರಿಗೆ ಕೆರಿಯರ್ ಆಪರ್ಚುನಿಟಿ ಇರುತ್ತೆ, ಹಾಗೆ ಅವ್ರ ಪರ್ಫಾರ್ಮೆನ್ಸ್ ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇದು ಏನು, ಇದು ಸ್ಯಾಲರಿ ಹೈಕ್ ಮಾಡಿದ್ರ ಖಂಡಿತ ಇಲ್ಲ. ಯಾವಾಗ ಎಂಪ್ಲಾಯಿಗೆ ಎಂಪವರ್ಮೆಂಟ್ ನ ಮಾಡ್ತಾ ಹೋಗ್ತಾರೆ, ಅವ್ರಿಗೆ ಒಳ್ಳೊಳ್ಳೆ ಬೆನಿಫಿಟ್ ಗಳನ್ನ ಕೊಡ್ತಾ, ಅಂದ್ರೆ ಯಾವ ತರ ಟ್ರೈನಿಂಗ್ ನ ಕೊಡ್ತಾ ಹೋದ್ರೆ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಇನ್ಕ್ರೀಸ್ ಮಾಡ್ಕೊಳ್ತಾರೆ. ಹಾಗಾಗಿ ನಾನ್ ಫೈನಾನ್ಷಿಯಲ್ ಪಾಯಿಂಟ್ ಅಲ್ಲಿ ದಿ ಲಾಸ್ಟ್ ಇಂಪಾರ್ಟೆಂಟ್ ಎಂಪ್ಲಾಯಿ ಎಂಪವರ್ಮೆಂಟ್ ಅಂತ ಅನ್ನೋದು ಆಗಿರುತ್ತೆ. ಸೊ ಈಗ ಒಬ್ಬ ಎಂಪ್ಲಾಯಿಗೆ, ಒಬ್ಬ ಉದ್ಯೋಗದಾತನಿಗೆ ಒಂದು ಕಂಪನಿ ಫೈನಾನ್ಷಿಯಲ್ ಇನ್ಸೆಂಟಿವ್ ನ ಏನ್ ಕೊಡುತ್ತೆ, ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ನ ಏನೇನ್ ಕೊಡುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಫಸ್ಟ್ ಏನ್ ಅರ್ಥ ಮಾಡ್ಕೊಂಡು, ಮಾಸ್ಲೋಸ್ ಅವರು ನೀಡಿದಂತಹ ಮೋಟಿವೇಶನ್ ಥಿಯರಿ ಅಂತಂದ್ರೇನು, 5 ಸ್ಟೇಜಸ್ ಆಫ್ ಹೈರಾರ್ಕಿ ನೀಡ್ ಅಂತಂದ್ರೇನು, ಅದಕ್ಕೆ ಇರ್ತಕ್ಕಂತಹ ಅಸಂಪ್ಷನ್ ಗಳಿಗೇನು, ಹಾಗೆ ಫೈನಾನ್ಷಿಯಲ್ ಬೆನಿಫಿಟ್ ಮತ್ತೆ ನಾನ್ ಫೈನಾನ್ಷಿಯಲ್ ಬೆನಿಫಿಟ್ ಅಂತಂದ್ರೆ ಏನು ಅಂದ್ಬಿಟ್ಟು ಅದರಲ್ಲಿ ಬರ್ತಕ್ಕಂತಹ ಎಲ್ಲಾ ಟಾಪಿಕ್ ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಎಲಿಮೆಂಟ್ ಆಫ್ ಡೈರೆಕ್ಷನ್ ನಲ್ಲಿ ಮೂರನೇದಾದಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆದಂತಹ ಲೀಡರ್ಶಿಪ್ ಅನ್ನ ನಾವು ಈಗ ಫೋಕಸ್ ಮಾಡೋಣ. ಏನು ಲೀಡರ್ಶಿಪ್ ಅಂತಂದ್ರೆ, ನಿಮ್ಮ ಅಫ್ಕೋರ್ಸ್ ನಿಮ್ಮ ಕ್ಲಾಸ್ ಗಳಲ್ಲಿ CR ಅನ್ನ ಮಾಡಿರ್ತಾರೆ, ಹೌದಾ? ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೀವು ಸ್ಕೂಲ್ಗೆ ಹೋಗ್ತಕ್ಕಂತಹ ಸ್ಟೇಜ್ ಅಲ್ಲಿ ಟೈಮ್ ಅಲ್ಲಿ ಏನ್ ಮಾಡ್ತಿದ್ರು, ಕ್ಲಾಸ್ ಲೀಡರ್ ಅಂತ ಮಾಡ್ತಾ ಇದ್ರು. ಏನಕ್ಕೆ ಕ್ಲಾಸ್ ಲೀಡರ್ ನ ಮಾಡ್ತಾ ಇದ್ರು, ಇಡೀ ಕ್ಲಾಸ್ ನ ಮಾನಿಟರ್ ಮಾಡಕ್ಕೆ ಯಾರೋ ಒಬ್ರು ಬೇಕಾಗಿತ್ತು. ಸೊ ಹಾಗಾಗಿ ಕ್ಲಾಸ್ ಲೀಡರ್ ನ ಮಾಡ್ತಾ ಇದ್ರು. ಸೊ ಹಾಗೇನೆ ಒಂದು ಆರ್ಗನೈಸೇಷನ್ ತುಂಬಾ ಚೆನ್ನಾಗಿರ್ಬೇಕು ಅಂತಂದ್ರೆ ಲೀಡರ್ಶಿಪ್ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಲೀಡರ್ಶಿಪ್ ಅಂತಂದ್ರೆ ಏನು ಕನ್ನಡದಲ್ಲಿ, ನಾಯಕತ್ವ ಅಂತ. ನಾಯಕತ್ವ, ಒಬ್ಬ ನಾಯಕ, ಒಂದು ಒಳ್ಳೆಯ ಉತ್ತಮವಾದಂತಹ ನಾಯಕ ಏನ್ ಮಾಡ್ತಾನೆ, ಒಂದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಏನಿದೆ ಅದನ್ನ ಉತ್ತಮ ರೀತಿಯಲ್ಲಿ ಎಲ್ಲರನ್ನ ತನ್ನ ಜೊತೆ ಕೂಡ್ಕೊಂಡು ಆ ಅಚೀವ್ ಅನ್ನ, ಆ ಟಾರ್ಗೆಟ್ ಅನ್ನ ಅಚೀವ್ ಮಾಡಿರ್ತಾನೆ. ಅದು ಯಾರಿಂದ ಸಾಧ್ಯ ಆಯ್ತು, ಒಂದು ಒಳ್ಳೆಯ ರೀತಿಯಾದಂತಹ ಲೀಡರ್ ಇಂದ ಮಾತ್ರನೇ ಸಾಧ್ಯ ಆಯ್ತು. ಲೀಡರ್ ಇಂದ ಹೋದ್ರೆ ಆ ಟಾರ್ಗೆಟ್ ಗಳನ್ನ ರೀಚ್ ಮಾಡಕ್ಕಾಗತ್ತಾ, ಖಂಡಿತ ಇಲ್ಲ. ಹಾಗಾದ್ರೆ ಈ ಲೀಡರ್ಶಿಪ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಲೀಡರ್ಶಿಪ್ ಇಸ್ ದ ಪ್ರೋಸೆಸ್ ಆಫ್ ಇನ್ಫ್ಲೂಯೆನ್ಸಿಂಗ್ ದ ಬಿಹೇವಿಯರ್ ಆಫ್ ಪೀಪಲ್ ಬೈ ಮೇಕಿಂಗ್ ದೆಮ್ ಸ್ಟ್ರೈವ್ ವಾಲಂಟಿಯರ್ಲಿ ಟುವರ್ಡ್ಸ್ ಅಚೀವಿಂಗ್ ಆಫ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ಏನ್ ಹೇಳ್ತಾ ಇದ್ರೆ, ಲೀಡರ್ಶಿಪ್ ಅಂತ ಅನ್ನೋದಕ್ಕಂತ ಒಂದು ಪ್ರೋಸೆಸ್ ಅಂತ ಹೇಳ್ತಾ ಇದ್ರೆ. ಪ್ರೋಸೆಸ್ ಅಂತಂದ್ರೆ ಏನು, ಅದೊಂದು ಪ್ರಕ್ರಿಯೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಟ್ ಮಾಡ್ಕೊಳ್ಳಿ. ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ರೆ. ಏನು ಇನ್ಫ್ಲೂಯೆನ್ಸ್ ಅಂತಂದ್ರೆ, ಪ್ರಭಾವವನ್ನ ಮೂಡಿಸುತ್ತೆ. ಯಾರ ಮೇಲೆ, ಒಬ್ಬ ವ್ಯಕ್ತಿಯ ಬಿಹೇವಿಯರ್ ಅಂತಂದ್ರೆ ಏನು, ನಡವಳಿಕೆ ಮೇಲೆ ಪ್ರಭಾವವನ್ನ ಬೀರುತ್ತೆ. ಏನ್ ಮಾಡುತ್ತೆ, ಅದು ಸ್ಟ್ರೈವ್ ಮಾಡುತ್ತೆ. ಏನು, ಆತ ಕೆಲಸ ಮಾಡ್ಬೇಕು, ಸ್ಪರ್ಧಿಸ್ಬೇಕು, ಕೆಲಸವನ್ನ ತುಂಬಾ ಚೆನ್ನಾಗಿ ಮಾಡ್ಬೇಕು. ಹೇಗೆ ಕೆಲಸವನ್ನ ಮಾಡ್ಬೇಕು, ಇನ್ನೊಬ್ರ ಹತ್ರ ಹೇಳಿಸ್ಕೊಂಡಲ್ಲ, ವಾಲಂಟಿಯರ್ ಆಗಿ ಅಂತಂದ್ರೆ ಆತನೇ ಸ್ವಯಂ ಪ್ರೇರಿತವಾಗಿ ಒಂದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಏನಿದೆ ಆ ಟಾರ್ಗೆಟ್ ನ ರೀಚ್ ಮಾಡ್ತಕ್ಕಂತಹದ್ನೇ ಲೀಡರ್ಶಿಪ್ ಅಂತ ಹೇಳ್ತಾ ಇದ್ರೆ. ಲೀಡರ್ಶಿಪ್ ಅಂತಂದ್ರೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಇಲ್ಲಿ ಲೀಡರ್ಶಿಪ್ ಇಸ್ ಎ ಪ್ರೋಸೆಸ್. ಲೀಡರ್ಶಿಪ್ ಅಂತ ಅನ್ನೋದೊಂದು ಪ್ರಕ್ರಿಯೆ. ಅದರಲ್ಲಿ ವರ್ಕ್ ಮಾಡ್ತಕ್ಕಂತಹ ಎಂಪ್ಲಾಯಿಗಳ ನಡವಳಿಕೆಗಳನ್ನ ಏನು ಪ್ರಭಾವವನ್ನ ಬೀರುತ್ತೆ ಅವನ ನಡವಳಿಕೆ ಮೇಲೆ, ಅದ್ ಏನ್ ಮಾಡುತ್ತೆ, ಒಬ್ಬ ಎಂಪ್ಲಾಯಿ ಅವನು ಏನು ಸ್ಪರ್ಧಿಸ್ಬೇಕು. ಎಂಪ್ಲಾಯಿ ಏನ್ ಮಾಡ್ಬೇಕು, ಆತ ಕೆಲಸಗಳನ್ನ ಮಾಡ್ಬೇಕು. ಯಾವ ತರ ಕೆಲಸ ಮಾಡ್ಬೇಕು ಅಂತಂದ್ರೆ, ಸ್ವಯಂ ಪ್ರೇರಿತವಾಗಿ ಆತ ಕೆಲಸ ಮಾಡ್ಬೇಕು. ಕೆಲಸಗಳನ್ನ ಯಾವ ತರ ಮಾಡ್ಬೇಕು ಅಂತಂದ್ರೆ, ಆ ಆರ್ಗನೈಸೇಷನ್ ಆಬ್ಜೆಕ್ಟಿವ್ ನ ಅಚೀವ್ ಮಾಡ್ತಕ್ಕಂತಹವ್ರನ್ನೇ ಲೀಡರ್ಶಿಪ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅಕಾರ್ಡಿಂಗ್ ಟು ಜಿಯೋ ಟೆರ್ರಿ ಅವರ ಪ್ರಕಾರ, ಲೀಡರ್ಶಿಪ್ ಇಸ್ ದ ಆಕ್ಟಿವಿಟಿ ಆಫ್ ಇನ್ಫ್ಲೂಯೆನ್ಸಿಂಗ್ ಪೀಪಲ್ ಟು ಸ್ಟ್ರೈವ್ ವಿಲ್ಲಿಂಗ್ ಟು ಫಾರ್ ಗ್ರೂಪ್ ಆಬ್ಜೆಕ್ಟಿವ್. ಏನ್ ಹೇಳ್ತಾ ಇದ್ರೆ, ಅಕಾರ್ಡಿಂಗ್ ಟು ಜಿಯೋ ಟೆರ್ರಿ ಅವರು ಏನ್ ಹೇಳ್ತಾರೆ, ಲೀಡರ್ಶಿಪ್ ಅಂತ ಅನ್ನಕ್ಕಂತಹ ಅನ್ನೋದು ಆಕ್ಟಿವಿಟಿ, ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ, ಏನು ಪ್ರಭಾವವನ್ನ ಬೀರುತ್ತೆ. ಆ ಯಾವ್ದ್ರ ಮೇಲೆ, ಪೀಪಲ್ ಮೇಲೆ ಅಂತ. ಇಸ್ ನಥಿಂಗ್ ಬಟ್
ಎಂಪ್ಲಾಯೀಸ್, ಹ್ಯೂಮನ್ ರಿಸೋರ್ಸ್ ಆಫ್ ದ ಆರ್ಗನೈಸೇಷನ್. ಅವರು ಅವರು ಸ್ವಾಭಾವಿಕವಾಗಿ ಯಾವುದೇ ರೀತಿಯಾದಂತಹ ಬೇರೆಯವರ ಬೇರೆಯವರ ಸಹಾಯಕ್ಕಿಂತ ಸ್ವಯಂ ಪ್ರೇರಿತವಾಗಿ ಅವರ ಕೆಲಸಗಳನ್ನ ಅಥವಾ ಗ್ರೂಪ್ ಆಬ್ಜೆಕ್ಟಿವ್ ಏನಿರುತ್ತೆ ಅದನ್ನ ಅಚೀವ್ ಮಾಡದೆ ಲೀಡರ್ಶಿಪ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅರ್ಥ ಆಯ್ತಾ ಕಾನ್ಸೆಪ್ಟ್? ಲೀಡರ್ಶಿಪ್ ಅಂತಂದ್ರೆ ಒಬ್ಬ ವ್ಯಕ್ತಿ ಅಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂತಹ ಒಬ್ಬ ಕೆಲಸಗಾರ ಆಗಿರ್ಬೋದು, ಅಲ್ಲಿಯ ಎಂಪ್ಲಾಯಿ ಆಗಿರ್ಬಹುದು, ಸ್ವಯಂ ಪ್ರೇರಿತವಾಗಿ ಆ ಆಬ್ಜೆಕ್ಟಿವ್ ಏನಿದೆ, ಒಂದು ಗ್ರೂಪ್ ಆಬ್ಜೆಕ್ಟಿವ್ ಆಗಿರಲಿ, ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಆಗಿರಲಿ, ಆತ ವಾಲಂಟಿಯರ್ ಆಗಿ ಅದನ್ನ ರೀಚ್ ಮಾಡ್ತಕ್ಕಂತಹದನ್ನೇ ಲೀಡರ್ಶಿಪ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಂದು ಉತ್ತಮ ರೀತಿಯಾದಂತಹ ಲೀಡರ್ನ ಗುಣಲಕ್ಷಣಗಳು ಏನು ಗೈಸ್? ಇಲ್ಲಿ ಕ್ವಾಲಿಟೀಸ್ ಆಫ್ ಗುಡ್ ಲೀಡರ್ ಅಂತಂದ್ರೆ ಒಂದೇ, ಫೀಚರ್ಸ್ ಆಫ್ ಲೀಡರ್ ಅಂತಂದ್ರು ಒಂದೇ, ಹಾಗೆ ಇಂಪಾರ್ಟೆನ್ಸ್ ಆಫ್ ಲೀಡರ್ ಅಂತಂದ್ರು ಒಂದೇ ಆಗಿರುತ್ತೆ. ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋಂತಹದ್ದು ಬೇಡ, ನೀವು ಅದೇ ಕ್ವಾಲಿಟಿಗಳನ್ನ ಬರೀತಾ ಹೋದ್ರೆ ನಿಮ್ಗೆ ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಫಸ್ಟ್ ಯಾವುದು? ಫಿಸಿಕಲ್ ಫೀಚರ್. ಏನ್ ಹೇಳ್ತಿದ್ರೆ ಫಿಸಿಕಲ್ ಫೀಚರ್ ಅಂತ ಅನ್ನೋದು ಲೀಡರ್ಶಿಪ್ ನಲ್ಲಿ ಪ್ರಭಾವವನ್ನ ಬೀಳುತ್ತೆ. ಅದು ಒಬ್ಬ ಗುಡ್ ಲೀಡರ್ ನ ಕ್ವಾಲಿಟೀಸ್ ಆಗಿದೆ, ಕ್ವಾಲಿಟೀಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಫಿಸಿಕಲ್ ಫೀಚರ್ ಅಂತಂದ್ರೆ ಏನು? ಆತನ ದೈಹಿಕಕ್ಕೆ ಸಂಬಂಧಪಟ್ಟಿರುವಂತಹದ್ದಾಗಿರುತ್ತೆ. ಏನು ದೈಹಿಕ ಅಂತಂತಂದ್ರೆ ಆತ ಆರೋಗ್ಯವಂತನಾಗಿರ್ಬೇಕು, ಅವನ ಹೆಲ್ತ್ ತುಂಬಾ ಚೆನ್ನಾಗಿರ್ಬೇಕು, ಆತ ಹಾಗೇನೆ ಏನು ಎನರ್ಜಿ ತುಂಬಾ ಚೆನ್ನಾಗಿರ್ಬೇಕು, ಅವನಿಗೆ ಶಕ್ತಿ ಚೆನ್ನಾಗಿರ್ಬೇಕು, ಹಾಗೆ ಆತನ ಆರೋಗ್ಯ ಚೆನ್ನಾಗಿರ್ಬೇಕು. ಹಾಗೆ ಇನ್ನು ಕೆಲವು ಪಾಯಿಂಟ್ ಅಂತಂತಾರೆ, ಇದು ಎಲ್ಲಾ ಟೈಮಲ್ಲೂ ವರ್ಕೌಟ್ ಆಗಲ್ಲ. ಕೆಲವರು ನಾಲೆಡ್ಜ್ ಅಲ್ಲಿ ತುಂಬಾನೇ ಪಾಪ್ಯುಲರ್ ಇರ್ತಾರೆ ಅಥವಾ ಅವ್ರಿಗೆ ತುಂಬಾ ಚೆನ್ನಾಗಿ ತಿಳ್ಕೊಳ್ತಾರೆ. ಅಲ್ಲಿ ಅವರ ಹೈಟ್, ಪರ್ಸನಾಲಿಟಿ, ಅವ್ರು ನೋಡಕ್ ಹೇಗಿದ್ದಾರೆ ಅನ್ನೋದು ಮ್ಯಾಟ್ರ್ ಆಗಂಗಿಲ್ಲ. ಆದ್ರೆ ಮ್ಯಾಟ್ರ್ ಆಗೋದೇನು, ಅವ್ರು ಆರೋಗ್ಯಪೂರ್ಣರಾಗಿದ್ದಾರ, ದೈಹಿಕವಾಗಿ ಸದೃಢರಾಗಿದ್ದಾರ, ತುಂಬಾ ಚೆನ್ನಾಗಿ ಅವರು ಕೆಲಸಗಳನ್ನ ಮಾಡ್ತಾರ ಅನ್ನೋದೇ ಮ್ಯಾಟ್ರ್ ಆಗ್ತದೆ. ಸೊ ಕೆಲವು ಟೈಮ್ ಅಲ್ಲಿ ಮಾತ್ರನೇ, ಈಗ ಅಡ್ವರ್ಟೈಸಿಂಗ್ ಅಲ್ಲಿ ಅಂತ ಅನ್ಕೊಳ್ಳಿ, ಅವಾಗ ಯಾರು ಮಾಡ್ತಾರೆ, ತುಂಬಾ ಚೆನ್ನಾಗಿರೋರು ಮಾತ್ರನೇ ನಿಲ್ಲಿಸ್ತಾರೆ. ಬಟ್ ಲೀಡರ್ಶಿಪ್ ಅಂತ ಬಂದಾಗ ಅವರು ಏನೋ ಅವ್ರು ಯಾವುದು ಫಿಸಿಕಲ್ ಫೀಚರ್, ದೈಹಿಕ ಅಂದ್ರೆ ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕು, ಮತ್ತೆ ಅವ್ರ ಹೆಲ್ತ್ ಕಂಡೀಷನ್ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ ಅದು ಮೊದಲನೇ ಗುಡ್ ಲೀಡರ್ ನ ಕ್ವಾಲಿಟೀಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಎರಡನೇದೇನು? ಜ್ಞಾನಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಏನು ಜ್ಞಾನ ಅಂತಂದ್ರೆ ಆತ ಏನು ಕೆಲಸವನ್ನ ಮಾಡ್ತಾ ಇದ್ದಾನೆ ಆ ಏರಿಯಾ ಮೇಲೆ ಸಂಪೂರ್ಣವಾದಂತಹ ಜ್ಞಾನ ಇರ್ಬೇಕು. ಥಿಯರಿಟಿಕಲ್ ನಾಲೆಡ್ಜ್ ಆಗಿರ್ಲಿ, ಪ್ರಾಕ್ಟಿಕಲ್ ನಾಲೆಡ್ಜ್ ಆಗಿರ್ಲಿ ಆತನಿಗೆ ಇರ್ಬೇಕು. ಆತನಿಗೆ ಬರೀ ಥಿಯರಿ ಕಲ್ತ್ಬಿಟ್ಟು ಹೋಗಿದ್ದಾನೆ ಅಂತಂದ್ರೆ ಏನ್ ಮಾಡ್ತಾನೆ, ಯಾವ್ದೋ ಪ್ರಾಕ್ಟಿಕಲ್ ಆಗಿ ಒಂದು ಚಾಲೆಂಜ್ ಬಂತು ಅಂತಂದಾಗ ಆತ ಕಷ್ಟ ಬಿದ್ಬಿಡ್ತಾನೆ. ಹಂಗಾಗಿ ಆತನಿಗೆ ಬರೀ ಥಿಯರಿಟಿಕಲ್ ನಾಲೆಡ್ಜ್ ಅಲ್ಲ, ಪ್ರಾಕ್ಟಿಕಲ್ ಆಗಿ ನಾಲೆಡ್ಜ್ ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮೂರನೇದು ಯಾವುದು? ಇಂಟಿಗ್ರಿಟಿ. ಏನ್ ಇಂಟಿಗ್ರಿಟಿ ಅಂತಂದ್ರೆ ಸಮಗ್ರವಾದಂತಹ ಸಮಗ್ರತೆಯನ್ನ ಎತ್ತಿ ಹಿಡಿಬೇಕಾಗತ್ತೆ. ಒಬ್ಬ ಲೀಡರ್ ಏನ್ ಮಾಡ್ತಾನೆ, ಒಂದಷ್ಟು ಸಬಾರ್ಡಿನೇಟ್ಸ್ ಗಳನ್ನ ಅಥವಾ ಅವನ ಕೆಳಗೆ ಅವನು ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಒಬ್ಬ ಗುಡ್ ಲೀಡರ್ ಏನ್ ಮಾಡ್ತಾನೆ ಅಂತಂದ್ರೆ ಅವನ ಕೆಳಗೆ ವರ್ಕ್ ಮಾಡ್ತಾ ಇರ್ತಕ್ಕಂತ ಅವ್ರನ್ನು ಕೂಡ ಮುಂದೊಂದು ದಿನ ಇನ್ನೊಬ್ಬ ಲೀಡರ್ ಆಗ್ಬೇಕು ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇರ್ತಾನೆ. ಸೊ ಸಮಗ್ರವಾಗಿ ಇಡೀ ಆರ್ಗನೈಸೇಷನ್ ಅವನು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಹಾಗಾಗಿ ಒಬ್ಬ ಗುಡ್ ಲೀಡರ್ ನ ಕ್ವಾಲಿಟೀಸ್ ಏನಂತಂದ್ರೆ ಸಮಗ್ರವಾಗಿ ಕೆಲಸ ಮಾಡೋದು ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು? ವಿಷನ್. ವಿಷನ್ ಅಂತಂದ್ರೆ ಏನು? ದೃಷ್ಟಿಕೋನ. ಇಲ್ಲಿ ಸಮಗ್ರತೆ ಅಂತಂದ್ರೆ ಸಮಗ್ರತೆ, ಹಾಗೆ ಇದರಲ್ಲಿ ಪ್ರಾಮಾಣಿಕವಾಗಿಯೂ ಇರ್ಬೇಕಾಗತ್ತೆ ಅಂತ ಹೇಳ್ತಾ ಇದಾರೆ. ಏನು ಹಾನೆಸ್ಟಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಆತ ಪ್ರಾಮಾಣಿಕವಾಗಿರ್ಬೇಕಾಗತ್ತೆ. ಯಾವಾಗ ಆತ ಸುಳ್ಳು ಮೋಸವನ್ನ ಮಾಡದೆ ಪ್ರಾಮಾಣಿಕವಾಗಿರ್ತಾನೆ, ಅದರಿಂದ ಇನ್ನು ಕೆಲವರು ಇನ್ಫ್ಲೂಯೆನ್ಸ್ ಆಗ್ತಾ ಇರ್ತಾರೆ. ಕರೆಕ್ಟಾ? ಹಾಗಾಗಿ ಅವನು ಸಮಗ್ರವಾಗಿ ಎಲ್ಲರನ್ನೂ ನೋಡಿದ ಜೊತೆಗೆ ಅವನು ಹಾನೆಸ್ಟಿ ಅಥವಾ ಪ್ರಾಮಾಣಿಕವಾಗಿ ಆತನು ಇರ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ನಾಲ್ಕನೇ ಇಂಪಾರ್ಟೆಂಟ್ ಏನು? ವಿಷನ್. ಒಂದು ಆರ್ಗನೈಸೇಷನ್ಗೆ ಒಂದು ವಿಷನ್ ಇರುತ್ತೆ, ಒಂದು ದೃಷ್ಟಿಕೋನ ಇರುತ್ತೆ, ಒಂದು ಆಬ್ಜೆಕ್ಟಿವ್ ಇರುತ್ತೆ, ಆ ಗೋಲ್ ಇರುತ್ತೆ, ಅದನ್ನ ಅಚೀವ್ ಮಾಡ್ಬೇಕಾಗತ್ತೆ. ಒಬ್ಬ ಲೀಡರ್ ಏನ್ ಮಾಡ್ತಾನೆ, ಅವನ ಟೀಮ್ಗೆ ಇರ್ತಕ್ಕಂತಹ ಗೋಲ್, ಟಾರ್ಗೆಟ್ ಏನಿರುತ್ತೆ, ಇಡೀ ಎಂಟೈರ್ ಸಿಸ್ಟಮ್ ನ ಆತ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಕರ್ಕೊ ಹೋಗ್ತಾನೆ. ಅವನ ದೃಷ್ಟಿಕೋನ ಏನಿದೆ, ಅವನ ಟಾರ್ಗೆಟ್ ಏನಿದೆ, ಒಬ್ಬ ಉತ್ತಮವಾದಂತಹ ಲೀಡರು ಅದನ್ನ ರೀಚ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಫಿಫ್ತ್ ಪಾಯಿಂಟ್ ಏನು? ಇನಿಷಿಯೇಟಿವ್. ಏನ್ ಇನಿಷಿಯೇಟಿವ್ ಅಂತಂದ್ರೆ ನೇತೃತ್ವ ಅಂತ ಕನ್ನಡದಲ್ಲಿ ಹೇಳ್ತಾರೆ. ನೇತೃತ್ವ ಬರ್ಕೊಳ್ಳಿ. ನೇತೃತ್ವ ಅಥವಾ ಮುಂದಾಳತ್ವ ಅಂತಾನೂ ಕರೀತಾರೆ.
ಒಬ್ಬ ಒಳ್ಳೆ ಲೀಡರ್ ಏನ್ ಮಾಡ್ತಾನೆ, ತನ್ನ ಟೀಮ್ ನ ಮುಂದುವರಿಸಬೇಕು ಅಂತಂದಾಗ ಅವನು ಇಂಟರ್ನಲ್ಲಿ ಮೋಟಿವೇಟ್ ಆಗ್ಬೇಕಾಗತ್ತೆ. ಈಗ ಒಂದು ಇಡೀ ಟೀಮ್ ನ ಈಗ ಅವ್ರನ್ನ ನಡೆಸ್ಬೇಕು ಅಂತಂದ್ರೆ ಅವನು ಇರ್ತಕ್ಕಂತಹ ಟೀಮ್ ಮೆಂಬರ್ಸ್ಗೆ ಮೋಟಿವೇಟ್ ಮಾಡ್ತಿರ್ತಾನೆ. ಬಟ್ ಮೋಟಿವೇಟ್ ಅವ್ನು ಬೇರೆಯವ್ರಿಗೆ ಮಾಡ್ಬೋದು, ಬಟ್ ಆತನು ಒಂದು ಟಾರ್ಗೆಟ್ ನ ಅವ್ನ ಟೀಮ್ ನ ಆಬ್ಜೆಕ್ಟಿವ್ ನ ಫಿಲ್ ಮಾಡ್ಬೇಕು ಅಂತಂದ್ರೆ ಆತನು ಒಳ್ಳೆ ಇಂಟರ್ನಲ್ಲಿ ಮೋಟಿವೇಟ್ ಆಗ್ಬೇಕು. ಸೊ ಏನಂತಂದ್ರೆ ಸೊ ಆತರ ಮೋಟಿವೇಟ್ ಆದ್ರೆ ಮಾತ್ರನೇ ಒಂದು ನೇತೃತ್ವವನ್ನ ವಹಿಸ್ಕೊಂಡು ಯಾವುದೇ ರೀತಿಯಾದಂತಹ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನೇತೃತ್ವ ಅಂತ ಅನ್ನೋದು ಇಂಟಿಗ್ರಿಟಿ ಅಂತ ಅನ್ನೋದು ಒಬ್ಬ ಗುಡ್ ಲೀಡರ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದೆ. ಮೋಟಿವೇಶನ್ ಸ್ಕಿಲ್ ನೋಡಿ ಇಲ್ಲಿ ಬಂತು, ಈಗ ಹೇಳ್ತಾ ಇದ್ದೆ ಟಾಪಿಕ್ ಆಗ್ಲೇನೆ ಬಂತು. ಆತ ಮೋಟಿವೇಟ್ ಆಗ್ತಾ ಇರ್ಬೇಕಾಗ್ತದೆ. ಆತನು ಅವನ ಟೀಮ್ ಅಲ್ಲಿ ಮೋಟಿವೇಟ್ ನ ಮಾಡ್ತಾ ಇರ್ಬೇಕಾಗತ್ತೆ. ಏನು ಮೋಟಿವೇಟ್ ಅಂತಂದ್ರೆ ಪ್ರೇರೇಪಣೆಯನ್ನ ನೀಡಬೇಕಾಗತ್ತೆ. ನೋಡಿ ಇಲ್ಲಿ ನಿಮ್ಮ ಜೊತೆಗೆ ಇರ್ತಕ್ಕಂತಹವರೇ ಇಂಥ ಟಾರ್ಗೆಟ್ ಗಳನ್ನ ರೀಚ್ ಮಾಡ್ತಾ ಇದ್ರೆ ನಿಮ್ಗೆ ಯಾಕೆ ಮಾಡಕ್ ಆಗೋದಿಲ್ಲ, ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಗಳು ಫೇಸ್ ಆಯ್ತು ಅಂತಂದ್ರೆ ನನ್ಗೆ ಹೇಳಿ, ಅದನ್ನ ಸಾಲ್ವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರು ಹೇಳ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇದು ಮೋಟಿವೇಶನ್ ಸ್ಕಿಲ್ ಆಗಿದೆ. ಸೊ ಅವರು ಇರ್ತಕ್ಕಂತಹ ಸಬಾರ್ಡಿನೇಟರ್ಸ್ ನ ಮೋಟಿವೇಟ್ ಮಾಡಿ ಟಾರ್ಗೆಟ್ ಗಳನ್ನ ರೀಚ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೆಲ್ಫ್ ಕಾನ್ಫಿಡೆನ್ಸ್, ಏನ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಂದ್ರೆ ಆತ್ಮವಿಶ್ವಾಸ. ಈಗ ಒಬ್ಬ ಗುಡ್ ಲೀಡರ್ಗೆನೆ ಒಳ್ಳೆ ಆತ್ಮವಿಶ್ವಾಸ ಇಲ್ಲ ಅಂತಂದ್ರೆ ಅವ್ನ ಟೀಮ್ ಲೀಡ್ ಮಾಡಕ್ಕಾಗತ್ತಾ? ಖಂಡಿತ ಮಾಡಕ್ಕಾಗಲ್ಲ. ಫಸ್ಟ್ ಆತನ ಮೇಲೆ ಆತನಿಗೆ ವಿಶ್ವಾಸ ಇರ್ಬೇಕು. ಇಲ್ಲ, ನಾನು ಒಬ್ಬ ಲೀಡರ್ ಆಗಿ ಇಡೀ ಎಂಟೈರ್ ಟೀಮ್ ನ ನಾನು ತುಂಬಾ ಚೆನ್ನಾಗಿ ನಡೆಸ್ಕೊ ಹೋಗ್ತೀನಿ, ನನ್ನ ಆಬ್ಜೆಕ್ಟಿವ್ ನ ಅಚೀವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಫಸ್ಟ್ ಅವನ ಮೇಲೆ ಅವನಿಗೆ ಒಂದು ಆತ್ಮವಿಶ್ವಾಸ, ನಂಬಿಕೆ ಇರ್ಬೇಕಾಗತ್ತೆ. ಆ ನಂಬಿಕೆ ಇಲ್ಲದೆ ಹೋದ್ರೆ ಏನು ಮಾಡಕ್ಕಾಗಲ್ಲ. ಒಬ್ಬ ಉತ್ತಮವಾದಂತಹ ಲೀಡರ್ಗೆ ತಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ ನಂಬಿಕೆ ಇರ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗೆ ಫೈನಲ್ ಆಗಿ ಏನು ಸೋಷಿಯಲ್ ಸ್ಕಿಲ್ಸ್. ಏನು ಸೋಷಿಯಲ್ ಸ್ಕಿಲ್ಸ್ ಅಂತಂದ್ರೆ ಆತ ಬೇರೆ ವ್ಯಕ್ತಿಗಳ ಜೊತೆ ಯಾವ ತರ ರಿಯಾಕ್ಟ್ ಮಾಡ್ಬೇಕು, ಯಾವ ತರ ಕಮ್ಯುನಿಕೇಟ್ ಮಾಡ್ಬೇಕು, ಸೊಸೈಟಿಯಲ್ಲಿ ಬೇರೆ ಬೇರೆ ಪೀಪಲ್ ಗಳು ಸಿಕ್ಕಾಗ ಅವ್ರ ಜೊತೆ ಯಾವ ತರ ರಿಯಾಕ್ಟ್ ಮಾಡ್ಬೇಕು. ಯಾರೋ ಒಬ್ರು ರಿಲೇಟಿವ್ ಸಿಕ್ಕಿದ್ರು ಅಥವಾ ಈಗ ವರ್ಕ್ ಮಾಡ್ತಾ ಇರ್ತಕ್ಕಂತಹ ಅವರ ರಿಲೇಟಿವ್ ಬಂದ್ರು ಅಂತಂದ್ರೆ ಅವ್ರ ಜೊತೆ ಹೇಗೆ ಡೀಲ್ ಮಾಡ್ಬೇಕು, ಮಾತಾಡಿಸ್ಬೇಕು ಅನ್ನೋದ್ರದ್ದು ಎಲ್ಲ ಅವ್ರಿಗೂ ಸೋಷಿಯಲ್ ಸ್ಕಿಲ್ಸ್ ಗಳು ಇರ್ಬೇಕಾಗುತ್ತೆ. ಚಿಕ್ಕ ಮಕ್ಳ ಜೊತೆಗೆ ಯಾವ ತರ ಅವ್ರು ಮಾತಾಡಿಸ್ಬೇಕು, ದೊಡ್ಡವ್ರ ಹತ್ರ ಹೇಗ್ ಮಾತಾಡಿಸ್ಬೇಕು, ಅವ್ರು ಈಕ್ವಲ್ ಲೆವೆಲ್ ಅಲ್ಲಿ ಇರ್ತಕ್ಕಂತಹವ್ರ ಜೊತೆ ಹೇಗ್ ಮಾತಾಡಿಸ್ಬೇಕು, ಎಲ್ಡರ್ಸ್ ಆಗಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಯಾವ ತರ ಮಾತಾಡಿಸ್ಬೇಕು ಅಂತ ಸೋಷಿಯಲ್ ಸ್ಕಿಲ್ಸ್, ಯಾವ ಟೈಮಲ್ಲಿ ಯಾವ ರೀತಿ ರಿಯಾಕ್ಟ್ ಆಗಬೇಕು ಅನ್ನೋ ಸೋಷಿಯಲ್ ಸ್ಕಿಲ್ಸ್ ಆತನಿಗೆ ಒಬ್ಬ ಒಳ್ಳೆ ಲೀಡರ್ ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗೆ 9ನೇ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂತಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್. ಒಬ್ಬ ಉತ್ತಮವಾದಂತಹ ಲೀಡರ್ಗೆ ಒಂದು ಒಳ್ಳೆ ವಾಕ್ ಚಾತುರ್ಯ ಇರ್ಬೇಕಾಗತ್ತೆ. ಏನ್ ವಾಕ್ ಚಾತುರ್ಯ ಅಂತಂತಂದ್ರೆ ಮಾತಾಡ್ತಕ್ಕಂತಹ ಸ್ಕಿಲ್ಸ್, ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೇಕಾಗತ್ತೆ. ಒಳ್ಳೆ ಮಾತಾಡ್ತಕ್ಕಂತಹ ಚಾಕಚಕ್ಯತೆ ಇಲ್ಲ ಅಂತಂದ್ರೆ ಯಾವ ಟೈಮಲ್ಲಿ ಯಾವ ತರ ರಿಯಾಕ್ಟ್ ಆಗ್ಬೇಕು, ಯಾವ ತರ ಮಾತಾಡ್ಬೇಕು, ಯಾವ ಪಾಯಿಂಟ್ ಗಳನ್ನ ಇಟ್ಟು ಮಾತಾಡ್ಬೇಕು ಅನ್ನೋದು ಅವನಿಗೆ ಅವೇರ್ನೆಸ್ ಇರ್ಬೇಕಾಗತ್ತೆ. ಆ ಅವೇರ್ನೆಸ್ ಇಲ್ಲ ಅಂತಂತಂದ್ರೆ ಏನಾಗುತ್ತೆ, ಯಾವ ಟೈಮಲ್ಲಿ ಹೆಂಗೆಂಗೋ ಮಾತಾಡ್ಬಿಟ್ರೆ ನಿಮ್ಗೆ ನೆಕ್ಸ್ಟ್ ಕಮ್ಯುನಿಕೇಶನ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಇದೇ ಚಾಪ್ಟರ್ ಅಲ್ಲಿ ನೆಕ್ಸ್ಟ್ ಸೆಷನ್ ಅಲ್ಲಿ ಅದನ್ನ ನೋಡ್ತೀವಿ. ಅದರಲ್ಲಿ ಗ್ರೇಟ್ ಫೈನ್ ಕಮ್ಯುನಿಕೇಶನ್ ಅಂತ ಬರುತ್ತೆ. ಗ್ರೇಟ್ ಫೈನ್ ಕಮ್ಯುನಿಕೇಶನ್ ಅಂತಂದ್ರೆ ಯಾರು ಡ್ರಿಂಕ್ಸ್ ಮಾಡಿರೋರು ಹೇಗ್ ಮಾತಾಡ್ತಾರೆ, ಅವರು ತಲೆ ಕೆಟ್ಟಂಗ್ ಮಾತಾಡ್ತಿರ್ತಾರೆ, ಅವ್ರಿಗೆ ಕರೆಕ್ಟ್ ಆಗಿ ಅವರು ಮೈಂಡ್ ಕರೆಕ್ಟ್ ಆಗಿ ಇರೋದಿಲ್ಲ, ಅವ್ರಿಗೆ ಮನಸೋ ಇಚ್ಛೆ ಮಾತಾಡ್ತಾ ಇರ್ತಾರೆ. ಹಾಗಾಗಿ ಮನಸೋ ಇಚ್ಛೆ ಮಾತಾಡಿದಾಗ ಅದನ್ನ ಗ್ರೇಟ್ ಫೈನ್ ಕಮ್ಯುನಿಕೇಶನ್ ಅಂತ ಅಂತಾರೆ. ಆತ ಫಾರ್ಮಲ್ ಆಗಿ ಯಾವಾಗ ಮಾತಾಡ್ಬೇಕು, ಇನ್ಫಾರ್ಮಲ್ ಆಗಿ ಯಾವಾಗ ಮಾತಾಡ್ಬೇಕು ಅನ್ನೋದು ಕಮ್ಯುನಿಕೇಶನ್, ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಆತನಿಗೆ ಇರ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗೆ ಲಾಸ್ಟ್ ಗೆ ಡಿಸಿಸಿವ್ನೆಸ್. ಡಿಸಿಸಿವ್ ಅಂತಂದ್ರೆ ಏನು, ನಿರ್ಣಾಯಕತೆ. ಏನ್ ನಿರ್ಣಾಯಕತೆ ಅಂತಂದ್ರೆ ಯಾವುದೋ ಒಂದು ಪ್ರಾಬ್ಲಮ್ ಬಂತು ಅಂದಿದ ತಕ್ಷಣ ಅದನ್ನ ಹೇಗೆ ರಿಸಾಲ್ವ್ ಮಾಡ್ಬೇಕು ಅನ್ನೋದ್ರದ್ದು ನಿರ್ಣಾಯಕತೆ, ಫೈನಲ್ ಡಿಸಿಷನ್ ಅವನ ಮೇಲೆ, ಒಬ್ಬ ಲೀಡರ್ ಮೇಲೆ ಇರುತ್ತೆ. ಒಬ್ಬ ಲೀಡರು 10 ಜನ ಇರ್ತಕ್ಕಂತಹ ಒಂದು ಟೀಮ್ ಅನ್ನ ಲೀಡ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯಾದಂತಹ ಚಾಲೆಂಜಸ್ ಗಳು ಬರ್ತಾ ಹೋಗುತ್ತೆ. ಅದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಅವನು ಫೈನಲ್ ಆಗಿ ಅವನೇ ಡಿಸಿಷನ್ ಮೇಕಿಂಗ್ ನ ಮಾಡ್ಬೇಕಾಗತ್ತೆ. ಅಂದ್ರೆ ನಿರ್ಣಯವನ್ನ ತಗೊಳ್ಬೇಕಾಗತ್ತೆ. ಈಗ ನಾವು ಒಂದಷ್ಟು ಟಾರ್ಗೆಟ್ ಇಟ್ಟಿದೀವಿ ಅಂತಂದ್ರೆ ಆ ಟಾರ್ಗೆಟ್ ರೀಚ್ ಮಾಡ್ಲಿಕ್ಕೆ ಏನೇನು ನಾವು ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಬೇಕು, ಆ ನಿರ್ಣಯಗಳನ್ನ ತಗೊಳ್ತಕ್ಕಂತಹದ್ದಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಗೈಸ್, ಈ 10 ಕೂಡ ದಿ ಮೋಸ್ಟ್ ಇಂಪಾರ್ಟೆಂಟ್
ಪಾಯಿಂಟ್ಸ್ ಆಫ್ ಏನು ಒಬ್ಬ ಗುಡ್ ಲೀಡರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಒಬ್ಬ ಉತ್ತಮವಾದಂತಹ ಲೀಡರ್ ನಾಯಕನಿಗೆ ಈ 10 ಗುಣಗಳು ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ನೀವು ಹೈಯರ್ ಸ್ಟಡೀಸ್ ಹೋದಾಗ ಇನ್ನೂ ಜಾಸ್ತಿನ ಕಲಿತಾ ಹೋಗ್ತೀರಾ. ಹಾಗಾದ್ರೆ ಈ ಲೀಡರ್ ಅಂತ ಗೊತ್ತಾಯ್ತು, ಕರೆಕ್ಟಾ? ಒಬ್ಬ ಲೀಡರ್ ಅಂತಂದ್ರೇನು? ನಾಯಕ, ಅಥವಾ ಲೀಡರ್ಶಿಪ್ ಅಂತಂದ್ರೆ ನಾಯಕತ್ವ ಅಂತ ಅಂದ್ಬಿಟ್ಟು ತಿಳ್ಕೊಂಡು. ಹಾಗಾದ್ರೆ ಇದರಲ್ಲಿ ಯಾವ ತರದ ಲೀಡರ್ಶಿಪ್ ಗಳು ಇದೆ ಅಂತ ಅಂದ್ಬಿಟ್ಟು ನೋಡೋಣ. ದೇರ್ ಆರ್ ಮೇನ್ಲಿ 3 ಟೈಪ್ ಆಫ್ ಲೀಡರ್ಶಿಪ್. 3 ವಿಧವಾದಂತಹ ಲೀಡರ್ಶಿಪ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಆ ಮೇನ್ 3 ವಿಧವಾದಂತಹ ಲೀಡರ್ಶಿಪ್ ಗಳು ಯಾವುದು? ಫಸ್ಟ್ ಆಟೋಕ್ರೆಟಿಕ್ ಅಥವಾ ಅಥಾರಿಟೇಟಿವ್ ಲೀಡರ್ಶಿಪ್ ಅಂತ ಹೇಳ್ತಾರೆ. ಎಕ್ಸ್ಪ್ಲನೇಷನ್ ನಾನು 100% ಇದಾದ್ಮೇಲೆ ಕೊಡ್ತಾ ಹೋಗ್ತೀನಿ. ಫಸ್ಟ್ ಒಂದು ಯಾವುದು? ಆಟೋಕ್ರೆಟಿಕ್ ಲೀಡರ್ಶಿಪ್ ಅಥವಾ ಅಥಾರಿಟೇಟಿವ್ ಲೀಡರ್ಶಿಪ್. ಸೆಕೆಂಡ್ ಯಾವ್ದು ಹೇಳ್ತಾ ಇದ್ರೆ? ಪಾರ್ಟಿಸಿಪೇಟಿವ್ ಲೀಡರ್ಶಿಪ್ ಆರ್ ಡೆಮೋಕ್ರೆಟಿಕ್ ಲೀಡರ್ಶಿಪ್ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಮೂರನೇದೇನು? ಫ್ರೀ ರೇಂಜ್ ಲೀಡರ್ಶಿಪ್ ಅಥವಾ ಲೇಜಿ ಸ್ಪೇರ್ ಲೀಡರ್ಶಿಪ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇದು ದೇರ್ ಆರ್ 3 ಸ್ಟೇಜಸ್, ಏನೋ 3 ಟೈಪ್ಸ್ ಅಂತ ಅಂದೆ ಅಲ್ವಾ ಯಾವ್ದು ಲೀಡರ್ಶಿಪ್ ಅಲ್ಲಿ. ಸೊ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಗೈಸ್, ನಿಮ್ಗೆ ಕೇಳ್ಬೋದು ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ ಆಫ್ ಲೀಡರ್ಶಿಪ್ ಅಂತ ಕೇಳಿದ್ರೆ ನೀವು ಈ 3 ಪಾಯಿಂಟ್ ಗಳನ್ನ ಬರೆದು ಅದಕ್ಕೆ 2 ಲೈನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲ ನಿಮ್ಗೆ ಕೇಳ್ಬೋದು ವಾಟ್ ಯು ಮೀನ್ ಬೈ ಆಟೋಕ್ರೆಟಿಕ್ ಲೀಡರ್ಶಿಪ್ ಅಂತಾನೆ ಕೇಳ್ಬೋದು, ಡೆಮೋಕ್ರೆಟಿಕ್ ಲೀಡರ್ಶಿಪ್ ಅಂತಾನೆ ಕೇಳ್ಬೋದು. ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಒಂದು ವರ್ಡ್ ಕೇಳಿದ್ರು ಅಂತಂದ್ರೆ 1 ಲೈನ್ ಆನ್ಸರ್ ತಂದ್ರೆ ಸಾಕಾಗುತ್ತೆ. ಆಟೋಕ್ರೆಟಿಕ್ ಏನು? ಆಟೋಕ್ರೆಟಿಕ್ ಅಂತಂದ್ರೆ ನಿರಂಕುಶ. ಬರ್ಕಲ್ಲಿ ತುಂಬಾ ಇಂಪಾರ್ಟೆಂಟ್. ನಿರಂಕುಶ ಅಥವಾ ಅಧಿಕೃತ. ಏನು? ಇಲ್ಲಿ ನಿರಂಕುಶವಾದಂತಹ ಲೀಡರ್ ಆಗಿರ್ತಾನೆ. ಅವನು ಏನ್ ಡಿಸಿಷನ್ ತಗೊಳ್ತಾನೆ ಅದೇ ಫೈನಲ್. ಯಾರೇ ಆಗ್ಲಿ ಅವನ ಅಂಡರ್ ಅಲ್ಲಿ ಇರ್ತಕ್ಕಂತಹ ಒಬ್ಬ ಲೀಡರ್ ಇರ್ತಾನೆ. ಅವನ ಅಂಡರ್ ಅಲ್ಲಿ 10 ಜನ ಇದಾರೆ ಅಂತಂದ್ರೆ ಇವನ್ ಏನ್ ಹೇಳ್ತಾನೆ ಅದನ್ನೇ ಅವರು ಫಾಲೋ ಮಾಡ್ಬೇಕು. ಅದನ್ನ ಬಿಟ್ಟು ಬೇರೆದನ್ನ ಫಾಲೋ ಮಾಡಂಗಿಲ್ಲ. ಅವ್ನು ಏನ್ ಹೇಳ್ತಾನೆ ಅದೇ ರೂಲ್ಸ್ ಗಳು ಫೈನಲೈಸ್ ಆಗಿರುತ್ತೆ. ಹಾಗೇನೆ ಅವ್ರ ಕಡೆಯಿಂದನು ಸಬಾರ್ಡಿನೇಟ್ಸ್ ಕಡೆಯಿಂದನು ಕೆಲಸ ಅವನು ಹಂಗೇನೆ ತೆಗಿಲಿಕ್ಕೆ ಇಷ್ಟಪಡ್ತಾನೆ. ಅವನಿಗೆ ಯಾವುದೇ ರೀತಿಯಾದಂತಹ ಸ್ಯಾಕ್ರಿಫೈಸ್ ನ ಅವನು ಮಾಡದೇ ಇಲ್ಲ. ನಾನು ಏನ್ ಹೇಳ್ತೀನಿ ಹಂಗೇನೆ ಕೆಲಸ ಮಾಡ್ಬೇಕು ಅಂತ ಸ್ಟ್ರಿಕ್ಟ್ ಆಗಿರ್ತಾನೆ. ಸ್ಟ್ರಿಕ್ಟ್ ಅಂತಂದ್ರೆ ನಥಿಂಗ್ ಬಟ್ ನಿರಂಕುಶವಾಗಿರ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಅದ್ರ ಮೇನಿಂಗ್ ಹೇಳುತ್ತೆ. ಆಟೋಕ್ರೆಟಿಕ್ ಲೀಡರ್ಶಿಪ್ ಇಟ್ ಗಿವ್ಸ್ ಆರ್ಡರ್ ಅಂಡ್ ಎಕ್ಸ್ಪೆಕ್ಟ್ ದಿ ಸಬಾರ್ಡಿನೇಟ್ಸ್ ಟು ಒಬೇ ದೀಸ್ ಆರ್ಡರ್ಸ್. ಏನ್ ಹೇಳ್ತಾ ಇದ್ರೆ, ಆತ ಆರ್ಡರ್ ನ ಕೊಡ್ತಾನೆ ಅವನ ಕೆಲ್ಸದ ಅವನು ಟೀಮ್ ಅಲ್ಲಿ ಇರ್ತಕ್ಕಂತಹ ಜನಕ್ಕೆ. ಅವನು ಹೇಳ್ತಕ್ಕಂತಹ ಏನ್ ಡಿಸಿಷನ್ ತಗೊಳ್ತಾನೆ ಅದಕ್ಕೆ ಒಬೇ ಆಗಿ ಇರ್ಬೇಕಾಗುತ್ತೆ. ಅದೇ ತರನೇ ನಡ್ಕೊಳ್ಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಆತ ಅವನ ಟೀಮ್ ನಿಂದ ಅವನನ್ನ ಕಳಿಸ್ಕೊಡ್ತಕ್ಕಂತಹ ಚಾನ್ಸಸ್ ಗಳು ಇರುತ್ತೆ. ಅವನ್ ಏನ್ ರೂಲ್ಸ್ ಹೇಳ್ತಾನೆ ಅದನ್ನ ಅವನ ಟೀಮ್ ಮೆಂಬರ್ಸ್ ಫಾಲೋ ಮಾಡ್ಬೇಕಾಗತ್ತೆ. ಅದಕ್ಕೆ ಗೌರವವನ್ನ ಕೊಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಕೆಳಗಡೆಯಿಂದ ವಾಪಸ್ಸು ಲೀಡರ್ಗೆ ಯಾವುದೇ ರೀತಿಯ ಆನ್ಸರ್ ಮಾಡ್ತಕ್ಕಂತಹದ್ದು ಇರಲ್ಲ. ಏನೋ ಒಬ್ಬ ಲೀಡರ್ ಹೇಳ್ದ ಅದೇ ಫೈನಲ್ ಆಗಿರುತ್ತೆ. ಒಬ್ಬ ಅವನು ಟೀಮ್ ಇರ್ತಕ್ಕಂತಹ ಟೀಮ್ ಮೆಂಬರು ಅದನ್ನ ಫಾಲೋ ಮಾಡ್ಬೇಕು ಅಷ್ಟೇ ಆಗಿರುತ್ತೆ. ರೂಲ್ಸ್ ಅಂದ್ರೆ ಮೇಲ್ಗಡೆ ಒಬ್ಬ ಲೀಡರ್ ಏನ್ ಹೇಳ್ದ ಅದು ಫಿಕ್ಸ್ ಆಗ್ಬಿಟ್ಟಿರುತ್ತೆ ಅಂತ ಹೇಳ್ತಾ ಇದಾರೆ. ನೆಕ್ಸ್ಟ್ ಮೆಥಡ್ ಡೆಮೋಕ್ರೆಟಿಕ್. ಫಸ್ಟ್ ಆಟೋಕ್ರೆಟಿಕ್ ಆಯ್ತು. ನೆಕ್ಸ್ಟ್ ಡೆಮೋಕ್ರೆಟಿಕ್. ಏನು ಡೆಮೋಕ್ರೆಟಿಕ್ ಅಂತಂದ್ರೆ ಸಹಭಾಗಿತ್ವ ಅಥವಾ ಪ್ರಜಾಪ್ರಭುತ್ವ. ಏನು ಸಹಭಾಗಿತ್ವ ಅಂತಂದ್ರೆ ಇಟ್ ವಿಲ್ ಡೆವಲಪ್ ಆಕ್ಷನ್ ಪ್ಲಾನ್ ಅಂಡ್ ಮೇಕ್ ಡಿಸಿಷನ್ ಇನ್ ಕನ್ಸಲ್ಟೇಷನ್ ವಿತ್ ಎ ಸಬಾರ್ಡಿನೇಟ್ಸ್. ಏನು ಒಬ್ಬ ಲೀಡರ್ಗೆ ಒಂದು ಟಾರ್ಗೆಟ್ ಇರುತ್ತೆ ಅಥವಾ ಒಂದು ಆಬ್ಜೆಕ್ಟಿವ್ ಇರುತ್ತೆ. ಆ ಆಬ್ಜೆಕ್ಟಿವ್ ನ ಅಚೀವ್ ಮಾಡ್ಬೇಕು ಅಂತಂದ್ರೆ ಒಬ್ಬ ಲೀಡರ್ ಏನ್ ಮಾಡ್ತಾನೆ, ಒಂದು ಮೆಥಡ್ ನ ಅಥವಾ ಒಂದು ಟೆಕ್ನಿಕ್ ನ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಆತ ಮಾಡ್ತಾನೆ. ಇಲ್ಲಿ ಸಹಭಾಗಿತ್ವ ಇರುತ್ತೆ. ಈ ಸೆಕೆಂಡ್ ಲೀಡರ್ಶಿಪ್ ಅಲ್ಲಿ ಸಹಭಾಗಿತ್ವ ಅಥವಾ ಪ್ರಜಾಪ್ರಭುತ್ವ ಇರುತ್ತೆ. ಇದ್ರ ಅಡ್ವಾಂಟೇಜ್ ಏನು ಅಂತಂದ್ರೆ ಅವನು ಇರ್ತಕ್ಕಂತಹ ಟೀಮ್ ಮೆಂಬರ್ಸ್ನೆಲ್ಲ ಕೂರಿಸ್ಕೊಂಡು ನಾನು ಈ ತರ ಟಾರ್ಗೆಟ್ ನ ಅಚೀವ್ ಮಾಡ್ಬೇಕು, ನಿಮ್ಮ ಸಜೆಷನ್ಸ್ ಏನಾರ ಇದ್ರೆ ಹೇಳಿ ಅಂತ ಅಂದ್ಬಿಟ್ಟು ಅವನ ಸಜೆಷನ್ ಅವನು ಪಾರ್ಟಿಸಿಪೇಷನ್ ಕೂಡ ಮಾಡ್ಕೊಳ್ತಾರೆ. ಇಲ್ಲಿ ಏನ್ ಹೇಳ್ತಾರೆ, ಡೆವಲಪ್ ಆಕ್ಷನ್ ಪ್ಲಾನ್, ಈ ತರ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದೀನಿ, ನಿಮ್ಮ ಅದ್ರದ್ದು ಡಿಸಿಷನ್ ಹೇಳಿ ಹೇಗ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅವ್ರ ಕಡೆಯಿಂದ ಡಿಸಿಷನ್ ತಗೊಳಕ್ತಕ್ಕಂತಹದ್ದು ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಇದು ಡೆಮೋಕ್ರಾಟಿಕ್ ಲೀಡರ್ಶಿಪ್ ನ 2ನೇ ಮೆಥಡ್ ಆಗಿದೆ. ಹಾಗಾದ್ರೆ 3ನೇ ಮೆಥಡ್ ಯಾವುದು, ಲೈಸಿ ಸ್ಪೀಡ್ ಲೀಡರ್ಶಿಪ್ ಅಥವಾ ಲೇಜಿ ಪೇರ್ ಲೀಡರ್ಶಿಪ್ ಅಂತ ಹೇಳ್ತಾರೆ. ಹಸ್ತಕ್ಷೇಪ ಏನು, ಇಲ್ಲಿ ಹಸ್ತಕ್ಷೇಪ ಇಲ್ಲಿ ಫಸ್ಟ್ ಏನಂತಂದ್ರೆ ನಿರಂಕುಶವಾದ ಅಧಿಕಾರ ಅಂತಂದ್ರೆ ಆತ ಹೇಳಿದ್ದನ್ನ ಫಾಲೋ ಮಾಡ್ಲೇಬೇಕು, ಅದಕ್ಕೆ ಯಾವುದೇ ರೀತಿಯಾದಂತಹ ಆರ್ಗ್ಯುಮೆಂಟ್ ಗಳನ್ನ ಮಾಡಂಗಿಲ್ಲ. 2ನೇ ಡೆಮೋಕ್ರಾಟಿಕ್ ಲೀಡರ್ಶಿಪ್ ಅಲ್ಲಿ ಏನು ಮಾಡ್ರು, ಅಲ್ಲಿ ಇರ್ತಕ್ಕಂತಹ ಟೀಮ್ ಮೆಂಬರ್ ಇನ್ವಾಲ್ವ್ ಮಾಡ್ಕೊಂಡು, ಓಕೆನಾ,
ಆದ್ರೆ ಇಲ್ಲಿ ಲೇಜಿ ಪೀರಿಯಡ್ಸ್ ಅಲ್ಲಿ ಏನಂತಂದ್ರೆ ಒಬ್ಬ ಲೀಡರು ಯಾವುದೇ ರೀತಿಯಾದಂತಹ ಟೀಮ್ ವರ್ಕರ್ಸ್ಗೆ ನೀವ್ ಹಿಂಗೆ ಮಾಡ್ಬೇಕು, ಇದೇ ತರನೇ ಮಾಡ್ಬೇಕು ಅಂತ ಹೇಳೋದಿಲ್ಲ ಅವನು. ಇಲ್ಲಿ ನೋಡೋಣ, ಇಟ್ ಅವಾಯ್ಡ್ಸ್ ಪವರ್. ಯಾವುದೇ ರೀತಿಯಾದಂತಹ ನೀನ್ ಹಿಂಗೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಯಾವುದೇ ಎಂಪ್ಲಾಯಿ ಮೇಲೆ ಅವನು ಪವರ್ ನ ತೋರ್ಸಲ್ಲ ಅಂತ ಹೇಳ್ತಾ ಇದ್ರೆ, ಇಟ್ ಫಾಲೋವರ್ಸ್ ಆರ್ ಗಿವನ್ ಎ ಹೈಯರ್ ಡಿಗ್ರಿ ಆಫ್ ಇಂಡಿಪೆಂಡೆನ್ಸ್ ಟು formulate their own objectives and way to achieve them. ಏನ್ ಹೇಳ್ತಾ ಇದಾರೆ ಇಲ್ಲಿ, ಒಬ್ಬ ಲೀಡರು ಯಾವುದೇ ರೀತಿಯಾದಂತಹ ಪವರ್ ನ ಅವನ ಟೀಮ್ ಮೆಂಬರ್ಸ್ ಮೇಲೆ ತೋರ್ಸಲ್ಲ. ಅವನು ಏನ್ ಮಾಡ್ತಾನೆ ಅಂತಂದ್ರೆ ಅವನ ಫಾಲೋವರ್ಸ್ ಏನಿದಾರಲ್ಲ ಅವ್ರಿಗೆ ಕಂಪ್ಲೀಟ್ ಫ್ರೀಡಮ್ ನ ಕೊಟ್ಟಿರ್ತಾನೆ. ಫ್ರೀಡಮ್ ನ ಯಾಕೆ ಕೊಡ್ತಾನೆ ಅಂತಂದ್ರೆ ಅವನಿಗೆ ಒಂದು ಟಾರ್ಗೆಟ್ ನ ಫಿಕ್ಸ್ ಮಾಡ್ಬಿಟ್ಟಿರ್ತಾನೆ, ನೀನು ಈ ಟಾರ್ಗೆಟ್ ನ ರೀಚ್ ಮಾಡ್ಬೇಕು ಅಂತ. ಅವನು ಎಷ್ಟು ಗಂಟೆನಾದ್ರೂ ವರ್ಕ್ ಮಾಡ್ಲಿ, ದಿನಕ್ಕೆ 5 ಗಂಟೆನಾದ್ರು ವರ್ಕ್ ಮಾಡ್ಲಿ, 10 ಗಂಟೆನಾದ್ರು ವರ್ಕ್ ಮಾಡ್ಲಿ, ಬೆಳಿಗ್ಗೆನಾರು ವರ್ಕ್ ಮಾಡ್ಲಿ, ಸಂಜೆನಾರು ವರ್ಕ್ ಮಾಡ್ಲಿ, ಒಟ್ನಲ್ಲಿ ಅವನು ದಿನದ ಕೆಲಸವನ್ನ ಅವನು ಟಾರ್ಗೆಟ್ ನ ರೀಚ್ ಮಾಡ್ಬೇಕಾಗಿರುತ್ತೆ ಅಷ್ಟೇನೆ. ಅವನಿಗೆ ಫ್ರೀಡಮ್ ನ ಕೊಟ್ಟು ಅವನಿಂದ ಕೆಲಸವನ್ನ ತೆಗಿಸ್ತಾರೆ. ಸೊ ಇದನ್ನ ಲೇಜಿ ಫ್ರೇ ಅಥವಾ ಏನು ಫ್ರೀ ರೈನ್ ಲೀಡರ್ಶಿಪ್ ಅಂತಾನು ಕರೀತಾರೆ. ಹಾಗಾದ್ರೆ ಲೀಡರ್ಶಿಪ್ ಟೈಪ್ ಅಲ್ಲಿ 3 ವಿಧ ಇದೆ. ಒಂದು ಆಟೋಕ್ರಾಟಿಕ್ ಲೀಡರ್ಶಿಪ್, ಅಲ್ಲಿ ಏನಂತಂದ್ರೆ ಅವ್ನು ಏನಿದೆ ಫೈನಲ್ ಅವ್ನ ಸಬಾರ್ಡಿನೇಟ್ಸ್ ಅದನ್ನೇ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಡೆಮೋಕ್ರಾಟಿಕ್ ಲೀಡರ್ಶಿಪ್ ಅದ್ರಲ್ಲಿ ಏನು ಒಬ್ಬ ಟೀಮ್ ಮೆಂಬರ್ಸ್ ಗಳನ್ನು ಇನ್ವಾಲ್ವ್ ಮಾಡ್ಕೊಂಡು ಯಾವ ತರ ಅಚೀವ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಲೇಜಿ ಫೇರ್ ಅಲ್ಲಿ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅಥವಾ ಸ್ವಾತಂತ್ರ್ಯವನ್ನ ಅವನ ಟೀಮ್ ಮೆಂಬರ್ಸ್ ಗೆ ಕೊಡ್ತಾನೆ, ಅವರು ಆ ಟಾರ್ಗೆಟ್ ನ ರೀಚ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ನಿಮ್ಗೆ ಟೈಪ್ ಆಫ್ ಲೀಡರ್ಶಿಪ್ ಅಂತಂದ್ರೆ ಯಾವ್ದು ಅಂತ ಅರ್ಥ ಆಯ್ತು ಗೈಸ್. ನಾವು ಇವತ್ತಿನ ಸೆಷನ್ ಅಲ್ಲಿ ಬಹಳಷ್ಟು ಟಾಪಿಕ್ ಅನ್ನ ಅರ್ಥ ಮಾಡ್ಕೊಂಡಿದೀವಲ್ವಾ, ಅದರಲ್ಲೂ ಮಾಸ್ಲೋಸ್ ಹೈರಾರ್ಕಿ ಏನನ್ನ ನಾವು ಅರ್ಥ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಒಂದು ಕ್ವಿಕ್ ರಿವಿಷನ್ ನ ಮಾಡ್ಕೊಬಿಡೋಣ. ಮಾಸ್ಲೋ ಹೈರಾರ್ಕಿ ನೀಡ್ ಥಿಯರಿ ಅಂತ ಅಂದ್ರೆ ಏನು, ಮಾಸ್ಲೋ ಅವರ ಹೈರಾರ್ಕಿ ನೀಡ್ ಥಿಯರಿ ಏನೇನ್ ಸ್ಟೇಜಸ್ ಗಳನ್ನ ಹೇಳುತ್ತೆ, 5 ಸ್ಟೇಜಸ್ ಗಳು ಯಾವುದು, ಫಿಸಿಯೋಲಾಜಿಕಲ್, ಸೇಫ್ಟಿ, ಲವ್ ಅಥವಾ ಬಿಲಾಂಗಿಂಗ್ನೆಸ್, ಎಸ್ಟೀಮ್ ಮತ್ತೆ ಸೆಲ್ಫ್ ಆಕ್ಚುಯಲೈಸೇಷನ್. ಈ ಕಾನ್ಸೆಪ್ಟ್ ನ ಕಂಪ್ಲೀಟ್ ಆಗಿ ಎಲಾಬರೇಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಮತ್ತೆ ಮಾಸ್ಲೋಸ್ ಅವರು ಈ ನೀಡಿದಂತಹ ಥಿಯರಿಗೆ ಇರ್ತಕ್ಕಂತಹ ಅಸಂಪ್ಷನ್ ಗಳು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಒಬ್ಬ ಎಂಪ್ಲಾಯಿ ಮೋಟಿವೇಟ್ ಆಗ್ಬೇಕು ಅಂತಂದ್ರೆ ಆತನಿಗೆ ಕೊಡ್ತಕ್ಕಂತಹ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಏನು, ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಗಳು ಯಾವ್ಯಾವ್ದು ಅಂತ ತುಂಬಾ ಎಲಾಬರೇಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಲೀಡರ್ಶಿಪ್ ನಾಯಕತ್ವ ಅಂತಂದ್ರೆ ಏನು, ನಾಯಕತ್ವಕ್ಕೆ ಇರ್ತಕ್ಕಂತಹ ಮೀನಿಂಗ್ ಏನು, ಒಬ್ಬ ಉತ್ತಮ ನಾಯಕತ್ವನಿಗೆ ಇರ್ಬೇಕಾದಂತಹ ಒಳ್ಳೆ ಕ್ಯಾರೆಕ್ಟರಿಸ್ಟಿಕ್ಸ್ ಗುಣಲಕ್ಷಣಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಡಿಫ್ರೆಂಟ್ ಟೈಪ್ ಆಫ್ ಲೀಡರ್ಶಿಪ್ ಯಾವ್ಯಾವ ಇದೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಅಲ್ಲಿಗೆ ಗೈಸ್ ನಿಮ್ಮ ಈ ಡೈರೆಕ್ಟಿಂಗ್ ಇದೆಯಲ್ಲ ಆ ಚಾಪ್ಟರ್ ನ ಸೆಕೆಂಡ್ ಪಾರ್ಟ್ ಕಂಪ್ಲೀಟ್ ಆಯ್ತು. ಇನ್ನೂ ಒಂದು ಪಾರ್ಟ್ ಇದೆ, ಅದು ಫೈನಲ್ ಪಾರ್ಟ್ ಇದೆ, ಅದನ್ನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸ್ಟಿಲ್ ಇವಾಗ ಕ್ಲಾಸ್ ಮಾಡಿದ್ದೀನಿ, ಅದ್ರಲ್ಲಿ ಡೌಟ್ ಇದೆ ಅಂತಂದ್ರೆ ನೀವು ಕ್ಲಾರಿಫಿಕೇಶನ್ ಕೇಳ್ಬೋದು. ನಾನು ನಿಮ್ಮ ಡೌಟ್ ಗಳನ್ನ ಕ್ಲಿಯರ್ ಮಾಡ್ತೀನಿ, ಕಮೆಂಟ್ ಮಾಡಿ ಕೇಳಿ. ಹಾಗೆ ಈ ಚಾಪ್ಟರ್ ಗೆ ಸಂಬಂಧಪಟ್ಟಂತಹ ಏನು ಟೆಕ್ಸ್ಟ್ ಬುಕ್ ಇದೆ NCERT ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಈಗ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕಂತಹ ಮೆಟೀರಿಯಲ್ ಆಗಿರ್ಬೋದು, ಸ್ಟಡಿ ರಿಸೋರ್ಸ್ ಏನಿದೆ ಅದನ್ನ ಕುತ್ಕೊಂಡು ಒಂದ್ಸಲ ಕ್ವಿಕ್ ರಿವಿಷನ್ ಮಾಡಿ 100% ಗೊತ್ತಾಗುತ್ತೆ. ನಾನು ಪಾಠ ಮಾಡ್ಬೇಕಾದ್ರೆ ಏನು ಕೀ ಪಾಯಿಂಟ್ ಬರ್ಕೊಂಡಿದ್ದೀರಾ ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಲೈಫ್ ಲಾಂಗ್ ಅದು ಬೆನಿಫಿಟ್ ಸಿಗುತ್ತೆ. ಹಾಗೆ ಇದೇ ಇವತ್ತಿನ ಕ್ಲಾಸ್ ತುಂಬಾ ಪ್ರಾಕ್ಟಿಕಲ್ ಆಗಿತ್ತು. ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಅಥವಾ ಯಾರು ವರ್ಕ್ ಮಾಡ್ತಿದ್ದಾರೆ ಅವ್ರಿಗೂ ಕಳಿಸಿ, ಅವ್ರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಟೆಲಿಗ್ರಾಮು, ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿದೀನಿ, ಅದಕ್ಕೂ ಜಾಯಿನ್ ಆಗಿ. ಕ್ಲಾಸ್ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಈ ಚಾಪ್ಟರ್ ನ ಥರ್ಡ್ ಪಾರ್ಟ್ ಅಲ್ಲಿ ಈ ಚಾಪ್ಟರ್ ನ ಕಂಪ್ಲೀಟ್ ಆಗಿ ಮುಗಿಸೋಣ. ಸೊ ಅಲ್ಲಿಗೆ ನಿಮ್ಮ 12 ಮಾರ್ಕ್ಸ್ ಅನ್ನ ಡೈರೆಕ್ಟಿಂಗ್ ಪಾಠ ಕಂಪ್ಲೀಟ್ ಆಗುತ್ತೆ. ಮತ್ತೆ ಪಾರ್ಟ್ 3 ಮತ್ತೆ ಲಾಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಹೋಗೋಣ.